ಸ್ವಾಗತವನ್ನ ಬಯಸ್ತಾ ತಾವೆಲ್ಲರೂ ಕೂಡ ಪ್ರಸಾದ ಭೋಜನವನ್ನ ಸ್ವೀಕರಿಸುವುದರ ಜೊತೆಗೆ ಭಾರತ ದೇಶದ ವೈಭವವನ್ನ ಮತ್ತೆ ಮತ್ತೆ ನೆನಪು ಮಾಡಿಕೊಡುವ, ಈ ದೇಶದ ಆದರ್ಶಗಳನ್ನು ನಮ್ಮೆಲ್ಲರ ಮನೆಗಳಿಗೆ ಕೊಂಡು ಹೋಗುವಂತಹ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಆರಂಭದಲ್ಲೇ ಹೇಳುವಂಥದ್ದು, ನಮ್ಮ ಕಾರ್ಯಕ್ರಮ ಜಿಗಿ ಕಾರ್ಯಕ್ರಮ ಅಲ್ಲ, ಮಿಣಿಮಿಣಿ ಕಾರ್ಯಕ್ರಮ ಅಲ್ಲ. ನೀವು ಕೂತ್ಕೊಂಡಲ್ಲೇ ನಿಮ್ಮ ಕೈಯನ್ನ, ಕಾಲನ್ನ, ಶರೀರವನ್ನ ಕುಣಿದಾಡಿಸುವಂತಹ ಕಾರ್ಯಕ್ರಮ ಅಂತೂ ಅಲ್ಲವೇ ಅಲ್ಲ. ಆದರೆ ಈ ದೇಶದ ಸಂಸ್ಕೃತಿ, ಈ ದೇಶದ ಸಭ್ಯತೆ, ನಾಡಿನ ಆಚಾರ ವಿಚಾರ ಸಂಪ್ರದಾಯಗಳನ್ನು ನಮ್ಮಲ್ಲೆಲ್ಲರಲ್ಲೂ ಕೂಡ ಜಾಗೃತಗೊಳಿಸಿ, ದೇಶದ ಬಗ್ಗೆ ಪ್ರೀತಿಯನ್ನು, ನಾಡಿನ ಬಗ್ಗೆ ಅಭಿಮಾನವನ್ನು ಮೂಡಿಸಿ, ಮನೆಯಲ್ಲಿರುವಂತಹ ಮಕ್ಕಳನ್ನು ನಾವು ಯಾವ ರೀತಿಯಲ್ಲಿ ಸಮಾಜಕ್ಕೆ ಪೂರಕವಾಗಿ ಬೆಳೆಸಬೇಕು ಅನ್ನೋ ಒಂದು ಸಣ್ಣ ಯೋಚನೆಯನ್ನು ನಮ್ಮಲ್ಲಿ ತುಂಬಿಸಿಕೊಡುವಂತಹ ಮಾತು, ಗೀತೆ ಮತ್ತು ನೃತ್ಯದ ಸುಂದರ ಸಂಗಮ ಪುಣ್ಯಭೂಮಿ ಭಾರತ. ಮಂಗಳೂರಿನ ಸನಾತನ ನಾಟ್ಯಾಲಯ ಶ್ರೀ ಚಂದ್ರಶೇಖರ್ ಶೆಟ್ಟಿಯವರ ಮಾರ್ಗದರ್ಶನದಲ್ಲಿ ವಿದುಷಿ ಶ್ರೀಮತಿ ಶ್ರೀಲತಾ ನಾಗರಾಜ್, ವಿದುಷಿ ಶ್ರೀಮತಿ ಶಾರದಾಮಣಿ ಶೇಖರ್ ಅವರ ನೃತ್ಯ ನಿರ್ದೇಶನದಲ್ಲಿ ಮೂಡಿಬಂದಿರುವಂತಹ ಈ ಸುಂದರವಾಗಿರುವ ಕಾರ್ಯಕ್ರಮ ನಮ್ಮೆಲ್ಲರಲ್ಲಿಯೂ ಕೂಡ ಅದಾಗಲೇ ಅಡಕವಾಗಿರುವ ದೇಶಭಕ್ತಿಯನ್ನ ಜಾಗೃತಗೊಳಿಸಿ, ನಾಡಿನ ಸನಾತನ ಸಂಸ್ಕೃತಿಯ ಚಿಂತನೆಯನ್ನ ನಮ್ಮೆಲ್ಲರಲ್ಲಿಯೂ ಕೂಡ ಬಿತ್ತುವ ಹಾಗೆ ಮಾಡಿ, ನಮ್ಮೆಲ್ಲ ಮಕ್ಕಳು ಇವತ್ತು ಹೀರೋಗಳು ಯಾರು ಅಂತ ಕೇಳಿದರೆ ಯಾವ ಕ್ರಿಕೆಟ್ ಆಟಗಾರರನ್ನ, IPL ಆಟಗಾರರನ್ನ, ಸಿನಿಮಾ ನಟರನ್ನ, KGF, ಪುಷ್ಪ, ಶ್ರೀವಲ್ಲಿ, ಅಲ್ಲು ಅರ್ಜುನ್, ರಶ್ಮಿಕಾ ಹೀಗೆಲ್ಲ ಏನು ಮಾತನಾಡ್ತಾ ಇದ್ದಾರೆ, ನಮ್ಮೆಲ್ಲರ ಆದರ್ಶಗಳು ಒಬ್ಬ ಸಿನಿಮಾ ನಟ ಅಲ್ಲ, ಒಬ್ಬ ಕ್ರಿಕೆಟ್ ಸ್ಟಾರ್ ಅಲ್ಲ. ನಮ್ಮೆಲ್ಲ ಮಕ್ಕಳಿಗೆ ಪ್ರೇರಣೆಯನ್ನ ಕೊಡುವಂಥದ್ದು ದೇಶದ ಗಡಿಯಲ್ಲಿ ಹೋರಾಟ ಮಾಡುವಂತಹ ಸೈನಿಕರು ಹಾಗೂ ನಾಡಿನ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಬದುಕನ್ನ ಧಾರೆ ಎರೆದಂತಹ ಸ್ವಾತಂತ್ರ್ಯ ಹೋರಾಟಗಾರರು ಅನ್ನೋ ಪ್ರೇರಣೆಯನ್ನ ತುಂಬುವಂತಹ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸನಾತನ ನಾಟ್ಯಾಲಯದ ಪರವಾಗಿ ಸ್ವಾಗತವನ್ನ ಕೋರ್ತಾ, ಇದೀಗ ಈ ವೇದಿಕೆಯ ಮೇಲೆ ಭಾರತೀಯ ಪರಂಪರೆಯನ್ನ ಚಿತ್ರಿಸುವ, ಭಾರತ ದೇಶದ ಸಾಧುಗಳನ್ನ, ಸಂತರನ್ನ ನೆನಪು ಮಾಡಿಕೊಳ್ತಾ, ಈ ದೇಶದಲ್ಲಿ ಹರಿಯುವ ನದಿಗಳನ್ನ ಕಣ್ಮುಂದೆ ತಂದುಕೊಂಡು ನಾಡಿನಲ್ಲಿ ಆಗಿ ಹೋದಂತಹ ನೂರಾರು ಜನ ಮಹಾತ್ಮರನ್ನ, ಶರಣರನ್ನ, ಸಾಧುಗಳನ್ನ ಒಂದು ಕ್ಷಣ ಧ್ಯಾನಿಸಿಕೊಂಡು ಭಾರತದ ಸುಂದರ ರೂಪವನ್ನ, ಭಾರತೀಯ ಪರಂಪರೆಯ ವಿರಾಟ್ ರೂಪದ ದರ್ಶನವನ್ನ ನಾವು ನೀವು ಮಾಡೋಣ. ಬನ್ನಿ, ಈ ವೇದಿಕೆಯ ಮೂಲಕ ಮಂಗಳೂರಿನ ಸನಾತನ ನಾಟ್ಯಾಲಯದ ವಿದ್ಯಾರ್ಥಿಗಳು ಭರತನಾಟ್ಯದ ಮೂಲಕ ಭಾರತದ ಕಂಪನ್ನ ಈ ವೇದಿಕೆಯಲ್ಲಿ ಪಸರಿಸುವುದಕ್ಕಿದ್ದಾರೆ. ತಮ್ಮೆಲ್ಲರ ಸಮ್ಮತಿಯೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡ್ತಾ ಇದ್ದೇವೆ. ಇದೀಗ ಸಂಸ್ಕೃತದ ಬಹಳ ಸುಂದರವಾಗಿರುವಂತಹ ಒಂದು ಸಾಹಿತ್ಯ ನಮೋ ನಮೋ ಭಾರತಾಂಬೆ ಹಾಡಿನ ಮೂಲಕ ನಮ್ಮ ಕಾರ್ಯಕ್ರಮ ಆರಂಭಗೊಳ್ತಾ ಇದೆ. ಭಾರತ ಮಾತೆಗೆ ಜಯವನ್ನ ಕೋರ್ತಾ, ಭಾರತ ಮಾತೆಯ ಜಯ ಜಯಕಾರ ನಿರಂತರವಾಗಿ ಜಗದ ಎಲ್ಲ ಮೂಲೆಗಳಲ್ಲಿ ಪಸರಿಸಲೆಂಬ ಸನಾತನ ನಾಟ್ಯಾಲಯದ ಆಶಯವೇ ಪುಣ್ಯಭೂಮಿ ಭಾರತ. ಇದೀಗ ನಮೋ ನಮೋ ಭಾರತಾಂಬೆ.
नमो नमो भारताम्बे पदरी षण्डमण्डिते कीर्ति कुर्वन्ति लोकांस्ते तीर्थभूता मुनीश्वर नमो नमो भारताम्बे विन्ध्यतुङ्गस्तनायिते समुद्रवसने देवी सह्यमाला विराजिते नमो नमो भारताम्बे सर्वतीर्थस्वरूपिणी काश्याहि काशसे माता त्वं हि सर्वप्रकाशिका नमो नमो भारताम्बे गुरुस्त्वं जगदापरा वेदवेदान्तगम्भीरे सुखदायिनी यतिलोकपदन्यास पवित्रीकृतपांसवे नमोऽस्तु जगदाधात्री मोक्षमार्गैकसेतवे नमो भारताम्बे नमो नमो ಮೊದಲಿನಿಂದಲೂ ಕೇಳಿರುವಂತಹ ಒಂದು ಹಾಡು. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತ ಕೇಳಿದ್ದೀರಿ. ಇಡೀ ಜಗತ್ತಿನಲ್ಲಿ ಪ್ರತಿಯೊಂದು ಮಗುವಿಗೂ ಕೂಡ ಮೊಟ್ಟ ಮೊದಲನೆಯ ಟೀಚರ್ ಯಾರು ಅಂದರೆ ಶಾಲೆಯಲ್ಲಿ LKG UKG ಪಾಠ ಮಾಡುವ ಟೀಚರ್ ಅಲ್ಲ, ಯೂನಿವರ್ಸಿಟಿಯಲ್ಲಿ ಪಾಠ ಮಾಡುವಂತಹ ಪ್ರೊಫೆಸರ್ಗಳು ಕೂಡ ಅಲ್ಲ. ಮಕ್ಕಳ ಮನಸ್ಸಿನಲ್ಲಿ ಜ್ಞಾನದ ಬೀಜವನ್ನ, ಸಂಸ್ಕಾರದ ಬೀಜವನ್ನ ಬಿತ್ತುವಂತಹ ಕೆಲಸವನ್ನ ಯಾರು ಮಾಡುವುದು ಅಂತಂದ್ರೆ ಅದೊಬ್ಬ ಅಮ್ಮ ಮಾತ್ರ.
ಆ ಅಮ್ಮ ಶಾಲೆಗೆ ಹೋಗ್ಬೇಕಂತಿಲ್ಲ, ಅಮ್ಮನಿಗೆ ABCD ಬರಬೇಕಾಗಿಲ್ಲ, ಅಮ್ಮನಿಗೆ ಸ್ಪೆಲ್ಲಿಂಗ್ ಬೇಕಾಗಿಲ್ಲ, ಅಮ್ಮನಿಗೆ 2, 4, 10, 20 ಮಗ್ಗಿ ಬರಬೇಕಾಗಿಲ್ಲ, ಟೇಬಲ್ ಬೇಕಾಗಿಲ್ಲ. ಇದು ಯಾವುದೂ ಗೊತ್ತಿಲ್ಲದೆ ಇರುವಂತಹ ಅಮ್ಮ ಮಗುವಿನಲ್ಲಿ ಪ್ರೇರಣೆಯನ್ನ ಕಥೆಗಳ ಮೂಲಕ, ಭಾವನೆಗಳ ಮೂಲಕ ತುಂಬಿಸುವಂತಹ ಪ್ರಯತ್ನವನ್ನ ಮಾಡ್ತಾಳೆ. ಇವತ್ತಿಗೂ ಕೂಡ ಶಾಲೆಯಲ್ಲಿ ಟೀಚರ್ ಹೇಳಿರುವಂತಹ ಯಾವುದೋ ಪಾಠ ಮರ್ತೋಗಿರ್ಬೋದು, ಆದರೆ ಅಮ್ಮ ನಾವು ಸಣ್ಣವರಿರಬೇಕಾಗಿದ್ರೆ ಹೇಳಿಕೊಟ್ಟಂತಹ ಜೀವನದ ಪಾಠವನ್ನ ಯಾವತ್ತೂ ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿಯೇ ಭಾರತೀಯ ಸಂಸ್ಕೃತಿಯಲ್ಲಿ ತಂದೆ ಮತ್ತು ತಾಯಿಗೆ ನಾವು ಮೊದಲನೆಯ ಸ್ಥಾನವನ್ನ ಕೊಡ್ತೇವೆ. ನಮ್ಮಲ್ಲಿ ಅಪ್ಪ ಲೂಸಾ, ಅಮ್ಮ ಲೂಸಾ ಅಂತೆಲ್ಲ ಹೇಳುವಂತಹ ಕ್ರಮವೇ ಇಲ್ಲ. ಭಾರತೀಯ ಸಂಸ್ಕೃತಿಯಲ್ಲಿ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಅಂದ್ರೆ ನಿನ್ನ ತಾಯಿಯನ್ನ ದೇವರು ಅಂತ ತಿಳ್ಕೊ, ತಂದೆಯನ್ನ ದೇವರು ಅಂತ ತಿಳ್ಕೊ, ಪಾಠ ಮಾಡುವ ಗುರುಗಳನ್ನ ದೇವರು ಅಂತ ತಿಳ್ಕೊ. ಮನೆಗೆ ಅತಿಥಿಗಳು ಬಂದಾಗ ಗಟ್ಟಿಮೇಳ ನೋಡ್ಲಿಕ್ಕುಂಟು, ಕನ್ನಡತಿ ನೋಡ್ಲಿಕ್ಕುಂಟು, ಇನ್ನೊಂದು ಧಾರಾವಾಹಿ ನೋಡ್ಲಿಕ್ಕುಂಟು ಅಂತ ಯೋಚನೆ ಮಾಡಬೇಡ. ಪ್ರತಿಯೊಬ್ಬ ಅತಿಥಿಯನ್ನು ಕೂಡ ದೇವರು ಅಂತ ಸ್ವೀಕಾರ ಮಾಡು. ಈ ದೇಶವನ್ನ ದೇವರು ಅಂತ ಭಾವಿಸು ಅನ್ನೋ ಯೋಚನೆಯನ್ನ ನಮ್ಮ ಸಂಸ್ಕೃತಿ ನೂರಾರು ವರ್ಷಗಳ ಕಾಲ ನಮಗೆ ಹೇಳಿಕೊಟ್ಟಿದೆ. ಆ ಮಾದರಿಯಲ್ಲಿ ನಮ್ಮ ಮನೆಯ ಮಕ್ಕಳನ್ನ ಬೆಳೆಸುವಂತಹ ಬಹಳ ದೊಡ್ಡ ಕೆಲಸವನ್ನ ಮಾಡಬೇಕು. ಅವಾಗ ಧಾರ್ಮಿಕ ಸಭೆಯಲ್ಲಿ ಆಶೀರ್ವಚನವನ್ನ ನೀಡಿದಂತಹ ಪರಮಪೂಜ್ಯ ಶ್ರೀಗಳ ಆಶಯವಿದ್ದದ್ದು ಇದೆ. ಮನೆಗಳು ಸಂಸ್ಕೃತಿಯ ಕೇಂದ್ರ ಆಗಬೇಕು, ಮನೆಗಳು ಮಕ್ಕಳಲ್ಲಿ ಸಂಸ್ಕಾರವನ್ನ ಬಿತ್ತುವಂತಹ ಕೆಲಸ ಆಗಬೇಕು. ಆದರೆ ಇವತ್ತು ಬಹಳ ನಾವೆಲ್ಲರೂ ಕೂಡ ಮೊಬೈಲ್ ಲೋಕದಲ್ಲಿ, ಟಿವಿ ಲೋಕದಲ್ಲಿ ಮುಳುಗಿ ಹೋಗ್ತಾ ಇರುವುದರಿಂದ ನಮ್ಮ ಮಕ್ಕಳು ಬೆಳಗ್ಗೆ ಎದ್ದ ತಕ್ಷಣ ಒಂದಾನೊಂದು ಕಾಲದಲ್ಲಿ ತುಂಬಾ ಹಿಂದೆ, ಇವತ್ತು ಅಸೈಗುಳಿಯಂತಹ ಪ್ರದೇಶದಲ್ಲಿ ಅದಿರಬಹುದು, ಬೆಳಗ್ಗೆ ಎದ್ದ ತಕ್ಷಣ 2 ಕೈಗಳನ್ನ ಉಜ್ಜಿ ಕಣ್ಣಿಗೆ ಒತ್ಕೊಂಡು ಒಂದು ಶ್ಲೋಕ ಹೇಳುವಂತಹ ಒಂದು ಪರಿಪಾಠ ಇತ್ತು. ಕೈಗಳನ್ನ ನೋಡಿ ಭಗವಂತನಿಗೆ ನಮಸ್ಕಾರ ಮಾಡೋದು. ಒಂದು ಹೆಜ್ಜೆಯನ್ನ ನೆಲಕ್ಕೆ ಇಡಬೇಕಾಗಿದ್ರೆ, ಭೂತಾಯಿ ನಿನಗೆ ನಾನು ನನ್ನ ಕಾಲನ್ನ ಇಟ್ಟು ತೊಂದರೆ ಕೊಡ್ತಾ ಇದ್ದೇನೆ, ನನ್ನನ್ನು ಕ್ಷಮಿಸು ಅಂತ ಹೇಳಿ ಭೂಮಿಗೆ ನಮಸ್ಕಾರ ಮಾಡುವಂತಹ ಒಂದು ಪದ್ಧತಿ ಇತ್ತು. ಆದ್ರೆ ಇವತ್ತು ಎಲ್ಲಿ ಹೋಗಿದೆ? ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳ ಕೈಯಲ್ಲಿ ಮೊಬೈಲ್, ರಾತ್ರಿ ಮಲಗಬೇಕಾಗಿದ್ರೆ ಮಕ್ಕಳ ಕೈಯಲ್ಲಿ ಮೊಬೈಲ್, ಶಾಲೆಯಿಂದ ಬಂದ ತಕ್ಷಣ ಮಕ್ಕಳ ಕೈಯಲ್ಲಿ ಮೊಬೈಲ್, ಎಲ್ಲವೂ ಮೊಬೈಲ್ ಇಟ್ಟು ಬೆಳಗ್ಗೆ ಮೊಬೈಲ್, ಮಧ್ಯಾಹ್ನ ರಾತ್ರಿ ಎಷ್ಟೊತ್ತಿಗೆ ನೋಡಿದ್ರು ಮೊಬೈಲ್ ಅನ್ನೇ ಕೊಟ್ಟು, ಮಕ್ಕಳ ಕೈಗೆ ಟಿವಿಯ ರಿಮೋಟ್ ಕಂಟ್ರೋಲರ್ ಅನ್ನೇ ಕೊಟ್ಟು ಇವತ್ತು ನಾವು ಮಾಡಬೇಕಾಗಿರುವ ಜವಾಬ್ದಾರಿಯನ್ನ ಮಾಡದೇ ಇರುವುದರಿಂದ ಪ್ರಾಯಶಃ ಮುಂದಿನ ದಿವಸಗಳಲ್ಲಿ ನಮ್ಮ ಮನೆಗಳಲ್ಲಿ ಕೆಲವೊಂದಷ್ಟು ಬದಲಾವಣೆಗಳು ಆದರೆ ನಾವು ಆಶ್ಚರ್ಯ ಪಡಬೇಕಾದದ್ದಿಲ್ಲ. ಇವತ್ತಿಗೂ ನೋಡಿ, ನಮ್ಮ ಅನೇಕ ಜನ ಹುಡುಗರು ಕಬಡ್ಡಿ ಆಟ ಆಡ್ತಾರೆ. ಕಬಡ್ಡಿ ಆಟ ಆಡಬೇಕಾಗಿದ್ರೆ ನಮ್ಮ ಮೇಷ್ಟ್ರು ಹೇಳ್ತಾರೆ, ಈ ಕೋರ್ಟಲ್ಲಿ ಎಷ್ಟು ಜನ ಇರಬೇಕು, ಆ ಕೋರ್ಟಲ್ಲಿ ಎಷ್ಟು ಜನ ಇರಬೇಕು, ಮಧ್ಯದ ಸೆಂಟ್ರಲ್ ಲೈನ್ ಹೇಗಿರಬೇಕು, ಇಲ್ಲಿಂದ ಅಲ್ಲಿಗೆ ಕಬಡ್ಡಿ 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 ಹೇಳ್ತಾ ಹೋಗೋನು, ಅಲ್ಲಿಂದ ಇಲ್ಲಿಗೆ ಕಬಡ್ಡಿ ಕಬಡ್ಡಿ ಹೇಳುವಂತಹ ಎಲ್ಲಾ ರೂಲ್ಗಳನ್ನು ಕೂಡ ನಮ್ಮ ಮೇಷ್ಟ್ರು ನಮಗೆ ತುಂಬಾ ಚೆನ್ನಾಗಿ ಹೇಳಿಕೊಡ್ತಾರೆ. ನೀವು ಕಬಡ್ಡಿಯ ನಿಯಮಾವಳಿಗಳು ಅಂತ ಒಂದು ಪುಸ್ತಕ ನೋಡಿದ್ರೆ, ಅಥವಾ ಗೂಗಲಲ್ಲಿ ಮೊಬೈಲಲ್ಲಿ ಹಾಕಿ ಗೂಗಲಲ್ಲಿ ಸರ್ಚ್ ಮಾಡಿ ಕಬಡ್ಡಿಯ ನಿಯಮಗಳು ಅಂತ ಹಾಕಿದ್ರೆ ಎಲ್ಲಾ ನಿಯಮಗಳು ಕೂಡ ಬರ್ತದೆ. ಆದರೆ ಒಂದನ್ನ ಮಾತ್ರ ಅದರಲ್ಲಿ ಬರ್ದಿರುವುದಿಲ್ಲ. ಅದೇನು ಅಂದ್ರೆ, ಈ ತಂಡದ ಹುಡುಗ ಆ ತಂಡಕ್ಕೆ, ಆ ಕೋರ್ಟಿಗೆ ಹೋಗಬೇಕಾಗಿದ್ರೆ ಮೊದಲು ಭೂತಾಯಿಗೆ ನಮಸ್ಕಾರ ಮಾಡಿ, ಭೂಮಿಗೆ ಸೆಂಟ್ರಲ್ ಲೈನ್ಗೆ ನಮಸ್ಕಾರ ಮಾಡಿ ಅದರ ಒಳಗಡೆ ಹೋಗ್ತಾನೆ. ಅಲ್ಲಿಂದ ಈಚೆ ಬರಬೇಕಾಗಿದ್ರು ಕೂಡ ನಮಸ್ಕಾರ ಮಾಡ್ತಾನೆ. ಅಸೈಗೊಳಿಯ ಮೈದಾನದಲ್ಲಿ ನಮ್ಮ ಹುಡುಗರು ವಾಲಿಬಾಲ್ ಅನ್ನೇನಾದ್ರೂ ಆಡಿದ್ರೆ, ವಾಲಿಬಾಲ್ ಆಡುವುದಕ್ಕೆ ಮೈದಾನಕ್ಕೆ ಇಳಿಯುವುದಕ್ಕಿಂತ ಮೊದಲು ಭೂಮಿಗೆ ನಮಸ್ಕಾರ ಮಾಡಿ ವಾಲಿಬಾಲ್ ಅನ್ನ ಆಡುವಂಥದ್ದು. ಅಂದ್ರೆ ನಮ್ಮ ಪರಂಪರೆಯಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ಭೂಮಿಯನ್ನ ದೇವರು ಅಂತ ತಿಳಿದುಕೊಳ್ಳುವಂತಹ ಒಂದು ಭಾವನೆಯನ್ನ ನಮ್ಮಲ್ಲಿ ತುಂಬಿದ್ಯಾರು ಅಂದ್ರೆ ನಮ್ಮ ಅಮ್ಮ. ಒಬ್ಬ ಅಮ್ಮ ಹೇಳುವಂತಹ ಕಥೆಗಳಿಂದ, ಅಮ್ಮ ಕೊಡುವ ಸಂಸ್ಕಾರಗಳಿಂದ ಎಂಥ ದೊಡ್ಡ ಬದಲಾವಣೆ ಆಗ್ತದೆ ಅಂದ್ರೆ, ಒಬ್ಬ ಸಾಮಾನ್ಯ ಹುಡುಗ ಇದ್ದನಂತೆ ಈ ದೇಶದಲ್ಲಿ, ಅತ್ಯಂತ ಸಾಮಾನ್ಯ ಹುಡುಗ. ಅವನಿಗೆ ಅವನ ತಾಯಿ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು. ಹಾಗಾಗಿ ಒಂದು ದಿವಸ ಆ ಹುಡುಗ ಹೇಳ್ತಾನೆ, ಅಮ್ಮ ನೀನು ನನಗೋಸ್ಕರ ಎಲ್ಲವನ್ನೂ ಮಾಡ್ತಾ ಇದ್ದಿ, ಎಲ್ಲ ತ್ಯಾಗವನ್ನು ಮಾಡ್ತಾ ಇದ್ದಿ, ನಾನು ನಿನಗಾಗಿ ಏನು ಮಾಡಬೇಕು ಅಂತ ಕೇಳಿದವಾಗ ಆ ಹುಡುಗನಿಗೆ ಅವನ ಅಮ್ಮ ಹೇಳ್ತಾರೆ, ಅಮ್ಮ ಹೇಳುವಂಥ ಮಾತಿದು, ಮಗನೇ ನೀನು ದೊಡ್ಡವನಾದ ಮೇಲೆ ನನಗೋಸ್ಕರ ಬೇರೇನೂ ಮಾಡಬೇಕಾದದ್ದಿಲ್ಲ, ನನಗಾಗಿ ಸೀರೆ, ಇನ್ನೊಂದು ಮತ್ತೊಂದು, ದುಡ್ಡು ಕಾಸು, ವಜ್ರ ವೈಢೂರ್ಯ ಯಾವುದು ಬೇಡ, ನನಗೆ ಬೇಕಾಗಿರುವಂಥದ್ದು ಒಂದೇ ಅಂತ ಮಗನನ್ನ ದೂರದಲ್ಲೊಂದು ಗುಡ್ಡವನ್ನ ತೋರಿಸ್ತಾಳೆ, ಒಂದು ಕೋಟೆ ತೋರಿಸ್ತಾಳೆ ಅಮ್ಮ. ಆ ಕೋಟೆಯ ಮೇಲೆ ಒಂದು ಹಸಿರು ಬಾವುಟ ಹಾರಾಡ್ತಾ ಇತ್ತು, ಮೊಘಲರ ಬಾವುಟ ಹಾರಾಡ್ತಾ ಇತ್ತು.
ಅವಾಗ ಈ ಹುಡುಗನಿಗೆ ಅಮ್ಮ ಹೇಳುವಂಥದ್ದು, ಮಗನೇ, ನಿನಗೇನಾದ್ರೂ ನಿನ್ನ ತಾಯಿಗೆ ಗೌರವ ಕೊಡಬೇಕು ಅಂತಿದ್ರೆ, ನಿನ್ನ ತಾಯಿಗೆ ಉಡುಗೊರೆ ಕೊಡಬೇಕು ಅಂತಿದ್ರೆ ದೊಡ್ಡವನಾದ ಮೇಲೆ ನೀನು ಏನು ಮಾಡಬೇಕು ಗೊತ್ತಾ? ಆ ದೂರದ ಗುಡ್ಡದಲ್ಲಿ ಕೋಟೆಯಲ್ಲಿ ಹಾರುವ ಹಸಿರು ಬಾವುಟವನ್ನ ಕೆಳಗಡೆ ಇಳಿಸಿ ಅಲ್ಲಿ ಹಿಂದೂ ರಾಷ್ಟ್ರದ ಹಿಂದೂ ಧರ್ಮದ ಶಕ್ತಿ ಕೇಂದ್ರವಾಗಿರುವ ಭಗವಧ್ವಜವನ್ನ ಹಾರಿಸುವಂತಹ ಕೆಲಸವನ್ನ ನೀನು ಮಾಡಿದ್ರೆ ಅದು ತಾಯಿಗೆ ಮಗ ಕೊಡುವಂತಹ ಉಡುಗೊರೆ ಅಂತ ಹೇಳಿದ ಒಂದು ಮಾತನ್ನ ಪ್ರೇರಣೆಯಾಗಿ ತೆಗೆದುಕೊಂಡಂತಹ ಹುಡುಗ ಮಾಳವ ಹುಡುಗರನ್ನ ಸೇರಿಸಿಕೊಂಡು ಒಂದು ಸೈನ್ಯ ಕಟ್ಟಿ ಔರಂಗಜೇಬ ಅನ್ನುವ ಮೊಘಲ್ ಮತಾಂಧ ರಾಕ್ಷಸನನ್ನ ಹಣ್ಣುಗಾಯಿ ನೀರುಗಾಯಿ ಮಾಡಿ ಹಿಂದೂ ಸಾಮ್ರಾಜ್ಯ, ಮರಾಠ ಸಾಮ್ರಾಜ್ಯ, ಹೈಂದವಿ ಸ್ವರಾಜ್ಯವನ್ನ ಮಹಾರಾಷ್ಟ್ರದಲ್ಲಿ ಕಟ್ತಾನೆ. ಆ ಹುಡುಗ ಬೇರೆ ಯಾರೂ ಕೂಡ ಅಲ್ಲ, ಸಾಮಾನ್ಯ ಬಾಲಕನಾಗಿ ಅಮ್ಮನಿಂದ ಗಳಿಸಿದ ಪ್ರೇರಣೆಯನ್ನ ರಾಜ್ಯ ಕಟ್ಟುವುದಕ್ಕೆ ಮೀಸಲಾಗಿರಿಸಿದಂತಹ ಶಿವಛತ್ರಪತಿ ಶಿವಾಜಿ ಮಹಾರಾಜ್. ಅಂತಹ ಶಿವಾಜಿ ಮಹಾರಾಜರಿಗೆ ಹೇಗೆ ಒಬ್ಬ ಅಮ್ಮ ಜೀಜಾಬಾಯಿ ಪ್ರೇರಣೆಯನ್ನ ತುಂಬಿದಳೋ, ಸ್ವಾಮಿ ವಿವೇಕಾನಂದರಿಗೆ ಹೇಗೆ ಅವರ ಅಮ್ಮ ಭುವನೇಶ್ವರಿ ದೇವಿ ಪ್ರೇರಣೆಯನ್ನ ತುಂಬಿದಳೋ, ಅದೇ ರೀತಿಯಲ್ಲಿ ಮುಂಜಾವಿನಿಂದ ರಾತ್ರಿಯವರೆಗೆ ನಮ್ಮ ಮಕ್ಕಳು ನಮ್ಮ ಮನೆಯಲ್ಲಿರ್ತಾರಲ್ಲ, ಅವರಿಗೂ ಪ್ರೇರಣೆಯನ್ನ ಕೊಡುವಂತಹ ಕೆಲಸವನ್ನ ಮಾಡೋಣ. ನಾನು ಎಲ್ಲ ತಾಯಂದಿರಲ್ಲಿ ವಿನಂತಿಯನ್ನ ಮಾಡುವಂಥದ್ದು, ನಾವು ಬ್ಯುಸಿ ಇರ್ತೇವೆ ಅನ್ನುವ ಕಾರಣಕ್ಕೋಸ್ಕರ ಮಕ್ಕಳಿಗೆ ಟಿವಿ ಹಾಕಿ ಕೊಡೋದು, ನಾವು ಬ್ಯುಸಿ ಇರ್ತೇವೆ ಅನ್ನೋ ಕಾರಣಕ್ಕೋಸ್ಕರ ಮಕ್ಕಳ ಕೈಗೆ ಮೊಬೈಲ್ ಕೊಡುವುದನ್ನ ದಯವಿಟ್ಟು ನಿಲ್ಲಿಸಿ. ಕನಿಷ್ಠ ಒಂದು ಸೆಕೆಂಡ್ ಇಯರ್ PUC ಆಗುವವರೆಗಾದರೂ ಕೂಡ ಅವರನ್ನ ಪುಸ್ತಕ ಓದುವುದಕ್ಕೆ ಮತ್ತು ನಮ್ಮ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದಕ್ಕೆ ಅವಕಾಶವನ್ನ ಕೊಡಿ. ಅವರು ಹೊರಗಡೆ ಹೋಗಬೇಕು, ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡಬೇಕು, ಕಬಡ್ಡಿ ಆಡಬೇಕು, ಯೋಗ, ಪ್ರಾಣಾಯಾಮ, ಧ್ಯಾನ, ಈ ಎಲ್ಲವುಗಳನ್ನ ಕೂಡ ಮಕ್ಕಳು ಒಂದು 16-18 ವರ್ಷಗಳವರೆಗೆ ಮಾಡಿ ನಾವು ಎಂಥವರನ್ನ ನಮ್ಮ ಮನೆಯಿಂದ ಹೊರಗಡೆ ಕೊಡಬೇಕು ಸಮಾಜಕ್ಕೆ ಅಂತಂದ್ರೆ, ಅಮೃತ ಘಳಿಗೆ ಸಿನಿಮಾದಲ್ಲಿ ಒಂದು ಹಾಡು ಬರ್ತದಲ್ಲ, ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು ಅಂತ ನಮ್ಮ ಮಕ್ಕಳಿಗೆ ನಾವು ಹೇಳಿಕೊಡಬೇಕಷ್ಟೇ ಹೊರತು ಮಕ್ಕಳಿಗೋಸ್ಕರ ಮಕ್ಕಳಿಗಾಗಿ ದಯಮಾಡಿ ಆಸ್ತಿಯನ್ನ ಮಾಡಿ ಯಾವುದ್ಯಾವುದೋ ಬ್ಯಾಂಕ್ಗಳಲ್ಲಿ ಕೂಡಿಡುವಂತಹ ಪರಿಕಲ್ಪನೆಗಳಿಗೆ ಹೋಗುವುದಕ್ಕಿಂತ, ಮಕ್ಕಳಿಗಾಗಿ ಆಸ್ತಿಯನ್ನ ಮಾಡುವುದಕ್ಕಿಂತ ಮಕ್ಕಳನ್ನೇ ಈ ದೇಶದ ಆಸ್ತಿಯನ್ನಾಗಿ ಮಾಡುವಂತಹ ಒಂದು ಯೋಚನೆಯನ್ನ ನಾವು ಯಾಕೆ ಮಾಡಬಾರದು ಅನ್ನುವ ವಿನಂತಿಯನ್ನ ತಮ್ಮ ಎಲ್ಲರ ಎದುರುಗಡೆ ಇಡ್ತಾ, ಇದೀಗ ಸನಾತನ ನಾಟ್ಯಾಲಯದ ಪುಣ್ಯಭೂಮಿ ಭಾರತ ಸಮೂಹದ ವಿದ್ಯಾರ್ಥಿಗಳ ಮುಂದಿನ ಸುಂದರವಾಗಿರುವ ನೃತ್ಯ, ಒಬ್ಬ ಅಮ್ಮ ತನ್ನ ಮಗುವನ್ನ ಬೆಳಗ್ಗೆ ಎಬ್ಬಿಸಿದ ನಂತರ ರಾತ್ರಿ ಮಲಗುವವರೆಗೆ ಯಾವ ರೀತಿಯಲ್ಲಿ ನೋಡ್ಕೊಳ್ತಾಳೆ, ಯಾವ ರೀತಿಯಲ್ಲಿ ಆ ಮಗುವಿಗೆ ಭಾರತೀಯ ಸಂಸ್ಕೃತಿಯನ್ನ ತುಂಬಿಸುವಂತಹ ಪ್ರಯತ್ನ ಮಾಡ್ತಾಳೆ ಅನ್ನೋದನ್ನ ಗೀತೆ ಮತ್ತು ನೃತ್ಯದ ಮೂಲಕ ನಾವು ಈ ವೇದಿಕೆಯಲ್ಲಿ ನೋಡೋದಕ್ಕಿದ್ದೇವೆ. ಅಕ್ಷರ ಆರೋಗ್ಯಗಳ ಸಂಕೇತವಾಗಿರುವ ಲಕ್ಷ್ಮೀ ಸರಸ್ವತಿ ಗೌರಿ ದೇವಿಯರು ನಿನ್ನ ಕೈ ಅಂಗಣದಲ್ಲೇ ವಾಸವಾಗಿದ್ದಾರೆ. ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತಾ ಗೌರಿ ಪ್ರಭಾತೆ ಕರದರ್ಶನಂ. ಕರಾಗ್ರೇ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತಾ ಗೌರಿ ಪ್ರಭಾತೆ ಕರದರ್ಶನಂ. ಸಮುದ್ರವನ್ನೇ ಉಡುಪಾಗಿಸಿದ
ಪರ್ವತಗಳಿಂದು ದಯಿಸಿದ ಅಮೃತ ಜೀವಜಲಕ್ಕೆ ಕಾರಣಳಾದ ವಿಷ್ಣು ಪತ್ನಿಯಾದ ಭೂದೇವಿಯಲ್ಲಿ ಕ್ಷಮೆ ಕೇಳಿ ದಿನದ ಮೊದಲ ಹೆಜ್ಜೆಯನ್ನಿಡು ಕಂದ. ಸಮುದ್ರವ ಸರೀದೇವಿ ಪರ್ವತಸ್ತದ ಮಂಡಲೇ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮಿ. ಸಮುದ್ರವ ಸರೀದೇವಿ ಪರ್ವತಸ್ತದ ಮಂಡಲೇ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮಿ. ಮಗು ಬುದ್ಧಿಬಲ, ಯಶಸ್ಸು, ಧೈರ್ಯವನ್ನೂ ದಯಪಾಲಿಸುವ ರಾಮದಾಸ ಸಂಕಟ ಮೋಚನ ಹನುಮನನ್ನು ನೆನೆಯೋಣ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್. ಊಟವೆಂದರೆ ಹೊಟ್ಟೆ ತುಂಬಿಸುವುದಲ್ಲ, ವೈರಾಗ್ಯ ಸಿದ್ಧಿಗಾಗಿ, ಜ್ಞಾನ ಪ್ರಾಪ್ತಿಗಾಗಿ ಸದಾ ಪೂರ್ಣೆ ಅನ್ನಪೂರ್ಣೆಯಲ್ಲಿ ಭಿಕ್ಷೆ ಕೇಳು ಕಂದ. ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಕಂದ, ಆರೋಗ್ಯವರ್ಧನೆ, ಧನಧಾನ್ಯ ಸಂಪತ್ತಿನ ಪ್ರಾಪ್ತಿ ಹಾಗೂ ದುಷ್ಟತನದ ಬುದ್ಧಿಯ ವಿನಾಶಕ್ಕಾಗಿ ಸಂಧ್ಯಾ ಜ್ಯೋತಿಯನ್ನು ಬೆಳಗೋಣ ಬಾ. ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಮಮ ಶತ್ರುಹಿತಾರ್ಥಾಯ ಸಂಧ್ಯಾ ಜ್ಯೋತಿ ನಮೋಸ್ತುತೆ. ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಮಮ ಶತ್ರುಹಿತಾರ್ಥಾಯ ಸಂಧ್ಯಾ ಜ್ಯೋತಿ ನಮೋಸ್ತುತೆ. ತಂದೆ, ತಾಯಿ, ಬಂಧು, ಗೆಳೆಯ, ವಿದ್ಯೆ, ಸಂಪತ್ತು ಎಲ್ಲವೂ ಆಗಿರುವ ಸರ್ವಶಕ್ತ ಭಗವಂತನಿಗೆ ನಮಿಸೋಣ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ಬುದ್ಧಿಯಿಂದಲೋ, ಆತ್ಮಬಲದಿಂದಲೋ, ಸಹಜ ಸ್ವಭಾವದಿಂದಲೋ, ದೈಹಿಕವಾಗಿ, ವಾಚಿಕವಾಗಿ, ಮಾನಸಿಕವಾಗಿ ಮಾಡಿದ ಸರ್ವವನ್ನು ಭಗವಂತನಿಗರ್ಪಿಸೋಣ ಬಾ ಕಂದ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಮಗು ಮಲಗುವಾಗ ರಾಮ, ಸುಬ್ರಹ್ಮಣ್ಯ, ಹನುಮಂತ, ಗರುಡರನ್ನು ನೆನೆದು ನಮಿಸಿ ಮಲಗಿದರೆ ದುಸ್ವಪ್ನಗಳು ಬೀಳದು ಬಾ, ಅವರ ಭಜಿಸೋಣ. ರಾಮಂ ಸ್ಕಂದಂ ಹನುಮಂತಂ ವೈನತೇಯಂ ಮೃಗೋದರಂ ಶಯನೇಯ ಸ್ಮರೇ ನಿತ್ಯಂ ದುಸ್ವಪ್ನಂ ತಸ್ಯ ನಶ್ಯತಿ. ರಾಮಂ ಸ್ಕಂದಂ ಹನುಮಂತಂ ವೈನತೇಯಂ ಮೃಗೋದರಂ ಶಯನೇಯ ಸ್ಮರೇ ನಿತ್ಯಂ ದುಸ್ವಪ್ನಂ ತಸ್ಯ ನಶ್ಯತಿ.
ಸುಖವಾಗಿರಲಿ. ಸರ್ವರು ನೆಮ್ಮದಿಯನ್ನು ಶುಭವನ್ನೇ ಕಾಣಲಿ. ಯಾರೊಬ್ಬರು ದುಃಖಕ್ಕೆ ಪಾತ್ರರಾಗದಿರಲಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. मृत्योर्मा अमृतंगमय. ॐ सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै. ಭಾರತೀಯ ಪರಂಪರೆಯನ್ನ ಇವತ್ತು ಜಗತ್ತು ಹೇಗೆ ಗುರುತಿಸ್ತಾ ಇದೆ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ನೀವೇ ಒಂದು ಬಾರಿ ವಿಶ್ವದಲ್ಲಿ ನಡೀತಾ ಇರುವಂತಹ ಅನೇಕ ವಿದ್ಯಮಾನಗಳನ್ನು ಗಮನಿಸಿ. ಅಮೇರಿಕಾದ ಜನ ರಾತ್ರಿ ಅಮೇರಿಕಾದಲ್ಲಿ ಆರಾಮದಲ್ಲಿ ಮಲಗುವುದಕ್ಕೆ ಅವರಿಗೆ ಸಾಧ್ಯವೇ ಆಗ್ತಾ ಇಲ್ಲ. ಯಾಕೆಂದ್ರೆ ಯಾವಾಗ ಡಾಲರ್ ಬೆಲೆ ಕೆಳಗಡೆ ಹೋಗ್ತದೆ ಅನ್ನುವಂಥದ್ದು ಅಲ್ಲಿ ಅಧ್ಯಕ್ಷರಿಗೆ ಗೊತ್ತಿಲ್ಲ. ಇನ್ನು ಚೀನಾದ ಒಳಗಡೆಯ ಆಂತರಿಕ ಕಲಹಗಳು, ಕಚ್ಚಾಟಗಳು ಚೀನೀಯರನ್ನ ಮಲಗಲಿಕ್ಕೆ ಬಿಡ್ತಾ ಇಲ್ಲ. ಪಕ್ಕದ ರಾವಣನ ಲಂಕೆಯಲ್ಲಿ 1 ಪ್ಲೇಟ್ ಇಡ್ಲಿಗೆ 3 ಇಡ್ಲಿ ಬರ್ತದಂತೆ. 1 ಇಡ್ಲಿಗೆ 90 ರೂಪಾಯಿ, 1 ಪ್ಲೇಟ್ ಇಡ್ಲಿಗೆ 270 ರೂಪಾಯಿ ಬಿಲ್ಲನ್ನ ಕೊಲಂಬೋದಲ್ಲಿ ಮಾಡಿದ್ದನ್ನ ನಾವೆಲ್ಲರೂ ಕೂಡ ನೋಡಿದ್ದೇವೆ. ರಾವಣನ ಲಂಕೆಯ ಪರಿಸ್ಥಿತಿಯು ಕೂಡ ಬಹಳ ಕಷ್ಟಕರವಾಗಿದೆ. ಇನ್ನು ವಿಶ್ವದಲ್ಲಿ ನನ್ನ ಸ್ಥಾನ ಬಹಳ ದೊಡ್ಡದಿದೆ ಅಂತ ಮೆರೆದಾಡ್ತಾ ಇದ್ದಂತಹ ರಷ್ಯಾಗೆ ಉಕ್ರೇನ್ನ ಜೊತೆ ನಡೆದಂತಹ ಯುದ್ಧವನ್ನ ಸಂಭಾಳಿಸುವುದು ಹೇಗೆ ಅಂತಲೇ ಗೊತ್ತಿಲ್ಲ. ಇವತ್ತು ಇಡೀ ವಿಶ್ವದಲ್ಲಿ ಎಲ್ಲಾ ದೇಶಗಳನ್ನ ನೀವು ಗಮನಿಸಿದಾಗ ಒಂದಲ್ಲ ಒಂದು ಸಮಸ್ಯೆಯಿಂದ ಆ ದೇಶ ಬಳಲ್ತಾನೆ ಇದೆ. ಆದರೆ ಬಹಳ ಆರಾಮವಾಗಿ, ಬಹಳ ಆನಂದವಾಗಿ, ಯಾವುದೇ ತೊಂದರೆ, ಯಾವುದೇ ಸಮಸ್ಯೆಗಳು ಇಲ್ಲದೆ 135 ಕೋಟಿ ಜನ ಭಾರತೀಯರು ರಾತ್ರಿ 11 ಕಾಲಕ್ಕೆ ಟಿವಿಯನ್ನ ಆಫ್ ಮಾಡಿ ಆರಾಮದಲ್ಲಿ ಮಲಗುವಂತಹ ಯಾವುದಾದರೂ ಒಂದು ದೇಶ ಜಗತ್ತಿನಲ್ಲಿದ್ರೆ ಅದು ನಮ್ಮ ಭಾರತ ಮಾತ್ರ ಅನ್ನುವಂಥದ್ರಲ್ಲಿ ಎರಡು ಮಾತಂತೂ ಇಲ್ಲವೇ ಇಲ್ಲ. ಅಷ್ಟು ನೆಮ್ಮದಿ, ಅಷ್ಟು ಆರಾಮ, ಅಷ್ಟು ಆನಂದ ಈ ದೇಶದಲ್ಲಿ ಇವತ್ತು ನಾವು ಕಾಣುವುದಕ್ಕೆ ಸಾಧ್ಯವಾಗಿದೆ. ಕಾರಣ ಏನು ಅಂತಂದ್ರೆ ಈ ನೆಲದ ಒಳಗಡೆ ಇರುವ ಆಧ್ಯಾತ್ಮಿಕ ಶಕ್ತಿ, ನಮ್ಮ ನಾಡಿನಲ್ಲಿರುವಂತಹ ಆಧ್ಯಾತ್ಮಿಕ ಶಕ್ತಿ. ಅವಾಗ ಕಾರ್ಯಕ್ರಮದಲ್ಲಿ ಶರಣ್ ಪಂಪೆಲ್ ಅವರು ಒಂದು ಮಾತನ್ನ ಉಲ್ಲೇಖ ಮಾಡಿದರು. ರಷ್ಯಾದ ಒಬ್ಬ ವ್ಯಕ್ತಿ ಹೇಗೆ ಭಾರತೀಯತೆಯ ಬಗ್ಗೆ ಮಾತನಾಡ್ತಾರೆ, ಭಾರತೀಯ ಪರಿಕಲ್ಪನೆಗಳನ್ನ ಹೇಗೆ ತಮ್ಮದು ಅಂತ ಒಪ್ಪಿಕೊಳ್ತಾರೆ. ವಿಶ್ವದಲ್ಲಿ ಅನೇಕ ಜನ ಭಾರತಕ್ಕೆ ಇವತ್ತಿಗೂ ಕೂಡ ಬರ್ತಾರೆ. ಪ್ರತಿ ವರ್ಷ ನೀವು ಇಲ್ಲಿಂದ ಧರ್ಮಸ್ಥಳಕ್ಕೆ, ಮಂಗಳೂರಿಂದ ಧರ್ಮಸ್ಥಳಕ್ಕೆ ಹೋಗೋ ಬಸ್ಸಲ್ಲಿ ಸೀಸನ್ ಅಲ್ಲಿ ಏನಾದ್ರೂ ಹೋದ್ರೆ ನಿಮಗೊಂದು 3-4 ಜನ ವಿದೇಶಿಯರು ಸಿಗ್ತಾರೆ. ಧರ್ಮಸ್ಥಳಕ್ಕೆ ಹೋಗ್ತಾರೆ, ಕೊಲ್ಲೂರು ಮೂಕಾಂಬಿಕೆಯ ದೇವಸ್ಥಾನಕ್ಕೆ ಹೋಗ್ತಾರೆ. ಅವರಲ್ಲಿ ಕೇಳು ನೋಡಿ, ನೀವು ಯಾಕ ದೇವಸ್ಥಾನಗಳಿಗೆ ಭೇಟಿ ಕೊಡ್ತೀರಿ ಅಂದ್ರೆ ಅವರು ಕೊಡುವಂತಹ ಉತ್ತರ, ನಮಗೆ ಬದುಕಿನ ಹೊರಗಡೆಯ ಎಲ್ಲವುಗಳನ್ನ ಅನುಭವಿಸುವುದು ಹೇಗೆ ಅಂತ ಗೊತ್ತಿದೆ, ಆದರೆ ನಮ್ಮ ಒಳಗಡೆ ಇರುವಂತಹ ನಮ್ಮನ್ನ ಸರಿ ಮಾಡುವುದು ಹೇಗೆ ಅಂತ ಗೊತ್ತಿಲ್ಲ.
ಅದಕ್ಕೆ ಪಾಠ ಹೇಳಿಕೊಡುವ ಒಂದು ದೇಶ ಅದು ಭಾರತ ಮಾತ್ರ. ಹಾಗಾಗಿ ನಾವು ಭಾರತಕ್ಕೆ ಬರ್ತೇವೆ ಅಂತ ಇವತ್ತು ವಿದೇಶಿಯರು ಹೇಳುವುದಕ್ಕೆ ಕಾರಣ ಒಬ್ಬ ಸಂತ. ಎಲ್ಲಿಯವರೆಗೆ ನಮ್ಮ ದೇಶವನ್ನ ಹಾವಾಡಿಗರ ದೇಶ ಅಂತ ಕರೀತಾ ಇದ್ರು, ಭಾರತೀಯರಿಗೆ ಏನೂ ಕೂಡ ಗೊತ್ತಿಲ್ಲ, ಮುಕ್ಲುಪುರ ಬರೀ ಪೊಟ್ಟು, ಒಂದು ಕಡೆಯಿಂದ ಆಲೂಗಡ್ಡೆ ಹಾಕಿದ್ರೆ ಇನ್ನೊಂದು ಕಡೆಯಿಂದ ಚಿನ್ನ ತೆಗೆಯುವಂತಹ ಮೂರ್ಖರು ಭಾರತೀಯರು ಅಂತೆಲ್ಲ ಮಾತನಾಡ್ತಾ ಇದ್ದಂತಹ ಒಂದು ಕಾಲ ಈ ಜಗತ್ತಿನಲ್ಲಿ ಇತ್ತು ಭಾರತದ ಬಗ್ಗೆ. ಆದರೆ ಒಬ್ಬ ಸಂತ, ಒಬ್ಬ ಸನ್ಯಾಸಿ, ರಾಮಕೃಷ್ಣರ ಭೀಮಶಿಷ್ಯ, ವೇದಾಂತ ಕೇಸರಿ ಸ್ವಾಮಿ ವಿವೇಕಾನಂದರು ಅಮೆರಿಕಾದಲ್ಲಿ ನಡೆದ ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿ ಭಾರತೀಯತೆಯ ಕಂಪನ್ನ ಆ ವೇದಿಕೆಯಲ್ಲಿ ಪ್ರಸ್ತುತಪಡಿಸ್ತಾರಲ್ಲ, ಅಲ್ಲಿಂದ ಈ ದೇಶವನ್ನ ವಿದೇಶಿಯರು ನೋಡುವ ರೀತಿ ಬದಲಾಯಿತು. ನಮ್ಮ ದೇಶದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಂತಹ ರೀತಿ ನೀತಿಗಳೇ ಪೂರ್ಣವಾಗಿ ಬದಲಾಗ್ತಾ ಹೋಯಿತು. ವಿವೇಕಾನಂದರನ್ನ ವಿದೇಶದಲ್ಲಿ ಅನೇಕ ರೀತಿಯ ಪ್ರಶ್ನೆಗಳನ್ನ ಕೇಳಿ ತಬ್ಬಿಬ್ಬುಗೊಳಿಸ್ತಾರೆ. ಅವ್ರು ಹಾಕ್ತಾ ಇದ್ದಂತಹ ಬಟ್ಟೆ ಕೇಸರಿ, ಅದಲ್ಲಲ್ಲಿ ಏನೇನೋ ಆಗಿತ್ತು, ಇಸ್ತ್ರಿ ಕಾಣದೆ ಎಷ್ಟೋ ದಿವಸಗಳಾಗಿದ್ದಂತಹ ಬಟ್ಟೆ ಅದು. ಅಂತಹ ಬಟ್ಟೆಯನ್ನ ಧರಿಸಿ ಓಡಾಡುತ್ತಿದ್ದ ಸ್ವಾಮಿ ವಿವೇಕಾನಂದರಲ್ಲಿ ವಿದೇಶಿಯರು ಪ್ರಶ್ನೆ ಮಾಡ್ತಾರಂತೆ, ಅಮೆರಿಕನ್ನರು, ಯುರೋಪಿಯನ್ನರು ಪ್ರಶ್ನೆ ಮಾಡ್ತಾರೆ, ಅಲ್ಲ ನಿಮಗೊಂದು ಚೆನ್ನಾಗಿರುವಂತಹ ಬಟ್ಟೆ ಹಾಕೊಂಡು ಬರೋದಕ್ಕೆ ಸಾಧ್ಯ ಆಗೋದಿಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ. ಸ್ವಾಮಿ ವಿವೇಕಾನಂದರು ಅದಕ್ಕೆ ಕೊಡುವಂತಹ ಉತ್ತರ ಎಷ್ಟು ಚೆನ್ನಾಗಿತ್ತು. ಬಟ್ಟೆಯನ್ನ ನೋಡಿ ವ್ಯಕ್ತಿಯನ್ನ ಅಳಿಯುವಂಥದ್ದು ಭಾರತೀಯ ಪರಂಪರೆಯಲ್ಲಿ ಇಲ್ಲ. ನಮ್ಮ ದೇಶದಲ್ಲಿ ಅವನು ಯಾವ ಬಟ್ಟೆ ಹಾಕೊಂಡಿದ್ದಾನೆ, ಅವನು ಯಾವ ರೀತಿಯ ಗಾಡಿಯಲ್ಲಿ ಓಡಾಡ್ತಾನೆ, ಅವನು ಹೇಗೆ ಇದ್ದಾನೆ ಅನ್ನುವ ಕಾರಣಕ್ಕಾಗಿ ಅವನಿಗೆ ಗೌರವ ಅಲ್ಲ. ಭಾರತದಲ್ಲಿ ವ್ಯಕ್ತಿಗೆ ಗೌರವ ಬರುವಂಥದ್ದು ಹಾಕಿಕೊಳ್ಳುವ ಬಟ್ಟೆಯಿಂದಲ್ಲ, ಆ ವ್ಯಕ್ತಿಯ ವ್ಯಕ್ತಿತ್ವದಿಂದ ಭಾರತದಲ್ಲಿ ವ್ಯಕ್ತಿಗೆ ಗೌರವ ಸಿಗುತ್ತೆ ಅನ್ನೋ ವಿಶೇಷವಾಗಿರುವ ಮಾತನ್ನ ವಿವೇಕಾನಂದರು ಅಲ್ಲಿ ಉಲ್ಲೇಖ ಮಾಡ್ತಾರೆ. ಇನ್ನೊಂದು ಘಟನೆ ನಡೆಯಿತು. ಎಲ್ಲಾ ಮತಗ್ರಂಥಗಳ ಪುಸ್ತಕಗಳನ್ನ ಒಂದಾಗಿ ಸಾಲಾಗಿ ಜೋಡಿಸಿಟ್ಟಿರ್ತಾರಂತೆ ಒಂದು ಕಾರ್ಯಕ್ರಮದಲ್ಲಿ. ಭಗವದ್ಗೀತೆ ಕೆಳಗಡೆ ಇತ್ತು. ನಮ್ಮಲ್ಲೂ ಕೂಡ ಅನೇಕರಿಗೆ ನಮ್ಮ ಗ್ರಂಥಗಳು ಯಾವುದು, ರಾಮಾಯಣ ಏನು, ಮಹಾಭಾರತ ಏನು, ಭಗವದ್ಗೀತೆ ಯಾವ ಸಾರವನ್ನ ಸಮಾಜಕ್ಕೆ ಕೊಡ್ತಾ ಇದೆ ಅನ್ನೋದನ್ನ ನಾವು ಧರ್ಮ ಶಿಕ್ಷಣದ ಮೂಲಕ ಕಲಿಬೇಕು. ವಿವೇಕಾನಂದರನ್ನ ಕುರಿತಾಗಿ ಆ ವಿದೇಶಿಯರು ಹೇಳ್ತಾರೆ, ನೋಡಿ ನಿಮ್ಮ ಭಗವದ್ಗೀತೆ ಕೆಳಭಾಗದಲ್ಲಿದೆ, ಭಗವದ್ಗೀತೆ ಯಾರಿಗೂ ಕೂಡ ಬೇಡ, ಅದಕ್ಕೋಸ್ಕರ ಕೆಳಗಡೆ ಇಟ್ಟಿದ್ದಾರೆ ಅಂತ ಹೇಳಬೇಕಾಗಿದ್ರೆ ವಿವೇಕಾನಂದರು ತಕ್ಷಣ ಎದ್ದು ಭಗವದ್ಗೀತೆ ಅಡಿಯಲ್ಲಿದ್ದ ಭಗವದ್ಗೀತೆಯ ಪುಸ್ತಕವನ್ನ ಎಳೆದು ತೆಗಿತಾರೆ. ಅದರ ಮೇಲಿದ್ದಂತಹ ಉಳಿದ ಎಲ್ಲ ಪುಸ್ತಕಗಳು ದೊಪ್ಪನೆ ಬೀಳುವುದಕ್ಕೆ ಶುರುವಾಯಿತು. ವಿವೇಕಾನಂದರು ಹೇಳಿದ್ರಂತೆ, ಭಗವದ್ಗೀತೆ ಕೆಳಭಾಗದಲ್ಲಿ ಯಾಕಿದೆ ಅಂದ್ರೆ, ನೀವು 10 ಮಹಡಿಯ ಬಹಳ ದೊಡ್ಡದಾಗಿರುವ ಎತ್ತರವಾದ ಮನೆಯನ್ನ ಕಟ್ಟಬೇಕಿದ್ದರೂ ಆ ಮನೆ ಅಷ್ಟು ಗಟ್ಟಿಯಾಗಿ ನಿಲ್ಲುವುದು ಎಲ್ಲಿಂದ ಅಂತಂದ್ರೆ ಅದರ ತಳಪಾಯದಿಂದ. ತಳಪಾಯ ಗಟ್ಟಿಯಾಗಿದ್ದಾಗ, ಫೌಂಡೇಶನ್ ಗಟ್ಟಿಯಾಗಿದ್ದಾಗ ಹೇಗೆ ಮನೆ ಕಟ್ಟಡಗಳು ಗಟ್ಟಿಯಾಗಿ ನಿಲ್ಲುತ್ತದೆಯೋ ಹಾಗೆಯೇ ಜಗತ್ತಿನಲ್ಲಿರುವ ಎಲ್ಲ ಮತಗಳು ಗಟ್ಟಿಯಾಗಿ ನೆಲೆಯೂರಬೇಕೆಂದಿದ್ದರೆ ಒಂದು ಗ್ರಂಥ ಅಡಿಪಾಯವಾಗಿ ಫೌಂಡೇಶನ್ ಆಗಿ ಇರಬೇಕು. ಜಗತ್ತಿನ ಎಲ್ಲ ಮತಗಳಿಗೂ ಕೂಡ ಗಟ್ಟಿತನವನ್ನ ತುಂಬುವ ಒಂದೇ ಒಂದು ಗ್ರಂಥ, ಅದು ಭಾರತದ ಭಗವದ್ಗೀತೆ ಮಾತ್ರ ಅಂತ ಸ್ವಾಮಿ ವಿವೇಕಾನಂದರು ವಿದೇಶದಲ್ಲಿ ನಿಂತುಕೊಂಡು ಉಲ್ಲೇಖ ಮಾಡ್ತಾರೆ. ಅಂದ್ರೆ ಎಂಥ ಅದ್ಭುತವಾಗಿರುವ ರಾಷ್ಟ್ರ ಪ್ರೇಮ, ಧರ್ಮ ಪ್ರೇಮ ಆ ವ್ಯಕ್ತಿಯಲ್ಲಿತ್ತು ಅಂತ ಯೋಚನೆ ಮಾಡಿ. ಸನಾತನ ನಾಟ್ಯಾಲಯ ಸ್ವಾಮಿ ವಿವೇಕಾನಂದರಿಗೆ 150ನೇ ಜನ್ಮ ಜಯಂತಿಯನ್ನು ಆಚರಣೆ ಮಾಡುವ ಹೊತ್ತಲ್ಲಿ ವಿವೇಕಾನಂದರ ಕುರಿತಾಗಿರುವ 4-6 ಹಾಡುಗಳನ್ನು ಸಂಯೋಜನೆ ಮಾಡಿತ್ತು. ಯಾಕೆ ವಿವೇಕಾನಂದರು ನಮ್ಮ ಮಕ್ಕಳಿಗೆ ಬೇಕು ಅಂದ್ರೆ, ನಮ್ಮ ಮಕ್ಕಳಲ್ಲೆಲ್ಲ ಅಯ್ಯೋ ನಮ್ಮಿಂದ ಏನೂ ಸಾಧ್ಯ ಇಲ್ಲ, ನಮ್ಮಿಂದಂತೂ ಸಾಧ್ಯ ಇಲ್ಲ ಅಂತ ಯೋಚನೆ ಮಾಡ್ತಾರಲ್ಲ. ಇನ್ನೇನು ಪರೀಕ್ಷೆ ಎಲ್ಲ ಮುಗಿದು ಫಲಿತಾಂಶ ಬರಬೇಕಾಗಿದ್ರೆ 90 ಮಾರ್ಕ್ ಬಂದರೂ ಅಳ್ತಾರೆ, 99 ಮಾರ್ಕ್ ಬಂದರೂ ಅಳ್ತಾರೆ, 34 ಬಂದು ಫೇಲ್ ಆದರೂ ಅಳ್ತಾರೆ. ಯಾಕೆ ಅಂತ ಗೊತ್ತಿಲ್ಲ. ನಮ್ಮ ಮಕ್ಕಳಲ್ಲಿ ನನ್ನಿಂದ ಆಗುವುದಿಲ್ಲ, ನಾನು ಸೋತೋದೆ ಅನ್ನೋ ಭಾವನೆ ಬರುವಾಗಲೆಲ್ಲ ಆ ಮಕ್ಕಳಲ್ಲಿ ಶಕ್ತಿಯನ್ನ ತುಂಬಬಲ್ಲಂತಹ ಸಾಮರ್ಥ್ಯ ಇರುವ ಒಬ್ಬ ವ್ಯಕ್ತಿ ಸ್ವಾಮಿ ವಿವೇಕಾನಂದರು ಮತ್ತು ಅವರ ವಿಚಾರಗಳು. ಆ ದೃಷ್ಟಿಯಲ್ಲಿ ವಿವೇಕಾನಂದರನ್ನ ನಮ್ಮ ಮಕ್ಕಳು ಅರಿಬೇಕು, ಓದಬೇಕು. ಅಸೈಗೋಳಿಯ ಇವತ್ತಿನ ಕಾರ್ಯಕ್ರಮದಲ್ಲಿ ಸೇರಿರುವಂತಹ ಎಲ್ಲ ಹಿರಿಯರಲ್ಲಿ ಮತ್ತು ತಾಯಂದಿರಲ್ಲಿ ಸನಾತನ ನಾಟ್ಯಾಲಯ ಒಂದು ವಿನಂತಿಯನ್ನ ಮಾಡಿಕೊಳ್ತಾ ಇದೆ. ನಮ್ಮ ಮಕ್ಕಳ ಬರ್ಡೇ ಆಗುವಾಗ, ಹುಟ್ಟಿದ ಹಬ್ಬಕ್ಕೆ ನಾವು ಮಕ್ಕಳನ್ನೇನು ಮಾಡ್ತೇವೆ, ಒಂದು ಚಾಕ್ಲೇಟ್ ತಂದು ಕೊಡ್ತೇವೆ, ಬಿಸ್ಕೆಟ್ ತಂದು ಕೊಡ್ತೇವೆ, ಮನೆಯಲ್ಲಿ ಐಸ್ ಕ್ರೀಮ್ ಪಾರ್ಟಿ ಮಾಡ್ತೇವೆ, ಹೋಟೆಲ್ಗೆ ಹೋಗಿ ತಿನ್ನು ಬಾಬಾ ತಿನ್ನು ಬಾಬಾ ತಿನ್ನು ಬಾಬಾ ಅಂತ ಎಲ್ಲ ಕಡೆಯಲ್ಲೂ ತಿನ್ನಿಸುವಂತಹ ಪ್ರಯತ್ನವನ್ನ ಮಾಡ್ತೇವೆ.
ನಾನೆಲ್ಲ ತಾಯಂದಿರಲ್ಲಿ ವಿಶೇಷವಾಗಿ ವಿನಂತಿಯನ್ನ ಮಾಡ್ಕೊಳ್ಳುವಂಥದ್ದು, ನಾಳೆಯಿಂದಲೇ ಏನಾದರೂ ನಮ್ಮ ಮನೆಯ ಮಗುವಿನ ಬರ್ತ್ಡೇ ಇಲ್ಲಿ ಅಸೈಗೋಳಿಯಲ್ಲಿದೆ ಅಂತಂದ್ರೆ ಆ ಮಕ್ಕಳಿಗೆ ನೀವು ಡ್ರೆಸ್ ಕೊಡಿ, ಒಳ್ಳೇದೆ. ನೀವು ಅದಕ್ಕೆ ಆ ಮಗುವಿಗೆ ಬೇಕಾದ ಎಲ್ಲ ಸುಖಗಳನ್ನು, ಸೈಕಲ್ಲು, ಇನ್ನೊಂದು ಮತ್ತೊಂದು ಏನಾಗ್ತದೆ ಆ ಎಲ್ಲವುಗಳನ್ನು ಕೂಡ ಕೊಡಿ. ಅದರ ಜೊತೆಗೆ ಸ್ವಾಮಿ ವಿವೇಕಾನಂದರ ಚಿಂತನೆಗಳಿರುವ 2 ಪುಸ್ತಕಗಳನ್ನ ಕೂಡ ಆ ಮಗುವಿಗೆ ಬರ್ತ್ಡೇ ದಿವಸ ಕೊಡುವ ಒಂದು ಸಣ್ಣ ಪ್ರಯತ್ನವನ್ನ ನಾವು ಮಾಡ್ತೇವೆ ಅಂತಂದ್ರೆ, ಹೇಗೆ ವಿವೇಕಾನಂದರ ವಿಚಾರದಿಂದ ಸ್ಫೂರ್ತಿಯನ್ನ ಪಡೆದಂತಹ ಒಬ್ಬ ಹುಡುಗ ತಾನು 35-38 ವರ್ಷಗಳಾಗಬೇಕಾಗಿದ್ರೆ ಭಾರತಕ್ಕೊಂದು ಸೈನ್ಯವನ್ನ ಕಟ್ಟಬೇಕು ಅಂತ ಒಂದು ಯೋಚನೆಯನ್ನ ಮಾಡಿದಂತಹ ನೇತಾಜಿ ಸುಭಾಷ್ ಚಂದ್ರ ಬೋಸರಾದರು, ಹೇಗೆ ಒಬ್ಬ ಸಾಮಾನ್ಯ ಹುಡುಗ ಅವನು ಗುಜರಾತಿನ ವಾಡ್ನಗರ ಅಂತ ಒಂದು ರೈಲ್ವೆ ಸ್ಟೇಷನ್ ನಲ್ಲಿ ಈ ಚಹಾ ಮಾರಾಟ ಮಾಡ್ತಾ ಇದ್ದಂತೆ, ವಡಾ ಪಾವ್ ಚಹಾ ಎಲ್ಲ ಮಾರಾಟ ಮಾಡ್ತಾ ಇದ್ದ. ಅವನಿಗೆ ವಿವೇಕಾನಂದರನ್ನ ಓದಬೇಕು ಅಂತ ಅನ್ನಿಸ್ತು. ಆತ ವಿವೇಕಾನಂದರನ್ನ ಓದಿ ರಾಮಕೃಷ್ಣ ಮಠಕ್ಕೆ ಹೋಗಿ ನಾನು ಸನ್ಯಾಸಿಯಾಗಬೇಕು ಅಂತ ರಾಮಕೃಷ್ಣ ಮಠದ ಸ್ವಾಮೀಜಿಯವರಲ್ಲಿ ಕೇಳಿಕೊಂಡನಂತೆ. ಅದಕ್ಕೆ ರಾಮಕೃಷ್ಣಾಶ್ರಮದ ಸ್ವಾಮೀಜಿಯವರು ಹೇಳ್ತಾರೆ, ಇಲ್ಲಪ್ಪ, ನೀನು ಸನ್ಯಾಸಿ ಆಗುವುದು ಬೇಡ, ನಿನ್ನಿಂದ ಈ ಸಮಾಜಕ್ಕೆ ಬೇರೇನೋ ಕೊಡುಗೆ ಕೊಡಬೇಕು, ಹೋಗು ನೀನು ಜನರ ಸೇವೆಯನ್ನ ಮಾಡು ಅಂತ ಆ ಹುಡುಗನನ್ನ ಕಳಿಸ್ಕೊಡ್ತಾರೆ. ಆತ ಏನಾಗಿದ್ದ, ಗುಜರಾತಿನ ವಾಡನಗರದ ರೈಲ್ವೆ ಸ್ಟೇಷನ್ ನಲ್ಲಿ ಚಹಾ ಮಾರಾಟ ಮಾಡ್ತಾ ಇದ್ದ ತನ್ನ ಸಂಬಂಧಿಗಳ ಜೊತೆಯಲ್ಲಿ. ಆ ಹುಡುಗ ವಿವೇಕಾನಂದರನ್ನ ಓದಿ, ವಿವೇಕಾನಂದರನ್ನ ಅಧ್ಯಯನ ಮಾಡಿ, ವಿವೇಕಾನಂದರ ವಿಚಾರಗಳನ್ನ ತನ್ನ ಮನಸ್ಸಿನಲ್ಲಿ ಆಳವಾಗಿ ಕೂರಿಸಿದರ ಪರಿಣಾಮ ಇವತ್ತೇನಾಗಿದೆ ಅಂತಂದ್ರೆ, ರಷ್ಯಾ ಮತ್ತೆ ಉಕ್ರೇನ್ನ ನಡುವೆ ಯುದ್ಧ ಆಗಿ ಇನ್ನೇನು 3ನೇ ವಿಶ್ವ ಯುದ್ಧವೇ ಬಂತು, ಜಗತ್ತೆಲ್ಲ ನಾಶ ಆಯಿತು ಅನ್ನೋ ಯೋಚನೆಯನ್ನ ವಿಶ್ವದ ಅನೇಕ ನಾಯಕರು ಮಾಡ್ತಾ ಇದ್ದಾಗ ಅವರೆಲ್ಲರ ಮನಸ್ಸಿಗೆ ಬಂದವನು ಒಬ್ಬನೇ, ಇದೇ ಚಹಾ ಮಾರಾಟ ಮಾಡ್ತಾ ಇದ್ದಂತ ಹುಡುಗ. ಜಗತ್ತಿನಲ್ಲಿ ಮುಂದೆ ಬರಬಹುದಾಗಿರುವ 3ನೇ ವಿಶ್ವ ಯುದ್ಧವನ್ನ ತಡೆಗಟ್ಟಬಲ್ಲ ಸಾಮರ್ಥ್ಯ ಇಡೀ ವಿಶ್ವದಲ್ಲಿ ಯಾರಿಗಾದರೂ ಒಬ್ಬನಿಗಿದೆ ಅಂತಂದ್ರೆ ಅದು ಭಾರತದ ಚಾಯ್ವಾಲಾಗೆ ಮಾತ್ರ. ಆ ಚಾಯ್ವಾಲಾ ಯಾರು ಅಂದ್ರೆ, ಸ್ವಾಮಿ ವಿವೇಕಾನಂದರ ವಿಚಾರಗಳನ್ನ ಓದಿ ಅಧ್ಯಯನ ಮಾಡಿ ಭಾರತದ ಪ್ರಧಾನಮಂತ್ರಿಯಾಗಿರುವಂತಹ ಸನ್ಮಾನ್ಯ ನರೇಂದ್ರ ಮೋದಿಯವರಿಂದಲೇ ವಿಶ್ವವನ್ನ ಉಳಿಸುವುದಕ್ಕೆ ಸಾಧ್ಯ ಅನ್ನೋದನ್ನ ಅವರೆಲ್ಲರೂ ಮಾತನಾಡ್ಕೊಳ್ತಾರೆ. ಅಂದ್ರೆ ವಿವೇಕಾನಂದರ ವಿಚಾರಗಳು ಖಂಡಿತವಾಗಿಯೂ ಸಾಮಾನ್ಯ ಅಲ್ಲ. ಆ ವಿವೇಕ ವಿಚಾರಗಳು ನಮ್ಮ ಮನೆ ಮಕ್ಕಳಲ್ಲಿಯೂ ಕೂಡ ಒಳ್ಳೆಯ ಚಿಂತನೆಗಳನ್ನ ಬೆಳೆಸಲಿ ಅನ್ನುವ ಆಶಯದೊಂದಿಗೆ ವಿವೇಕ ಪಥ ಕಾರ್ಯಕ್ರಮಕ್ಕಾಗಿಯೇ ನಾವು ಸಂಯೋಜನೆ ಮಾಡಿರುವಂತಹ ಬಹಳ ಸುಂದರವಾಗಿರುವ ಹಾಡು ನಿಮ್ಮ ಮುಂದೆ. ಉತ್ತಿಷ್ಠತ ಜಾಗ್ರತ ಮನುಜ, ಉತ್ತಿಷ್ಠತ ಜಾಗ್ರತ. उत्तिष्ठत जाग्रत मनुजा, उत्तिष्ठत जाग्रत जाग्रत उत्तिष्ठता जाग्रता मनुजा, उत्तिष्ठता जाग्रता मनुजा, उत्तिष्ठता जाग्रता, उत्तिष्ठता जाग्रता मनुजा, उत्तिष्ठता जाग्रता, उत्तिष्ठता जाग्रता मनुजा, उत्तिष्ठता जाग्रता. ಗುರಿಯನ್ನು ಸೇರುವವರೆಗೂ ನೀ ಅರೆಕ್ಷಣ ನಿಲ್ಲದೆ ಮುನ್ನಡೆ ಸಖನೆ, ಗುರಿಯನ್ನು ಸೇರುವವರೆಗೂ ನೀ ಅರೆಕ್ಷಣ ನಿಲ್ಲದೆ ಮುನ್ನಡೆ ಸಖನೆ. ಉತ್ತಿಷ್ಠತಾ ಜಾಗ್ರತಾ ಮನುಜ, ಉತ್ತಿಷ್ಠತಾ ಜಾಗ್ರತಾ, उत्तिष्ठता जाग्रता मनुजा, उत्तिष्ठता जाग्रता,
ನಿನ್ನೊಳಗೆಯೇ ಇದೆ ಆರತು ನಾನ್ ಬನ್ನ ಪಡುತ್ತ ಈ ಕ್ಷುದ್ರ ಜೀವನದಿ ಬನ್ನ ಪಡುತ್ತ ಈ ಕ್ಷುದ್ರ ಜೀವನದಿ ಇನ್ನು ತೊಡಲದಿರು ಮುನ್ನಡೆ ಸಖನೆ ಇನ್ನು ತೊಡಲದಿರು ಮುನ್ನಡೆ ಸಖನೆ ಉತ್ತಿಷ್ಠತ ಜಾಗೃತ ಮನುಜ ಉತ್ತಿಷ್ಠತ ಜಾಗೃತ उत्तिष्ठत जागृत मनुजा उत्तिष्ठत जागृत उत्तिष्ठत जागृत मनुजा उत्तिष्ठत जागृत ಮಮತೆಯ ಈ ದೇಹವೇ ನೀನೆಂದು ಮಮತೆಯ ಈ ದೇಹವೇ ನೀನೆಂದು ಭ್ರಮಿಸದಿರೈ ನೀ ಎಂದೆಂದು ಭ್ರಮಿಸದಿರೈ ನೀ ಎಂದೆಂದು ಅಮರ ಆತ್ಮನಿ ಅಮೃತ ಪುತ್ರನೇ ಅಮರ ಆತ್ಮನಿ ಅಮೃತ ಪುತ್ರನೇ ಅಮಲಾನಂದದಿ ಪರಿಪೂರ್ಣನು ನೀ ಅಮಲಾನಂದದಿ ಪರಿಪೂರ್ಣನು ನೀ उत्तिष्ठत जागृत मनुजा उत्तिष्ठत जागृत उत्तिष्ठत जागृत मनुजा उत्तिष्ठत जागृत ಗುರಿಯನ್ನು ಸೇರುವವರೆಗೂ ನೀ ಅರೆಕ್ಷಣ ನಿಲ್ಲದೆ ಮುನ್ನಡೆ ಸಖನೆ ಗುರಿಯನ್ನು ಸೇರುವವರೆಗೂ ನೀ ಅರೆಕ್ಷಣ ನಿಲ್ಲದೆ ಮುನ್ನಡೆ ಸಖನೆ उत्तिष्ठत जागृत मनुजा उत्तिष्ठत जागृत ಉತ್ತಿಷ್ಠತ ಜಾಗೃತ उत्तिष्ठत जागृत उत्तिष्ठत जागृत उत्तिष्ठत जागृत उत्तिष्ठत जागृत मनुजा उत्तिष्ठत जागृत उत्तिष्ठत जागृत मनुजा उत्तिष्ठत जागृत ಬಂಧುಗಳೇ, ಕೇಳಿ ನನ್ನ ಭಾರತದ ವೈಭವದ ಕಥೆಯನ್ನು. ನನ್ನ ಭಾರತ ಕೇವಲ ಬೆಟ್ಟ ಗುಡ್ಡ ಗಿರಿ ಕಂದರಗಳಿಂದ ಆವೃತವಾದ ಜಡಭೂಮಿಯಲ್ಲ. ಸಾವಿರ ಸಾವಿರ ವರ್ಷಗಳ ಕಾಲ ಜಗತ್ತಿಗೆ ಜ್ಞಾನದಾನಗೈದ ವೇದಭೂಮಿ, ಕರ್ಮಭೂಮಿ ನನ್ನ ಭಾರತ. ನೀವು ಸೊಂಟಕ್ಕೆ ತುಂಡು ಬಟ್ಟೆಯೊಂದನ್ನು ಕಟ್ಟಿಕೊಂಡಿದ್ದರೂ ಚಿಂತೆಯಿಲ್ಲ. ಜಗತ್ತಿಗೆ ಕೇಳುವಂತೆ ಹೇಳಿ, ಭಾರತೀಯ ಸಮಾಜವೇ ನಮ್ಮ ಬಾಲ್ಯದ ತೊಟ್ಟಿಲು. ಭಾರತೀಯ ಸಮಾಜವೇ ನಮ್ಮ ತಾರುಣ್ಯದ ನಂದನವನ. ಭಾರತೀಯ ಸಮಾಜವೇ ನಮ್ಮ ವೃದ್ಧಾಪ್ಯದ ವಾರಾಣಸಿ. ಏಳಿ, ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ನಿ ಬೋಧತ. ಬಂಧುಗಳೇ, ಇತ್ತೀಚೆಗೆ ನಮ್ಮ ದೇಶದಲ್ಲಿ ನಡೀತಾ ಇರುವಂತಹ ಕೆಲವೊಂದಷ್ಟು ಬದಲಾವಣೆಗಳನ್ನು ನೀವು ಗಮನಿಸಿದರೆ, ಯಾವ ಭಾರತೀಯ ನಮ್ಮ ದೇಶದಲ್ಲಿ ಭಾರತೀಯರು ಶ್ರೀರಾಮಚಂದ್ರನಿಗೊಂದು ಮಂದಿರ ಆಗಬೇಕು ಅಂತ ಯೋಚನೆಯನ್ನ ಮಾಡ್ತಾ ಇದ್ರು. 500 ವರ್ಷಗಳ ಕಾಲ ಕಷ್ಟಪಟ್ಟರು. 500 ವರ್ಷಗಳ ಕಾಲ ನಾವು ನಮ್ಮ ಮನೆಯಲ್ಲಿ ಗೃಹ ಪ್ರವೇಶ ಮಾಡ್ತೇವೆ, ದೇವರ ಕೋಣೆ ಕಟ್ತೇವೆ, ದೇವರಿಗೆ ನಿತ್ಯ ನೈವೇದ್ಯ ಅಭಿಷೇಕ ಮಾಡ್ತೇವೆ. ಅಸೈಗೋಳಿಯಲ್ಲಿ ಅಯ್ಯಪ್ಪ ಸ್ವಾಮಿ ಭಜನಾ ಮಂದಿರವನ್ನು ನಿರ್ಮಾಣ ಮಾಡಿದ್ದೇವೆ. ಎಲ್ಲ ಕಡೆಗಳಲ್ಲೂ ಎಲ್ಲ ರೀತಿಯ ಮಂದಿರಗಳಾಗಿವೆ. ನಮ್ಮ ಮನೆಗಳಲ್ಲೂ ದೇವರಿಗೆ ಪೂಜೆ ಉತ್ಸವ ಮಾಡ್ತೇವೆ. ಆದರೆ ಯಾವ ಶ್ರೀರಾಮಚಂದ್ರ ತನ್ನ ಬದುಕಿನ ಮೂಲಕ ಜಗತ್ತಿನ ಎಲ್ಲರಿಗೂ ಪ್ರೇರಣೆಯನ್ನ ಕೊಟ್ಟನೋ, ಮರ್ಯಾದಾ ಪುರುಷೋತ್ತಮ ಅಂತ ನಾವು ಕರಿತೇವೋ, ಅಂತಹ ಪುಣ್ಯಾತ್ಮ ಮಹಾತ್ಮ ರಾಮನಿಗೊಂದು ಮಂದಿರ ಇಲ್ವಲ್ಲ ಅಂತ 500 ವರ್ಷಗಳ ಕಾಲ ಹಿಂದೂ ಸಮಾಜ ನೋವನ್ನ ಅನುಭವಿಸಿತ್ತು. ಕಳೆದ 2-3 ವರ್ಷಗಳಿಂದ ರಾಮ ಮಂದಿರದ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇದೆ. ಪ್ರಾಯಶಃ ಇನ್ನೊಂದು 2-3 ವರ್ಷಗಳ ಒಳಗಡೆ ಭವ್ಯವಾಗಿರುವ ದಿವ್ಯವಾಗಿರುವ ಶ್ರೀರಾಮಚಂದ್ರನ ಮಂದಿರ ಲೋಕಾರ್ಪಣೆಯಾಗೋದ್ರಲ್ಲಿ ಸಂಶಯ ಅಂತೂ ಇಲ್ಲವೇ ಇಲ್ಲ. ಎರಡನೆಯದ್ದು ಪ್ರತಿಯೊಬ್ಬ ಹಿಂದುವಿನ ಆಸೆ ಆಗಿತ್ತದು.
ಕಾಶಿಗೆ ಹೋಗಬೇಕು ಜೀವನದಲ್ಲಿ ಒಂದ್ಸರ್ತಿ ಅಂತ. ಅನೇಕರಿಗೆ ಆಸೆ ಇದೆ, ಸಾಯುವುದಕ್ಕಿಂತ ಮೊದಲು ಒಂದ್ಸರ್ತಿ ಕಾಶಿಗೆ ಹೋಗಿ ಗಂಗಾ ನದಿ ದರ್ಶನವನ್ನ ಮಾಡಿದರೆ ಪುಣ್ಯ ಸಿಗ್ತದೆ ಅನ್ನುವಂಥ ಒಂದು ನಂಬಿಕೆ. ಆದರೆ ಕಾಶಿಗೆ ಹೋಗಬೇಕಾಗಿದ್ರೆ ಎಷ್ಟು ಕಷ್ಟ ಆಗ್ತಾ ಇತ್ತು ಅಂದರೆ, ಸುತ್ತಲೂ ಇರುವಂತಹ ಬೇರೆ ಬೇರೆ ಕಟ್ಟಡಗಳನ್ನು ದಾಟಿ ಕಾಶಿಗೆ ಹೋಗಬೇಕಾಗಿತ್ತು. ಅಸೈಗುಳಿಯಿಂದ ಮಂಗಳೂರಿಂದ ಕಾಶಿಗೆ ಹೊರಡಬೇಕಾಗಿದ್ರೆ ಮುಖ ಅರಳುತ್ತಾ ಇತ್ತು, ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೇನೆ ಅಂತ. ಕಾಶಿಯ ಪರಿಸ್ಥಿತಿಯನ್ನ ನೋಡಿ ಕಣ್ಣೀರು ಹಾಕೊಂಡು ವಾಪಸ್ ಮಂಗಳೂರಿಗೆ ಬರುವಂತಹ ಒಂದು ಪರಿಸ್ಥಿತಿ ಇತ್ತು. ಆದರೆ ಇವತ್ತು ಅದೇ ಕಾಶಿ ದಿವ್ಯ ಕಾಶಿ, ಭವ್ಯ ಕಾಶಿಯಾಗಿ ಮೆರೆದಾಡ್ತಾ ಇದೆ. ಒಂದು ಕ್ಷೇತ್ರ ಬಾಕಿ ಇದೆ, ಅದು ಮಥುರೆ. ಶ್ರೀಕೃಷ್ಣ ಆಡಿದ, ಶ್ರೀಕೃಷ್ಣ ಓಡಾಡಿದಂತಹ ನೆಲ ಅದು. ಅಂತಹ ಸುಂದರ ನೆಲ ಮಥುರೆಯನ್ನು ಕೂಡ ವಶಪಡಿಸಿಕೊಳ್ಳುವಂತಹ ಪ್ರಯತ್ನಗಳು ಔರಂಗಜೇಬನಿಂದ ನಡೆದಿತ್ತು. ಆದರೆ ಆ ಮಥುರೆಯನ್ನು ಬಿಡಿಸಿಕೊಳ್ಳುವಂತಹ ಒಂದು ಯೋಜನೆ ಇವತ್ತು ನಮ್ಮ ಸಮಾಜದಲ್ಲಿ ಆಗ್ತಾ ಇದೆ ಅಂತಂದ್ರೆ, ಯಾವ 3 ಅತ್ಯಂತ ಶ್ರೇಷ್ಠ ಶ್ರದ್ಧಾ ಕೇಂದ್ರಗಳಾಗಿದ್ದವೋ ಅಯೋಧ್ಯೆ, ಮಥುರೆ ಮತ್ತು ಕಾಶಿ, ಆ ಎಲ್ಲ 3 ಕೇಂದ್ರಗಳು ನಮ್ಮ ಪರವಾಗಿ ಇವತ್ತು ಹಿಂದೂ ಧರ್ಮದ ಪ್ರಬಲ ಶಕ್ತಿ ಕೇಂದ್ರವಾಗಿ ಮತ್ತೆ ನಮ್ಮ ಸಮಾಜದಲ್ಲಿ ಮೂಡಿ ಬರ್ತಾ ಇದೆ ಅಂತಂದ್ರೆ, ಅದಕ್ಕಿಂತ ದೊಡ್ಡದಾಗಿರುವಂತಹ ಸೌಭಾಗ್ಯ ಯಾವುದಿದೆ? ಆದರೆ ಕೇವಲ ಅಲ್ಲಿಗೆ ಮಾತ್ರ ನಿಲ್ಲುವಂಥದ್ದಲ್ಲ. ನೀವು ಸರ್ಕಾರಿ ದಾಖಲೆಗಳನ್ನು ಇತ್ತೀಚೆಗೆ ನಮ್ಮದೇ ಮಂಗಳೂರಿನಲ್ಲಿ ಒಂದು ಕಟ್ಟಡವನ್ನ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ಎಲ್ಲ ರಿಪೇರಿ ಮಾಡಬೇಕಾಗಿದ್ರೆ, ಆ ಕಟ್ಟಡ ಹೊರಗಡೆ ಬೇರೆ, ಒಳಗಡೆ ಒಂದು ದೇವಸ್ಥಾನ ಇದ್ದಂತಹ ಕುರುಹನ್ನ ನಾವು ಗಮನಿಸಿದ್ದೇವೆ, ನಾವು ನೋಡಿದ್ದೇವೆ. ನಾನು ಹೇಳ್ತಾ ಇರುವಂಥದ್ದು ಅಯೋಧ್ಯೆಯದ್ದು, ಕಾಶಿಯದ್ದು, ಮಥುರೆಯ ಕಥೆ ಅಲ್ಲ. ನಮ್ಮ ದಕ್ಷಿಣ ಕನ್ನಡದಲ್ಲೇ ಒಂದು ಕಟ್ಟಡದ ಹಿಂದೆ, ಕಟ್ಟಡದ ಒಳಗಡೆ ದೇವಸ್ಥಾನದ ಕುರುಹು ಇದೆ ಅಂತಂದ್ರೆ, ಇತಿಹಾಸಕಾರರು ಹೇಳ್ತಾರೆ ಇಡೀ ಭಾರತದಲ್ಲಿ ಏನಿಲ್ಲ ಅಂತಂದ್ರು ಕನಿಷ್ಠ 60,000 ದೇವಸ್ಥಾನಗಳನ್ನ ಧ್ವಂಸ ಮಾಡಲಾಗಿದೆ. ನಾವು ಬರಿಯ ಅಯೋಧ್ಯೆಗೆ, ಕಾಶಿಗೆ, ಮಥುರೆಗೆ 400-500 ವರ್ಷಗಳ ಕಾಲ ಹೋರಾಡ್ತಾ ಇದ್ದೇವೆ ಅಂದರೆ, ಇನ್ನ 60,000 ದೇವಸ್ಥಾನಗಳು ಕೂಡ ಮತ್ತೆ ಜೀರ್ಣೋದ್ಧಾರ ಆಗಬೇಕಾಗಿದ್ರೆ ಎಷ್ಟು ಸಮಯ ಕಾಯಬೇಕು ಅಂತ ಯೋಚನೆಯನ್ನ ಮಾಡಿ, ಆ ರೀತಿಯ ಯೋಜನೆಗಳಾಗಿ ಪರಿವರ್ತನೆ ಹೊಂದಿ ನಮ್ಮೆಲ್ಲ ಶ್ರದ್ಧಾ ಕೇಂದ್ರಗಳಲ್ಲಿಯೂ ಕೂಡ ಮತ್ತೆ ವೇದಘೋಷ ಮತ್ತೆ ಘಂಟಾಘೋಷ ಮೊಳಗುವಂತಹ ಒಂದು ದಿವ್ಯಮಂಗಲ ದೃಶ್ಯವನ್ನ ನೋಡುವ ಸೌಭಾಗ್ಯ ನಮ್ಮೆಲ್ಲರ ಕಣ್ಣುಗಳಿಗೆ ಸಿಗಲಿ ಅನ್ನುವ ಆಶಯದೊಂದಿಗೆ, ಯಾವಾಗ ರಾಮ ಮಂದಿರಕ್ಕೆ ಭೂಮಿ ಪೂಜೆ ಆಯಿತೋ ಆ ಹೊತ್ತಿನಲ್ಲೇ ಸನಾತನ ನಾಟ್ಯಾಲಯ ನಿಶ್ಚಯ ಮಾಡಿದ ಒಂದು ಸುಂದರವಾಗಿರುವ ಹಾಡು, ಅದು ರಾಮನ ಅಯೋಧ್ಯೆಯ ಆರಾಧನೆ, ಶಿವನ ವಾರಾಣಸಿಯ ಪೂಜೆ ಹಾಗೂ ಶ್ರೀಕೃಷ್ಣನ ಮಥುರೆಯನ್ನ ಕಣ್ತುಂಬಿಸಿಕೊಳ್ಳುವಂತಹ ಒಂದು ಹಾಡನ್ನ ಈ ವೇದಿಕೆಯ ಮೇಲೆ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಋಷಿ ಮುನಿ ಗಣಗಳ ಬದುಕಿನಲ್ಲಿ ಯಾವೆಲ್ಲ ಆಶಯಗಳನ್ನು ಅವರು ಹೊಂದಿದ್ದರಾಯ್ತೋ ಆ ಎಲ್ಲ ಆಶಯಗಳು ಕೂಡ ಆಧ್ಯಾತ್ಮಿಕತೆಯ ಮೂಲಕ, ಧಾರ್ಮಿಕತೆಯ ಮೂಲಕ ನಮ್ಮೆಲ್ಲರ ಮನೆಗಳಲ್ಲಿ ಮತ್ತೆ ಜಾಗೃತಗೊಳ್ಳಲಿ ಅನ್ನುವಂತಹ ವಿಶ್ವಾಸದ ಮಾತುಗಳನ್ನು ತಮ್ಮ ಎದುರುಗಡೆ ಇಡ್ತಾ, ಇದೀಗ ನಾವು ಕುಳಿತಲ್ಲಿಂದಲೇ ಕಾಶಿಗೆ ಹೋಗಬೇಕು ಅಂದರೆ, ಅಯೋಧ್ಯೆಗೆ ಹೋಗಬೇಕು ಅಂದರೆ, ಮಥುರೆಗೆ ಹೋಗಬೇಕು ಅಂದರೆ ಬಹಳ ತಿರುಗಾಡಬೇಕು. ಆದರೆ ತಾವೆಲ್ಲರೂ ಕೂಡ ಕುಳಿತ ಜಾಗದಿಂದಲೇ ಆ ಶಂಭುವನ್ನ, ಆ ಅಜೇಯ ರಾಮನನ್ನ, ಆ ಉದ್ಧಾಮ ಪಂಡಿತ ಗೀತಾಚಾರ್ಯ ಶ್ರೀಕೃಷ್ಣನನ್ನ ಕಣ್ತುಂಬಿಸಿಕೊಳ್ಳುವಂತಹ ಕಾಲ ಇದು. ಋಷಿ ಮುನಿ ಗಣಗಳ ತಪಸ್ಸಿನ ಫಲವಿದು. ಜ್ಞಾನದ ನಿಧಿಯು ಭಾರತ, ವೇದದ ಸುಧೆಯು ಭಾರತ. ಋಷಿ ಮುನಿಗಣಗಳ ತಪಸ್ಸಿನ ಫಲಗಳ ವೇದದಾವಕುತಿ ಯೋಗದ ಜ್ಞಾನದ ನಿಧಿಯು ಭಾರತ. ಋಷಿ ಮುನಿ
ಮುನಿಗಳ ತಪಸ್ಸಿನ ಫಲಗಳ ವೇದದ ಭಕ್ತಿಯೋಗದ ಜ್ಞಾನದ ನಿಧಿಯು ಭಾರತ ಹರಿಭಕ್ತಿಯ ಬೀಡು ಹರನುಮೆಯ ನಾಡು ಮಹಾಮಹಿಮರ ಕಂಡ ಬಲು ಕರಿಮೆಯ ಕೂಡು ಇದು ವೇದ ಭೂಮಿ ದೇವಧಾಮ ಯಾಗದ ಋಷಿ ಮುನಿ ಗಣಗಳ ತಪಸ್ಸಿನ ಫಲಗಳ ವೇದದ ಭಕ್ತಿಯೋಗದ ಜ್ಞಾನದ ನಿಧಿಯು ಭಾರತ ಋಷಿ ಮುನಿ ಗಣಗಳ ತಪಸ್ಸಿನ ಫಲಗಳ ವೇದದ ಭಕ್ತಿಯೋಗದ ಜ್ಞಾನದ ನಿಧಿಯು ಭಾರತ. ರಘುಕುಲವ ಬೆಳಗಿದ ರಸ ರಾಘವನ ಜನ್ಮಭೂಮಿ ಇದು ರಘುಕುಲವ ಬೆಳಗಿದ ರಸ ರಾಘವನ ಜನ್ಮಭೂಮಿ ಇದು ಸರಯು ನದಿ ತೀರದೆ ಸಿರಿಪುರದ ಸಿಂಗಾರದೆ ನಗರವು ಸಾಟಿಯೇ ನುಡಿ ಮೀರದ ಮಹಿಮಾನ್ವಿತ ರಘುರಾಮ ರಾಜ್ಯವು ಋಷಿ ಮುನಿ ಗಣಗಳ ತಪಸ್ಸಿನ ಫಲಗಳ ವೇದದ ಭಕ್ತಿಯೋಗದ ಜ್ಞಾನದ ನಿಧಿಯು ಭಾರತ ಋಷಿ ಮುನಿ ಗಣಗಳ ತಪಸ್ಸಿನ ಫಲಗಳ ವೇದದ ಭಕ್ತಿಯೋಗದ ಜ್ಞಾನದ ನಿಧಿಯು ಭಾರತ. ಶಂಕರನ ಪುರವು ಕಾಶಿ ಕೈವಲ್ಯ ದಾರಿದು ಸುರಗುರು ಶಂಕರನ ಪುರವು ಕಾಶಿ ಕೈವಲ್ಯ ದಾರಿದು ಶರಣು ಶಿವ ಎಂದರೆ ಅಘ ಕಳೆದು ಕಾಪಾಡುವ ಪಾಹಿಮಾಂ ಎಂದರೆ ಪೊರೆಯುವನು ವಿಶ್ವೇಶ್ವರ ಭೂಲೋಕಕ್ಕೆ ಕೈಲಾಸದ ಸೌಭಾಗ್ಯ ಕರುಣಿಸುತ್ತ ಋಷಿ ಮುನಿ ಗಣಗಳ ತಪಸ್ಸಿನ ಫಲಗಳ ವೇದದ ಭಕ್ತಿಯೋಗದ ಜ್ಞಾನದ ನಿಧಿಯು ಭಾರತ ಋಷಿ ಮುನಿ ಗಣಗಳ ತಪಸ್ಸಿನ ಫಲಗಳ ವೇದದ ಭಕ್ತಿಯೋಗದ ಜ್ಞಾನದ ನಿಧಿಯು ಭಾರತ. Hare
ಮಾಡಿದ ಕ್ಷೇತ್ರವಿದು. ಮಾಧವನು ಪಾಂಡವ ಸಖನು ಕೃಷ್ಣ ಜನಿಸಿದ ಮಥುರೆ ಇದು. ಧರ್ಮಚ್ಯುತಿಯಾಗಲು ಅವತಾರ ತಾನೆತ್ತಿದ ಧರೆಯಲ್ಲಿ ನೀತಿಯ ನೆಲೆ ಮಾಡಿ ಉದ್ಧರಿಸಿದ ಪುರುಷೋತ್ತಮ ಪರಮಾತ್ಮನು ಶ್ರೀಕೃಷ್ಣನು ದಯಿಸಿದ. ಋಷಿ ಮುನಿ ಗಣಗಳ ತಪಸ್ಸಿನ ಫಲಗಳ ವೇದದ ಭಕ್ತಿ ಯೋಗದ ಜ್ಞಾನದ ನಿಧಿಯು ಭಾರತ. ಋಷಿ ಮುನಿ ಗಣಗಳ ತಪಸ್ಸಿನ ಫಲಗಳ ವೇದದ ಭಕ್ತಿ ಯೋಗದ ಜ್ಞಾನದ ನಿಧಿಯು ಭಾರತ. ಹರಿಭಕ್ತಿಯ ಬೀಡು ಹರನುಮೆಯ ನಾಡು ಮಹಾಮಹಿಮರ ಕಂಡ ಬಲು ಗರಿಮೆಯ ಕೂಡು. ಇದು ವೇದ ಭೂಮಿ ದೇವಧಾಮ ಯಾಗ ಯಾಗದ. ಋಷಿ ಮುನಿ ಗಣಗಳ ತಪಸ್ಸಿನ ಫಲಗಳ ವೇದದ ಭಕ್ತಿ ಯೋಗದ ಜ್ಞಾನದ ನಿಧಿಯು ಭಾರತ. ಋಷಿ ಮುನಿ ಗಣಗಳ ತಪಸ್ಸಿನ ಫಲಗಳ ವೇದದ ಭಕ್ತಿ ಯೋಗದ ಜ್ಞಾನದ ನಿಧಿಯು ಭಾರತ. ಆದರೆ ಆ ನಂತರದ ದಿವಸಗಳಲ್ಲಿ ನಮಗೆ ಬದುಕಿಗೆ ಆಧಾರವಾಗಿ ನಿಲ್ಲುವಂತಹ ಎರಡನೆಯ ತಾಯಿ ಅದು ಗೋಮಾತೆ. ಗೋವಿಗೆ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ದೇಶದಲ್ಲಿ ವಿಶೇಷವಾಗಿರುವಂತಹ ಸ್ಥಾನ ಇದೆ. ಎಲ್ಲಿ ಗೋವಿದೆ ಅಲ್ಲಿ ಸಾಕ್ಷಾತ್ ಲಕ್ಷ್ಮಿಯೇ ನೆಲೆ ನಿಲ್ತಾಳೆ. ಎಲ್ಲಿ ಗೋವಿದೆ ಅಲ್ಲಿ ಮುಕ್ಕೋಟಿ ದೇವತೆಗಳ ಆವಾಸ ಸ್ಥಾನ ಅಂತ ನಂಬಿಕೊಂಡು ಬಂದಿರುವಂತಹ ನಮ್ಮ ದೇಶದಲ್ಲಿ ನಾವು ಸಣ್ಣವರಿರಬೇಕಾಗಿದ್ರೆ ನಮ್ಮ ಶಾಲೆಗಳಲ್ಲಿ ಮೇಷ್ಟ್ರು ಹೇಳ್ಕೊಡ್ತಾ ಇದ್ದಂತಹ ಒಂದು ಹಾಡು ಹಿರಿಯರಿಗೆಲ್ಲ ನೆನಪಿರಬಹುದು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ ಅಂತ ಧರಣಿ ಮಂಡಲ ಮಧ್ಯದೊಳಗೆ ಹಾಡನ್ನ ಗೋವಿನ ಮೂಲಕ ನಮ್ಮಲ್ಲಿ ಸಂಸ್ಕೃತಿಯನ್ನು ತುಂಬಿಸುವಂತಹ ಒಂದಷ್ಟು ಕೆಲಸವನ್ನ ನಮ್ಮ ಸಮಾಜ ಮಾಡ್ತಾ ಇತ್ತು. ಆದರೆ ಇವತ್ತು ಅದೇ ಗೋವು, ಯಾವ ಗೋವು ನಮಗೆ ಹಾಲು, ಮಜ್ಜಿಗೆ, ಬೆಣ್ಣೆ, ತುಪ್ಪವನ್ನ ಕೊಡ್ತಾ ಇದೆಯೋ, ಇವತ್ತು ಅದೇ ಗೋವನ್ನ ಹಟ್ಟಿಯ ಒಳಗಡೆ ಹಿಂದಿನ ದಿವಸ ರಾತ್ರಿ ಮನೆಯಲ್ಲಿರುವಂತಹ ಯಜಮಾನಿ ಹಟ್ಟಿಗೆ ಹೋಗಿ ನಮಸ್ಕಾರ ಮಾಡಿ ಆರತಿ ಎತ್ತಿ ನೀನು ಗಂಗೆ, ನೀನು ಗೌರಿ, ನೀನು ತುಂಗೆ ಅಂತ ಪ್ರಾರ್ಥನೆ ಮಾಡಿ ಆರತಿ ಎತ್ತಿದ ಬಳಿಕ ಮರುದಿವಸ ಬೆಳಗ್ಗೆ ನೋಡಬೇಕಾಗಿದ್ರೆ ಆ ಹಟ್ಟಿಯಲ್ಲಿ ಹಸುಗಳೇ ಇಲ್ಲ. ಇದ್ದರೆ ಅದರ ಹಸುವಿನ ತಲೆಯನ್ನ ಕಡಿದು ತುಳಸಿ ಕಟ್ಟೆಯಲ್ಲಿಟ್ಟು ಗೊರಸುಗಳನ್ನ ಗೇಟಿನ ಹತ್ತಿರದಲ್ಲ ಬಿಸಾಕಿ, ಯಾವ ಗೋವನ್ನ ನಾವು ಶಕ್ತಿ ದೇವತೆ, ಯಾವ ಗೋವನ್ನ ಪುಷ್ಟಿ ದೇವತೆ ಅಂತ ನಾವು ಪೂಜೆ ಮಾಡ್ತೇವೆ, ಆ ಗೋವುಗಳನ್ನ ಹತ್ಯೆ ಮಾಡುವಂತಹ ವ್ಯವಸ್ಥೆಗಳು ನಮ್ಮ ಸಮಾಜದಲ್ಲಿ ಇವತ್ತು ನಡೀತಾ ಇದೆಯಲ್ಲ, ಇದರ ವಿರುದ್ಧ ಸಮಾಜ ಜಾಗೃತವಾಗದೇ ಇದ್ದರೆ, ನಾವು ಜಾಗೃತವಾಗದೇ ಇದ್ದರೆ ವೇದಗಳು ಸಾರಿ ಹೇಳುತ್ತವೆ, ಯಾವ ನೆಲದಲ್ಲಿ ಗೋವಿನ ಒಂದು ಹನಿ ರಕ್ತ ಬೀಳುತ್ತದೆಯೋ ಆ ನೆಲಕ್ಕೆ ಉದ್ಧಾರ ಇಲ್ಲ ಅಂತ ವೇದಗಳು ಸಾರಿ ಹೇಳುತ್ತವೆ. ಅಂತಹ ಗೋಮಾತೆ ಇವತ್ತು ಆಕ್ರಂದನ ಮಾಡ್ತಾ ಇದ್ದಾಳೆ. ನಾವೆಲ್ಲ ನಮ್ಮ ರಕ್ಷಣೆಯಲ್ಲಿ ಮನೆಗಳಲ್ಲಿ ಆರಾಮವಾಗಿ ಮಲಗಿದ್ದೇವೆ, ಆದರೆ ಆ ಗೋವುಗಳಿಗೂ ರಕ್ಷಣೆ ಬೇಕು ಅನ್ನುವಂತಹ ಯೋಚನೆಯನ್ನ ನಾವು ನೀವು ಮಾಡಿಕೊಂಡು ಮುಂದಿನ ದಿವಸಗಳಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಮ್ಮೆಲ್ಲರ ಒಂದು ಅಹವಾಲನ್ನ ಸಲ್ಲಿಸೋಣ. ಒಂದು ಅಹವಾಲು, ನೀವು ರಾಮ ಮಂದಿರ ಮಾಡಿದ್ದೀರಿ, ಕಾಶಿಯನ್ನ ಭವ್ಯಗೊಳಿಸಿದ್ದೀರಿ, ಹಿಂದೂ ಪರಂಪರೆಯನ್ನ ಜಾಗೃತಗೊಳಿಸಿದ್ದೀರಿ, ಎಲ್ಲವೂ ಸರಿ. ಆದರೆ ಇಡೀ ದೇಶಕ್ಕೆ ಒಂದು ಅನ್ನುವಂತಹ ಕಾನೂನನ್ನ ಜಾರಿಗೊಳಿಸಿ, ಆ ಕಾನೂನು ಬೇರೆ ಯಾವುದು ಕೂಡ ಅಲ್ಲ, ಇಡೀ ವಿಶ್ವಕ್ಕೆ ಮಾದರಿಯಾಗಬಲ್ಲ ಅನೇಕ ಕಾನೂನುಗಳನ್ನ ಏನು ಮೋದಿಜಿಯವರು ರೂಪುಗೊಳಿಸಿದ್ದಾರೆ, ನಮ್ಮೆಲ್ಲ ಹಿಂದೂಗಳ ಒಂದು ಕೋರಿಕೆಯನ್ನ ಇವತ್ತು ಅಸೈಗೊಳ್ಳಿ ಅಯ್ಯಪ್ಪ ಮಂದಿರದ ಮೂಲಕ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಸಲ್ಲಿಸುವಂತಹ ಪ್ರಯತ್ನವನ್ನ ಮಾಡೋಣ. ಇಡೀ ದೇಶದಲ್ಲಿಯೇ
ಗೋಹತ್ಯೆ ನಿಷೇಧದ ಒಂದು ಕಾನೂನನ್ನ ಜಾರಿಗೆ ತರುವುದರ ಮೂಲಕ, ಅತ್ಯಂತ ಕಠಿಣವಾಗಿರುವ ಕಾಯ್ದೆಯನ್ನ ರೂಪಿಸುವುದರ ಮೂಲಕ ಯಾವ ಗೋಮಾತೆ ನಮಗಾಗಿ ತನ್ನ ಜೀವಿತಾವಧಿಯನ್ನೇ ಧಾರೆ ಎರಿತದೋ ಅಂತಹ ಗೋವುಗಳು ಆನಂದದಿಂದ ಬದುಕಿದರೆ ಮಾತ್ರವೇ ಅದು ದೇಶದ ನಿಜವಾಗಿರುವ ಸ್ವಾತಂತ್ರ್ಯ ಅನ್ನೋದನ್ನ ನಾವು ಅರಿತುಕೊಂಡು ಆ ಪುಣ್ಯಕೋಟಿ ನಮಗೇನೋ ಹೇಳಬೇಕು ಅಂತ ಬರ್ತಾ ಇದ್ದಾಳೆ. ಬನ್ನಿ, ನಿಮ್ಮೆಲ್ಲರ ಬಾಲ್ಯ ಕಾಲದ ಧರಣಿ ಮಂಡಲ ಮಧ್ಯದೊಳಗೆ ಹಾಡಿನ ಒಡನಾಡಿ ಪುಣ್ಯಕೋಟಿ ಈ ವೇದಿಕೆಯ ಮೂಲಕ ಬಂದು ನಮಗೇನೋ ಒಂದು ಸಂದೇಶವನ್ನ ತನ್ನ ಪುಟ್ಟ ಕರುವಿನ ಮೂಲಕ ಕೊಡ್ತಾ ಇದ್ದಾಳೆ. ಪುಣ್ಯಕೋಟಿಯ ಅಳು ಏನು, ಪುಣ್ಯಕೋಟಿಯ ಸಂಕಟ ಏನು, ಪುಣ್ಯಕೋಟಿಯ ನೋವೇನು, ಈ ವೇದಿಕೆಯ ಮೂಲಕ ಕೇಳೋಣ, ನೋಡೋಣ. ನಮ್ಮ ಭರತ ಖಂಡದಿ ಮನುಜನೆಂಬ ಕಟುಕನ ಈ ಪರಿಯನೆಂದು ಹೇಳುವೆನು. ಕಾಮಧೇನು ಪಟ್ಟ ಕೊಟ್ಟು ಪುಣ್ಯಕೋಟಿ ಹೆಸರನಿತ್ತು, ಗೋವು ವಿಶ್ವದ ಮಾತೆಯನ್ನು ಕೋಟಿ ದೇವರ ಭಜಿವನು. ವೈದಿಕತೆಯ ಮಾನವೆಂದು ಮಾನವತೆಯ ಭಗಿನಿ ಬಂದು ದೇವಲೋಕ
ನಡಿಬೇಕಾಗಿದ್ರೆ, ಸಭಾವೇದಿಕೆ ಕಾರ್ಯಕ್ರಮ ನಡಿಬೇಕಾಗಿದ್ರೆ 4 ಹನಿ ನೀರು ಬಿತ್ತು. ಅನೇಕರಿಗೆ ಮಳೆ ಬಂದರೆ ಏನು ಅಂತ ಒಂದು ಸಣ್ಣ ಗೊಂದಲ ಆಯಿತು. ಮಳೆ ಬರದೇ ಇದ್ದರೆ ಮಳೆ ಯಾಕೆ ಬರಲಿಲ್ಲ ಅಂತ ಕೇಳ್ತೇವೆ. ಮಳೆ ಬಂದರೆ ಇವತ್ತು ಯಾಕೆ ಬಂತು ಅಂತ ಪ್ರಶ್ನೆ ಮಾಡ್ತೇವೆ. ಜೋರು ಮಳೆ ಬಂದರೆ ವಾ ಕರ್ಮದ ಬರ್ಸ ಅಂತ ಹೇಳ್ತೇವೆ. ಮಳೆಯೇ ಬರದೇ ಇದ್ರೆ ದಾದ ಸೆಕೆ ಅಂತ ಹೇಳ್ತೇವೆ. ಎಲ್ಲ ಕಡೆಗಳಲ್ಲೂ ಕೂಡ ಪ್ರಕೃತಿಯ ಮೇಲೆ ನಾವು ಅತ್ಯಾಚಾರ ಮಾಡಿ 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 ಭೂಮಿಯನ್ನ ಬರಡು ಮಾಡಿ ಆಮೇಲೆ ನಮಗೇನು ಕೊಟ್ಟಿಲ್ಲ ಅಂತ ಕೇಳಿದ್ರೆ ಏನು ಉಪಯೋಗ ಅಂತ ಯೋಚನೆ ಮಾಡಿ. ನಮಗೆ ನಮ್ಮ ಹಿರಿಯರು ಒಂದು ಪಾಠವನ್ನ ಹೇಳಿಕೊಟ್ರು. ನೀರು ಅಂದರೆ ದೇವರು ಅಂತ ಕರೆದ್ರು. ನಾವು ನದಿಗಳಿಗೆಲ್ಲ ನೇತ್ರಾವತಿ ನದಿಗೆ ಬಾಗಿನ ಅರ್ಪಣೆ ಮಾಡ್ತೇವೆ. ಯಾರಾದರೂ ನದಿಗಳಿಗೆ ಬಾಗಿನ ಅರ್ಪಣೆ ಮಾಡೋದು, ನದಿಗಳಿಗೆ ಪೂಜೆ ಮಾಡೋದು, ಪರ್ವತಗಳಿಗೆ ಪೂಜೆ ಮಾಡೋದು ಯೋಚನೆ ಮಾಡುವುದಕ್ಕೆ ಸಾಧ್ಯ ಇಲ್ಲ. ನಮ್ಮ ಸಂಸ್ಕೃತಿಯಲ್ಲಿ, ಹಿಂದೂ ಸಂಸ್ಕೃತಿಯಲ್ಲಿ ಮಾತ್ರವೇ ನಾವು ಪರ್ವತಕ್ಕೆ ಪೂಜೆ ಮಾಡ್ತೇವೆ, ನದಿಗಳಿಗೆ ಪೂಜೆ ಮಾಡ್ತೇವೆ, ಕಲ್ಲಿಗೆ ಪೂಜೆ ಮಾಡ್ತೇವೆ, ಮರಗಳಿಗೆ ಪೂಜೆ ಮಾಡ್ತೇವೆ. ನಾಗಬನಗಳಲ್ಲಿ ಮರಗಳನ್ನ ಬೆಳೆಸಿ ಪ್ರಕೃತಿ ಆರಾಧನೆಯನ್ನ ಮಾಡುವಂತಹ ಪರಂಪರೆ ನಮ್ಮದು. ನಾಗಾರಾಧನೆ, ದೈವಾರಾಧನೆ ಅಂದ್ರೆ ಅದು ಪ್ರಕೃತಿಯ ಪೂಜೆ. ನಾಗಾರಾಧನೆ ಅಂದ್ರೆ ಪ್ರಕೃತಿಯ ಪೂಜೆ. ನಮಗ್ ಗೊತ್ತಿಲ್ಲ ಅಷ್ಟೇ. ನಮ್ಮ ಹಿರಿಯರು ನಮಗಂಥ ಒಂದು ಪ್ರೇರಣೆಯನ್ನ ಹಾಕಿಕೊಟ್ರು. ಮೊದಲು ಪ್ರಕೃತಿಯನ್ನ ಪೂಜೆ ಮಾಡು. ಬೆಳಗ್ಗೆ ಎದ್ದ ತಕ್ಷಣ ಅಶ್ವತ್ಥದ ವೃಕ್ಷಕ್ಕೆ 10 ಪ್ರದಕ್ಷಿಣೆ ಬಾ, ನಿನ್ನೆಲ್ಲ ಸಮಸ್ಯೆಗಳು ದೂರ ಆಗ್ತದೆ ಅಂತ ಯಾರೋ ಜ್ಯೋತಿಷ್ಯರು ಹೇಳ್ತಾರೆ ನಮಗೆ. ನಾವು ಅದನ್ನ ಮಾಡ್ತೇವೆ, ನಮ್ಮ ಸಮಸ್ಯೆಗಳು ದೂರ ಆಗ್ತದೆ, ಆರೋಗ್ಯದ ಸಮಸ್ಯೆ ದೂರ ಆಗ್ತದೆ. ಇವತ್ತು ಅಸ್ತಮಾ ಕಾಯಿಲೆಯಿಂದ, ಉಸಿರಾಟದ ಸಮಸ್ಯೆಯ ಕಾಯಿಲೆಯಿಂದ ಯಾರಾದರೂ ಬಳಲ್ತಾ ಇದ್ರೆ ಅವರಿಗೆ ವಿದೇಶಗಳಲ್ಲೆಲ್ಲ ಹೇಳ್ತಾರಂತೆ ಅರಳಿ ಮರದ ಸುತ್ತ ವಾಕಿಂಗ್ ಮಾಡಿ ಅಂತ. ಅವ್ರು ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ವಾಕಿಂಗ್ ಮಾಡಿ ಅಂತ. ನಮ್ಮ ಮನೆಯ ಅಜ್ಜಿ ಹೇಳ್ತಾ ಇದ್ದದ್ದು ಅದನ್ನೇ. ಅಶ್ವತ್ಥ ವೃಕ್ಷಕ್ಕೆ, ಅರಳಿ ವೃಕ್ಷಕ್ಕೆ 4 ಪ್ರದಕ್ಷಿಣೆ ಬಾ ಅಂತ ಹೇಳ್ತಾ ಇದ್ರು. ಯಾಕೆ ಅಂದ್ರೆ ಅಲ್ಲಿ ಆಮ್ಲಜನಕ ಜಾಸ್ತಿ ಪ್ರಮಾಣದಲ್ಲಿ ಸಿಗ್ತದೆ. ಸಾಯಂಕಾಲ ತುಳಸಿ ಕಟ್ಟೆಗೆ ದೀಪ ಇಟ್ಟು ನಮಸ್ಕಾರ ಮಾಡುವುದು ಯಾಕೆ ಅಂದ್ರೆ ತುಳಸಿಯಿಂದ ಆಮ್ಲಜನಕದ ಪ್ರಮಾಣ ಜಾಸ್ತಿಯಾಗಿ ಬರ್ತದೆ. ನಮಗೆ ಆಮ್ಲಜನಕ ಯಾಕೆ ಬೇಕು ಅಂತ ಕೇಳಿದ್ರೆ, ಕೋವಿಡ್ ವಾರಿಯರ್ ಎಲ್ಲ ಇಲ್ಲಿಂದ ಹೋಗಿದಾರಲ್ಲ, ಬಜರಂಗಿ ವಾರಿಯರ್ಸ್, ಅವರಿಗೆ ಗೊತ್ತಿದೆ ಉಸಿರಾಟದ ಸಮಸ್ಯೆಯಿಂದ ಜೀವನದ ಕಟ್ಟ ಕಡೆಯ ಹೊತ್ತಿನಲ್ಲಿ ಲಕ್ಷಗಟ್ಟಲೆ ಆಸ್ಪತ್ರೆಗೆ ಬಿಲ್ ಕೊಟ್ಟು ಮನೆ ಮಠ ಬದುಕು ಎಲ್ಲ ಮಾರಿ ಆಸ್ಪತ್ರೆಗೆ ಬಿಲ್ ಕಟ್ಟಿ ಹೊರಗಡೆ ಬರಬೇಕಾಗಿದ್ರೆ ಬದುಕಿ ಉಳಿತಾನೋ ಇಲ್ವೋ ಅಂತ ಗೊತ್ತಿರೋದಿಲ್ಲ. ಒಬ್ಬ ವ್ಯಕ್ತಿಗೆ ಮುಖಕ್ಕೆ ಆಕ್ಸಿಜನ್ ಸಿಲಿಂಡರ್ ಅನ್ನ ಇಟ್ಟು 1 ವಾರ ಆಸ್ಪತ್ರೆಯಲ್ಲಿಟ್ರೆ 1000 ರೂಪಾಯಿ ಬಿಲ್ ಮಾಡ್ತಾರೆ. ನಾವು ಒಂದೇ ಒಂದು ದಿವಸ ಆದ್ರೂ ಪ್ರಕೃತಿಗೆ ಬಿಲ್ ಕಟ್ಟಿದ್ದೇವಾ? ಒಂದು ದಿವಸ ಆದ್ರೂ ಅರಳಿ ಮರಕ್ಕೆ, ಅಶ್ವತ್ಥ ಮರಕ್ಕೆ ನಾವು ಬಿಲ್ ಕಟ್ಟೋ ಪ್ರಯತ್ನ ಮಾಡಿದ್ದೇವಾ? ಇಲ್ವೇ ಇಲ್ಲ. ಪ್ರಕೃತಿ ನಮಗಾಗಿ ಎಲ್ಲವನ್ನು ಧಾರೆ ಎರೆದು ಕೊಟ್ಟಿದೆ. ಎಲ್ಲವನ್ನು ನಮಗೋಸ್ಕರ ಫ್ರೀ ಆಗಿ ಈ ಪರಿಸರ ಕೊಡಬೇಕಾಗಿದ್ರೆ ನಾವು ಕೂಡ ಪರಿಸರಕ್ಕಾಗಿ ಬದುಕಬೇಕು ಅನ್ನೋ ಒಂದು ಯೋಚನೆಯನ್ನ ಮಕ್ಕಳಿಗೆ ಹಾಕಬೇಕು. ನಿಮ್ಗೆಲ್ರಿಗೂ ಕೂಡ ಗೊತ್ತಿರಬಹುದು, ಒಂದು 2-3 ವರ್ಷಗಳ ಹಿಂದೆ ಧರ್ಮಸ್ಥಳದ ಪೂಜ್ಯ ಖಾವಂದರು ಒಂದು ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದ್ರು. ನೇತ್ರಾವತಿಯಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗಿದೆ, ಭಕ್ತರೆಲ್ಲ ದಯವಿಟ್ಟು ಸ್ವಲ್ಪ ಸಮಯ ಬಿಟ್ಟು ಬನ್ನಿ ಅಂತ ಒಂದು ಪ್ರಕಟಣೆ ಹಾಕಿದ್ರು. ದಕ್ಷಿಣ ಕನ್ನಡದಲ್ಲಿ, ಉಡುಪಿಯಲ್ಲಿ ಯಾವತ್ತೂ ನೀರಿಗೆ ಬರ ಇಲ್ವೇ ಇಲ್ಲ. ಜಗತ್ತಿನಲ್ಲಿ ಎಲ್ಲೇ ಏನೇ ಆಗ್ಲಿ, ಆದ್ರೆ ಮಂಗಳೂರಲ್ಲಿ ಮಾತ್ರ ನೀರಿಗೆ ಬರ ಅಂತ ಇಲ್ವೇ ಇಲ್ಲ. ಆದ್ರೆ ಇವತ್ತು ನೀರಿನ ಮೂಲ ಕಲಿಯುಗಕ್ಕೆ ಎಷ್ಟು 2-2.5 ಲಕ್ಷ ವರ್ಷಗಳು ಬಾಕಿ ಇದೆ ಅಂತ. ಇನ್ನು ನಾವು ಬರೀ 5,500 ವರ್ಷದಲ್ಲೇ ಇದ್ದೇವೆ. 5,500 ಕಲಿಯುಗದ ವರ್ಷದಲ್ಲೇ ನೀರಿಗೆ ಇಷ್ಟು ರೀತಿಯ ತೊಂದರೆ ಆದ್ರೆ ಇನ್ನು ಸಾವಿರಾರು ವರ್ಷಗಳ ಕಾಲ ನಮ್ಮ ಮಕ್ಕಳು ಮೊಮ್ಮಕ್ಕಳೆಲ್ಲ ಬದುಕಬೇಕಲ್ಲ. ನೀರಿಲ್ಲದೆ ಬದುಕುವುದಕ್ಕೆ ಸಾಧ್ಯ ಆಗತ್ತಾ ಅಂತ ಯೋಚನೆಯನ್ನ ಮಾಡೋಣ. ನಮ್ಮ ಮನೆಯಲ್ಲಿ ಆ ನೀರನ್ನ ಯಾವುದೋ ಪಂಚಾಯತ್ನವರು ಅಥವಾ ಮಂಗಳೂರು ಮಹಾನಗರ ಪಾಲಿಕೆಯವರೇ ಕಳಿಸಿಕೊಟ್ಟಿರಬಹುದು. ಆದ್ರೆ ಆ ನೀರಿನಲ್ಲಿಯೂ ದೈವತ್ವವನ್ನ ಕಂಡು ಒಂದೊಂದು ಹನಿ ನೀರನ್ನು ಉಳಿಸ್ಕೊಳ್ಬೇಕು ಅಂತ ಒಂದು ಯೋಚನೆಯನ್ನ ನಾವು ಮಾಡದೇ ಇದ್ರೆ ನಮ್ಮದೇನೋ ಒಂದು ಬದುಕಾಯ್ತು ಅಂತ ತಿಳಿದುಕೊಂಡಿರ್ತೇವೆ. ಒಂದು 40 ವರ್ಷ, 50 ವರ್ಷ, 30 ವರ್ಷ ಆಯ್ತು, ಇನ್ನು ಜಾಸ್ತಿ ಅಂದ್ರೆ ಒಂದು 50 ವರ್ಷ ಬದುಕಬಹುದು. ಆದ್ರೆ ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ನಮ್ಮ ಮರಿ ಮಕ್ಕಳು ಈ ನೆಲದಲ್ಲಿ ಬದುಕಬೇಕು ಅಂದ್ರೆ ಅವರಿಗೂ ಕೂಡ ನೀರು ಬೇಕು, ಅವರಿಗೂ ಉಸಿರಾಡುವುದಕ್ಕೆ ಗಾಳಿ ಬೇಕು, ಅವರಿಗೂ ಕೂಡ ಚೆನ್ನಾಗಿರುವ ಬದುಕು ಬೇಕು ಅಂತಂದ್ರೆ ಪರಿಸರವನ್ನ ಉಳಿಸುವ ಕೆಲಸವನ್ನ ಮಾಡೋಣ. ಹಾಗಾಗಿ ಇನ್ನೊಂದು ವಿನಂತಿ, ಯಾರೆಲ್ಲ ಹಿರಿಯರು ನಿಮ್ಮ ಮನೆಗಳಲ್ಲಿ ಒಂದು ಗಾಡಿ ತಗೊಳ್ಳುವಾಗ, ಒಂದು ಹೊಸ ಮನೆ ಕಟ್ಟುವಾಗ, ವಿವಾಹ ವಾರ್ಷಿಕೋತ್ಸವ ಕಾರ್ಯಕ್ರಮ ಮಾಡಬೇಕಾಗಿದ್ರೆ ಸಂತೋಷದ ನೆನಪಿನಲ್ಲಿ, ಸಂತೋಷದ ಸಂಭ್ರಮದಲ್ಲಿ ಒಂದು ಗಿಡವನ್ನ ಮನೆಯ ಸುತ್ತ ನೆಡುವಂತಹ ಪ್ರಯತ್ನವನ್ನ ಮಾಡಿದ್ರೆ ಇವತ್ತು ನಾವು ತಿನ್ನುವ ತೆಂಗಿನಕಾಯಿ ನನ್ನ ಅಜ್ಜ ಹಾಕಿದಂತಹ ಫಲ.
ನಾನು ತಿನ್ನುವಂತಹ ಒಂದೊಂದು ವಸ್ತುವು ಕೂಡ ನನ್ನ ಅಪ್ಪ ನನ್ನ ಅಜ್ಜ ಹಾಕಿದಂತಹ ಫಲ. ನಮ್ಮ ಮಕ್ಕಳು ಮೊಮ್ಮಕ್ಕಳು ಅದನ್ನ ತಿನ್ಬೇಕು ಅಂದ್ರೆ ನಾವು ಕೂಡ ಇವತ್ತೊಂದು ಬೀಜವನ್ನ ಭೂಮಿಗೆ ಹಾಕಬೇಕಲ್ವೇ? ಪರಿಸರವನ್ನ ಉಳಿಸುವ ಒಂದು ಪುಟ್ಟ ಯೋಚನೆಯನ್ನ ಹೇಗೆ ಸಾವಿರ ವರ್ಷಗಳ ಹಿಂದೆ ಒಬ್ಬ ಭಗೀರಥ ಅನ್ನುವ ರಾಜ, ಸೂರ್ಯವಂಶದ ರಾಜ ಮಾಡಿದನೋ, ತನ್ನ ಕುಟುಂಬಿಕರ ಒಳಿತಿಗಾಗಿ ಸ್ವರ್ಗದಲ್ಲಿ ಓಡಾಡ್ತಾ ಇದ್ದಂತಹ ಗಂಗೆಯನ್ನ ಭೂಮಿಗೆ ತಂದು ಭೂಮಿಯ ಜನ ನೆಮ್ಮದಿಯಿಂದ ಇರಲಿ ಅಂತ ಯೋಚನೆ ಮಾಡಿದ್ನೋ, ಆ ಭಗೀರಥನನ್ನ ನೆನಪು ಮಾಡಿಕೊಳ್ತಾ ಆ ಗಂಗೆ ಭೂಮಿಗೆ ಯಾವ ರೀತಿಯಲ್ಲೆಲ್ಲ ಬಂದಳು, ನೀರನ್ನ ಉಳಿಸುವುದಕ್ಕೆ ನಮ್ಮ ಜವಾಬ್ದಾರಿ ಏನು ಅನ್ನುವುದನ್ನ ಅರಿತುಕೊಂಡು ಗಂಗೆ ಭೂಮಿಗೆ ಇಳಿದಂತಹ ಸುಂದರ ದೃಶ್ಯವನ್ನ ಬನ್ನಿ ನೋಡೋಣ. ದಿವಿಯಿಂದ ಜಿಗಿದು ಹರನ ಜಟೆ ಇಳಿದು ಭೂಮಿಯಲ್ಲಿ ವರ್ಷಧಾರೆಗೈದ ದೇವಗಂಗೆಗಿದೋ ನಮೋ ನಮೋ ನಮಸ್ತೆ. ಜಿಗಿದು ಹರನ ಜಟೆ ಇಳಿದು ಭೂಮಿಯಲ್ಲಿ ಜೀವಧಾರೆಯಾದೆ. ದಿವಿಯಿಂದ ಜಿಗಿದು ಹರನ ಜಟೆ ಇಳಿದು ಭೂಮಿಯಲ್ಲಿ ಜೀವಧಾರೆಯಾದೆ. ಹಿಮಗಿರಿಯ ತನಯಿ ನೀನು, ಸುರಗುರುವಿನ ಅರಸಿ ನೀನು, ಜಗದ ಘವ ತೊಳೆವ ಭವೆ ನೀನು, ನಿನ್ನೊಲುಮೆ ಇರಲು ಭಯವೇನು. ಶುಭದಾಯಿನಿ ವರದಾಯಿನಿ ಸುರನೀರೆ ಜಾಹ್ನವಿ ಭವ ಭಯಹಾರಿಣಿ. ದಿವಿಯಿಂದ ಜಿಗಿದು ಹರನ ಜಟೆ ಇಳಿದು ಭೂಮಿಯಲ್ಲಿ ಜೀವಧಾರೆಯಾದೆ. ಜಲಧಾರೆ ಸೊಗದ ಬದುಕಿನ ಧಾರೆ, ಪಾಪ ಕಳೆವ ಪಾವನಿಯೇ ಜನನಿ ಪುಣ್ಯದಾಯಿನಿಯೇ. ದುರಿತಗಳ ಹರಿಸುವವಳೆ, ಮುಕುತಿಯಡೆ ನಡೆಸುವವಳೆ. ನೀನೇ ಜೀವ ಜಲಧಾರೆ ಸೊಗದ ಬದುಕಿನ ಧಾರೆ, ಪಾಪ ಕಳೆವ ಪಾವನಿಯೇ ಜನನಿ ಪುಣ್ಯದಾಯಿನಿಯೇ. ಗಂಗೆ ಜಲತರಂಗೆ ನಿರ್ಮಲಾಂಗಿ ಮಾತೆ ಸುವಿಚಾರೆ, ದಾತೆ ಸುಜನ ಪ್ರೀತೆ ಹರುಷಧಾರೆ ತ್ರಿಜಗ ಸಂಚಾರೆ. ಮುನಿ ಜನರಿರುತ್ತವು ನುಡಿಸುವ ದಿವಿಯಿಂದ ಜಿಗಿದು ಹರನ ಜಟೆ ಇಳಿದು ಭೂಮಿಯಲ್ಲಿ ಜೀವಧಾರೆಯಾದೆ. ಹಿಮಗಿರಿಯ ತನಯಿ ನೀನು, ಸುರಗುರುವಿನ ಅರಸಿ
ಶುಭದಾಯಿನಿ ವರದಾಯಿನಿ ಸುರನೀರೆ ಜಾಹ್ನವಿ ಭವಭಯಹಾರಿಣಿ ದಿವಿಯಿಂದ ಜಿಗಿದು ಹರನ ಜಟೆ ಇಳಿದು ಭೂಮಿಯಲ್ಲಿ ಜೀವಧಾರೆಯಾದೆ. ಯಮುನೆ ರೂಪದಲ್ಲಿ ನೀನೇ ಭುವಿಯ ದಾಹ ಕಳೆದಿರುವೆ. ಸರಯು ಸಿಂಧು ನದಿಯಾಗಿ ಇಳೆಗೆ ಹಸಿರ ನುಡಿಸಿರುವೆ. ಶಾರದೆ ಸರಸ್ವತಿ ಗೋಮತಿ ಮಹಾನದಿ. ಯಮುನೆ ರೂಪದಲ್ಲಿ ನೀನೇ ಭುವಿಯ ದಾಹ ಕಳೆದಿರುವೆ. ಸರಯು ಸಿಂಧು ನದಿಯಾಗಿ ಇಳೆಗೆ ಹಸಿರ ನುಡಿಸಿರುವೆ. ನೆಲವ ನಗುವ ಹೊಲವ ಮಾಡಿ ಹಸಿವ ಕಳವ ಕಾವೇರಿ ಪೂರ್ಣ ತಪತಿ ಕೃಷ್ಣೆ ವರದೆ ಭೀಮ ದಾಳಿ ಗೋದಾವರಿ. ಗಣಿತ ಮಹಿಮಳೆ ಸುಜನರ ಪೊರೆವಡೆ. ದಿವಿಯಿಂದ ಜಿಗಿದು ಹರನ ಜಟೆ ಇಳಿದು ಭೂಮಿಯಲ್ಲಿ ಜೀವಧಾರೆಯಾದೆ. ದಿವಿಯಿಂದ ಜಿಗಿದು ಹರನ ಜಟೆ ಇಳಿದು ಭೂಮಿಯಲ್ಲಿ ಜೀವಧಾರೆಯಾದೆ. ಹಿಮಗಿರಿಯ ತನಯಿ ನೀನು ಸುರಗುರುವಿನ ಅರಸಿ ನೀನು. ಜಗದ ಘವ ತೊಳೆವ ಭವೆ ನೀನು. ನಿನ್ನೊಮ್ಮೆ ಇರಲು ಭಯವೇನು. ಶುಭದಾಯಿನಿ ವರದಾಯಿನಿ ಸುರನೀರೆ ಜಾಹ್ನವಿ ಭವಭಯಹಾರಿಣಿ ದಿವಿಯಿಂದ ಜಿಗಿದು ಹರನ ಜಟೆ ಇಳಿದು ಭೂಮಿಯಲ್ಲಿ ಜೀವಧಾರೆಯಾದೆ. ಜಯಮುನಿ ಕೃಷ್ಣೆ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ. ಜಯಸ್ಮಿನ್ ಸನ್ನಿಧಿಂ ಕುರು ಜಯಸ್ಮಿನ್ ಸನ್ನಿಧಿಂ ಕುರು ಜಯಸ್ಮಿನ್ ಸನ್ನಿಧಿಂ ಕುರು. ಒಂದು ಪರಿಕಲ್ಪನೆ ಇದೆ. ಹಿಂದೂ ಸಮಾಜ ಮಲಗಿದರೆ ಕುಂಭಕರ್ಣನ ಹಾಗೆ, ಎದ್ದು ನಿಂತರೆ ಹನುಮಂತನ ಹಾಗೆ ಅಂತ ಒಂದು ಪರಿಕಲ್ಪನೆ ಇದೆ. ಅದು ನಮಗೆ ಇತ್ತೀಚಿನ ದಿವಸಗಳವರೆಗೂ ಕೂಡ ಗೊತ್ತಾಗಿರಲಿಲ್ಲ. ಆದರೆ ಯಾವಾಗ ಉಡುಪಿಯಲ್ಲಿ ಒಂದು 6 ಜನ ವಿದ್ಯಾರ್ಥಿನಿಯರು ನಾವು ಶಾಲೆಗೆ ಕಾಲೇಜಿಗೆ ಬರಬೇಕಾಗಿದ್ದರೆ ಕಾಲೇಜಿನ ನಿಯಮವನ್ನ ಪಾಲಿಸುವುದಿಲ್ಲ, ನಮಗೆ ಬೇಕಾದ ಹಾಗೆ ನಾವು ಬರ್ತೇವೆ ಅಂತ ಯಾವಾಗ ಒಂದು ಹಠ ಹಿಡಿಯುವಂತಹ ಪ್ರಯತ್ನವನ್ನ ಮಾಡಿದ್ರು, ಆವಾಗ ನಿಧಾನಕ್ಕೆ ಹಿಂದೂ ಸಮಾಜಕ್ಕೆ ಎಲ್ಲವೂ ಅರ್ಥ ಆಗೋದಕ್ಕೆ ಶುರುವಾಯಿತು. ಗಂಗೊಳ್ಳಿಯಲ್ಲಿ ಬಡ ಹೆಣ್ಣು ಮಕ್ಕಳು ಮೀನು ಮಾರಾಟ ಮಾಡ್ತಾ ಇದ್ರು, ಕುಂದಾಪುರದ ಹತ್ತಿರದ ಗಂಗೊಳ್ಳಿಯಲ್ಲಿ. ಅವಾಗೆಲ್ಲ ಬಹಳ ದೊಡ್ಡ ಪ್ರತಿಭಟನೆಗಳಾಯಿತು. ನಾವು ಯಾರೆಲ್ಲ ಹಿಂದೂ ಹೆಣ್ಣು ಮಕ್ಕಳು ಮೀನು ಮಾರಾಟ ಮಾಡ್ತಾ ಇದ್ದಾರೆ ಅವರಿಂದ ನಾವು ಮೀನನ್ನ ತೆಗೆದುಕೊಳ್ಳುವುದಿಲ್ಲ ಅಂತ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಯಿತು. ಯಾವುದೇ ಪೇಪರ್ನವರು ಕೂಡ ಅದನ್ನ ಗಟ್ಟಿಯಾಗಿ ಹಾಕಲಿಲ್ಲ, ಯಾವುದೇ ಟಿವಿ ಚಾನೆಲ್ ಅಲ್ಲೂ ಬರಲಿಲ್ಲ. ಆದರೆ ಮೊಟ್ಟ ಮೊದಲ ಬಾರಿಗೆ ಹಿಂದೂಗಳಿಗೆ ನಿರಂತರವಾಗಿ ತೊಂದರೆ, ನಮ್ಮ ಹಟ್ಟಿಯಲ್ಲಿರುವಂತಹ ಗೋವುಗಳನ್ನ ಕೊಂಡೋಗುವಂಥದ್ದು, ಆರ್ಥಿಕವಾಗಿ ನಮಗೆ ನಷ್ಟ ಕೊಡುವಂಥದ್ದು, ನಮ್ಮ ಮಂಗಳೂರಲ್ಲ, ಬೆಂಗಳೂರಲ್ಲ, ಹೈಕೋರ್ಟ್ ಅಲ್ಲ, ಸುಪ್ರೀಂ ಕೋರ್ಟೇ ಆದೇಶ ಹೊರಡಿಸಿದರು, ನಾವದನ್ನ ಪರಿಪಾಲಿಸುವುದಿಲ್ಲ ಅಂತ ಹೇಳುವಂತಹ ಒಂದಷ್ಟು ಮಾತುಗಳು ಕೇಳಿಕೊಂಡು ಬಂದಾಗ ಹಿಂದೂ ಸಮಾಜ ನಿಧಾನಕ್ಕೆ ಜಾಗೃತವಾಗ್ತಾ ಹೋಗಿದ್ದರ ಪರಿಣಾಮ ಎಲ್ಲಿಗೆ ಅಂತಂದ್ರೆ, ಪೂಜ್ಯ ಪೇಜಾವರ ಸ್ವಾಮಿಗಳಲ್ಲಿಗೆ ಒಂದು ನಿಯೋಗ ಹೋಯಿತು. ನಮ್ಮನ್ನ ಜಾತ್ರೆಗಳಿಂದ ನಿರ್ಬಂಧಿಸಬೇಡಿ, ನಮಗೆ ಎಲ್ಲ ಕಡೆ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ನೋಡಿ, ಹಿಂದೂ ಸಮಾಜ ಸಂಘಟಿತವಾದರೆ, ಹಿಂದೂ ಸಮಾಜದಲ್ಲಿರುವಂತಹ ಶಕ್ತಿಯನ್ನ ತೋರಿಸ್ಕೊಟ್ಟರೆ ಇವತ್ತು ಎಷ್ಟರ ಮಟ್ಟಿಗಿನ ಹೋರಾಟವನ್ನ ನಾವು ಯಶಸ್ವಿಗೊಳಿಸಬಹುದು ಅಂತಂದ್ರೆ, ಇವತ್ತು ಮಲಗಿ ಹೋಗಿದ್ದಂತಹ ಹಿಂದೂ ಶಕ್ತಿಯನ್ನ ಮತ್ತೆ ಜಾಗೃತಗೊಳಿಸುವಂತಹ ಪ್ರಯತ್ನ ಉಡುಪಿಯಿಂದಲೇ ಮತ್ತೆ ನಡೆಯಿತು. ನೀವೊಂದು 1000 ಬೈಠಕ್ ಮಾಡಿ
100 ಭಾಷಣ ಮಾಡಿ 10 ದೊಡ್ಡ ಸಮಾವೇಶ ಮಾಡಿ 1 ಲಕ್ಷಗಟ್ಟಲೆ ಜನ ಸೇರಿಸಿ ಉಪನ್ಯಾಸಗಳನ್ನ ಕೊಡಬೇಕಾಗಿದ್ದರೂ ಯಾವ ಪರಿವರ್ತನೆ ಆಗ್ತಾ ಇರಲಿಲ್ವೋ ಅಂತಹ ಪರಿವರ್ತನೆ ಕೇಸರಿ ಶಾಲನ್ನ ಹಾಕಿದಂತಹ ಹುಡುಗ ಹುಡುಗಿಯರು ಕಾಲೇಜಿಗೆ ತಂಡೋಪತಂಡವಾಗಿ ಹೋಗಬೇಕಾಗಿದ್ರೆ ಒಂದು ದೊಡ್ಡ ಬದಲಾವಣೆ ಮತ್ತು ಸಂಘಟನೆ ಈ ದೇಶದಲ್ಲಿ ಆಗ್ತಾ ಇದೆ ಅನ್ನುವಂಥದ್ದು ನಮ್ಮೆಲ್ಲರ ಅರಿವಿಗೆ ನಿಧಾನಕ್ಕೆ ಇವತ್ತು ಬರ್ತಾ ಇದೆ. ಇವತ್ತಾಗಬೇಕಾಗಿರುವಂಥದ್ದು ಅದೇ. ನಾವು ಸಂಘಟಿತರಾಗಿ ಇಲ್ಲದೆ ಇದ್ದರೆ, ತಾವೆಲ್ಲ ಕಾಶ್ಮೀರ್ ಫೈಲ್ಸ್ ಸಿನಿಮಾವನ್ನ ನೋಡಿರ್ಬೋದು, ಹಾಗೆ 1990 ಅಂದ್ರೆ ಒಂದು 30-35 ವರ್ಷಗಳ ಹಿಂದೆ ಈ ದೇಶದಲ್ಲಿಯೇ ಇದ್ದಂತಹ ಜನ ರಾತ್ರಿ ಮಲಗಿದ್ದಾರೆ, ಬೆಳಗ್ಗೆ ಏಳಬೇಕಾಗಿದ್ರೆ ಅವರ ಮನೆ ಎದುರುಗಡೆ ಒಂದು ಬೋರ್ಡ್, ನೀವೆಲ್ಲ ಇಲ್ಲಿಂದ ತೆರಳಬೇಕು, ಇಲ್ಲಿಂದ ಹೊರಟು ಹೋಗಬೇಕಾಗಿದ್ರೆ ನಿಮ್ಮ ಮನೆಯಲ್ಲಿರುವ ಹೆಣ್ಣು ಮಕ್ಕಳನ್ನ ನಮಗೋಸ್ಕರ ಬಿಟ್ಟು ಹೋಗಿ ನೀವೆಲ್ಲ ಹೋಗಬಹುದು. ಉಳಿಬೇಕು ಅಂದ್ರೆ ನೀವು ಮತಾಂತರ ಆಗಬೇಕು, ಇಲ್ಲದೆ ಇದ್ರೆ ನಿಮ್ಮ ಹೆಣ್ಣು ಮಕ್ಕಳನ್ನ ಬಿಟ್ಟು ಹೋಗಿ. ನನ್ನದೊಂದು ನೇರ ಪ್ರಶ್ನೆ, ನಾಳೆ ಅಸೈಗೋಳಿಯ ನಮ್ಮ ಮನೆಯಲ್ಲಿ ನಾವು ರಾತ್ರಿ ಮಲಗಿರ್ತೇವೆ, ಬೆಳಗ್ಗೆ ಬಂದಾಗ ನಮ್ಮ ಮನೆ ಬಾಗಿಲಿಗೆ ಒಂದು ನೋಟಿಸ್ ಅನ್ನ ಅಂಟಿಸಿರ್ತಾರೆ, ಅಸೈಗೋಳಿಯಲ್ಲಿರುವಂತಹ ಎಲ್ಲರೂ ತೆರಳಬೇಕು, ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ರೆ ಅವರನ್ನ ಬಿಟ್ಟು ಹೋಗಿ, 60, 40, 50, 60 ವರ್ಷದವರೆಲ್ಲ ಇಲ್ಲಿಂದ ಹೋಗಿ ಅಂತ ಹೇಳಿದ್ರೆ ನಾವು ಅಸೈಗೋಳಿಯಿಂದ ಎಲ್ಲಿಗೆ ಹೋಗೋದಿಕ್ಕೆ ಸಾಧ್ಯ ಅಂತ ಒಂದು ಪ್ರಶ್ನೆಯನ್ನ ಇವತ್ತು ನಾವು ಮಾಡಬೇಕಾಗಿದೆ. ನಾವೆಲ್ಲ ಜಾತಿ ಹೆಸರಿನಲ್ಲಿ, ನೀತಿ ಹೆಸರಿನಲ್ಲಿ, ಆಚರಣೆ ಹೆಸರಿನಲ್ಲಿ ದೂರ ಹೋಗ್ತಾ ಇದ್ದೇವೆ. ವಿರೋಧಿಗಳು ನಮ್ಮನ್ನ ಅದೇ ಮಾದರಿಯಲ್ಲಿ ಬಗ್ಗು ಬಡಿಯುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನಾದರೂ ಜಾತಿ ಹೆಸರಿನಲ್ಲಿ ದೂರ ಹೋಗ್ತೀವಲ್ವಾ, ಮತದ ಹೆಸರಿನಲ್ಲಿ ದೂರ ಹೋಗ್ತೀವಲ್ವಾ, ಅದನ್ನ ಆಚರಣೆಗಳ ಹೆಸರಿನಲ್ಲಿ ದೂರ ಹೋಗುವಂತಹ ಪ್ರಕ್ರಿಯೆಯನ್ನ ನಾವಿವತ್ತು ನಿಲ್ಲಿಸಬೇಕಾಗಿದೆ. ಯಾಕೆಂದ್ರೆ ಬಾಂಬ್ ಇಡಬೇಕಾಗಿದ್ರೆ ಅವನು ಭಟ್ರೆನ ಇಲ್ಲುಂಡ, ಶೆಟ್ರೆನ ಇಲ್ಲುಂಡ, ಬಿಲ್ಲವೆರೆನ ಇಲ್ಲುಂಡ ಅಂತ ಯಾವತ್ತೂ ನೋಡೋದಿಲ್ಲ. ಬಾಂಬ್ ಇಡಬೇಕಾಗಿದ್ರೆ ಅಲ್ಲಿ ಹಿಂದೂಗಳು ಎಷ್ಟು ಜನ ಇದ್ದಾರೆ ಅಂತಷ್ಟೇ ನೋಡ್ತಾರೆ ಬಿಟ್ರೆ, ಆರ್ಥಿಕ ಅಪಾಯ ತರಬೇಕಾಗಿದ್ರೆ, ಲವ್ ಜೆಹಾದ್ ಮಾಡಬೇಕಾಗಿದ್ರೆ, ಮತಾಂತರ ಆಗಬೇಕಾಗಿದ್ದರೆ ಎಷ್ಟು ಜನ ಹಿಂದೂಗಳಿಗೆ ತೊಂದರೆ ಆಗ್ತದೆ ಅಂತ ನೋಡ್ತಾರಷ್ಟೇ ಹೊರತು ಜಾತಿಯನ್ನ ಲೆಕ್ಕ ಹಾಕಿ ಯಾವತ್ತೂ ಈ ಸಮಾಜದ ಮೇಲೆ ದಾಳಿಯನ್ನ ಮಾಡಿಲ್ಲ. ಆದ್ರೆ ನೀವು ಮಾತ್ರ ಜಾತಿ ಹೆಸರಿನಲ್ಲಿ ದೂರ ಹೋಗ್ತಾ ಇದ್ದೇವೆ. ನಮ್ಮೆಲ್ಲ ಗುರುಗಳನ್ನ ಜಾತಿಗೆ ಬಂಧನ ಮಾಡ್ತಾ ಇದ್ದೇವೆ. ಶಂಕರಾಚಾರ್ಯರ ಜಯಂತಿ ಮೊನ್ನೆ ವೈಶಾಖ ಶುದ್ಧ ಪಂಚಮಿಗೆ ಆಯ್ತು. ಶಂಕರಾಚಾರ್ಯರ ಜಯಂತಿ ಯಾರಿಗೆ? ಬ್ರಾಹ್ಮಣರಿಗೆ. ನಾವು ನಿಲ್ಲಿಸ್ಬಿಡ್ತೇವೆ. ಶಂಕರಾಚಾರ್ಯರು ಬ್ರಾಹ್ಮಣರಿಗೆ, ಮಧ್ವಾಚಾರ್ಯರು ಬ್ರಾಹ್ಮಣರಿಗೆ, ಕುಲ ಅಂತ ಯಾವತ್ತೂ ಕೂಡ ಜಗಳ ಮಾಡಬೇಡಿ, ಎಲ್ಲರೂ ನಮ್ಮವರೇ ಅನ್ನೋ ಭಾವನೆಯನ್ನ ಹೇಳ್ಕೊಟ್ಟಂತಹ ಕನಕದಾಸರು ಯಾರಿಗೆ? ಕುರುಬರಿಗೆ. ರಾಮನ ಆದರ್ಶವನ್ನ 24,000 ಶ್ಲೋಕಗಳ ಮೂಲಕ ಹೇಳಿಕೊಟ್ಟಂತಹ ಪರಮ ಪೂಜನೀಯ ವಾಲ್ಮೀಕಿ ಮಹರ್ಷಿಗಳು ಯಾರಿಗೆ? ಅದು ವಾಲ್ಮೀಕ ವಂಶದವರಿಗೆ. ಇವನ್ ಯಾರು ಅಂತ ಭೇದ ಭಾವ ಮಾಡಬೇಡ, ಇವರೆಲ್ಲರೂ ಕೂಡ ನಮ್ಮವರೇ ಅನ್ನೋ ಯೋಚನೆ ಮಾಡು ಅಂತ ಹೇಳಿದ ಬಸವಣ್ಣನನ್ನ ಲಿಂಗಾಯತ ವೀರಶೈವ ಅಂತ ಬದಲಾವಣೆ ಮಾಡ್ಕೊಂಡ್ವಿ. ಇಡೀ ಒಂದು ಕೇರಳದ ಒಂದು ನೆಲದಲ್ಲಿ ಕ್ರಿಶ್ಚಿಯನ್ನರ ಮತಾಂತರದ ಪ್ರಕ್ರಿಯೆಗಳು ನಡೀತಾ ಇದ್ದಾಗ ಕ್ರಿಶ್ಚಿಯನ್ನರ ಮತಾಂತರ ಪ್ರಕ್ರಿಯೆಗೆ ತಡೆಗೋಡೆಯಾಗಿ ನಿಂತಹ ಒಬ್ಬ ಪುಣ್ಯಾತ್ಮ ಕೇರಳದಿಂದ ಮಂಗಳೂರಿನವರೆಗೆ ಪಾದಯಾತ್ರೆಯನ್ನ ಮಾಡಿ ಬಂದಲ್ಲೆಲ್ಲ ಶಿಕ್ಷಣ ಸಂಸ್ಥೆಗಳನ್ನ ಹುಟ್ಟುಹಾಕಿ ಶಿಕ್ಷಣದ ಮೂಲಕ ಸ್ವತಂತ್ರರಾಗಿರಿ ಅಂತ ಘೋಷಣೆಯನ್ನ ಹೊರಡಿಸಿ ಒಂದು ಜಾತಿ, ಒಂದು ಮತ, ಒಂದು ದೇವರು ಅನ್ನೋ ಭಾವನೆಯನ್ನ ಜನಸಾಮಾನ್ಯರ ಮನಸ್ಸಿನಲ್ಲಿ ತುಂಬಿದ್ರಲ್ಲ ಆಚಾರ್ಯ ಶ್ರೇಷ್ಠ ನಾರಾಯಣ ಗುರುಗಳು. ಆ ನಾರಾಯಣ ಗುರುಗಳು ಯಾರು ಅಂತ ಕೇಳಿದ್ರೆ ಬಿಲ್ಲವರ ಪ್ರತಿನಿಧಿ ಅಂತ ಹೇಳುವಂತಹ ಒಂದು ಪ್ರಯತ್ನಕ್ಕೆ ನಾವಿವತ್ತು ಬಂದಿದ್ದೀವಲ್ಲ. ನಾರಾಯಣ ಗುರುಗಳು ಬಿಲ್ಲವರ ಪ್ರತಿನಿಧಿ ಅಲ್ಲ, ನಾರಾಯಣ ಗುರುಗಳು ಅಖಂಡ ಹಿಂದೂ ಸಮಾಜದ ಸರ್ವಶ್ರೇಷ್ಠ ಸಂತ. ಆಚಾರ್ಯ ಶ್ರೇಷ್ಠ ಬಸವಣ್ಣ ವೀರಶೈವ ಲಿಂಗಾಯತ ಅಲ್ಲ, ಬಸವಣ್ಣ ಹಿಂದೂ ಸಮಾಜದ ಪರಿಕಲ್ಪನೆಯನ್ನ ವಚನಗಳ ಮೂಲಕ ಜಗತ್ತಿಗೆ ಸಾರಿ ಹೇಳಿದವರು. ಶಂಕರಾಚಾರ್ಯರು ಬ್ರಾಹ್ಮಣ ಪಕ್ಷಪಾತಿ ಅಲ್ಲ, ಶಂಕರಾಚಾರ್ಯರು ಹಿಂದೂ ಸಮಾಜದಲ್ಲಿ ಬೌದ್ಧಿಕವಾಗಿರುವ ಸಮಸ್ಯೆಗಳ ಎದುರಾಗಿದ್ದಾಗ ಅವುಗಳನ್ನ ನಿವಾರಿಸಿ ಇಡೀ ಭಾರತವನ್ನ ಸಂಚರಿಸಿ 4 ಪೀಠಗಳನ್ನ ಸ್ಥಾಪನೆ ಮಾಡಿದಂತಹ ಪುಣ್ಯಾತ್ಮ ಅವರು. ಸ್ವಾಮಿಗಳ ಹೆಸರಿನಲ್ಲಿ, ಸಾಧುಗಳ ಹೆಸರಿನಲ್ಲಿ, ಪರಂಪರೆಯ ಹೆಸರಿನಲ್ಲಿ, ನಂಬಿಕೆಗಳ ಹೆಸರಿನಲ್ಲಿ ನೀವು ದೂರ ಹೋಗ್ತಾ ಇದ್ದರೆ ಮುಂದೊಂದು ದಿವಸ ಇದೇ ಶತ್ರುಗಳು ಅಸೈಗೋಳಿಯ ನಮ್ಮ ಮನೆಗೆ ಬಂದು ಮನೆಯ ಬಾಗಿಲಿಗೆ ನೋಟಿಸ್ ಅನ್ನ ಅಂಟಿಸಿದ್ರೆ ಏನು ಮಾಡೋದು? ನನ್ನ ದಾದಪ್ಪ ಕಥೆ ಅಂತ ಹೇಳಿದ್ರೆ ವ್ಯಥೆ ಆಗುತ್ತದೆ ಅಷ್ಟೇ. ಪಾಕಿಸ್ತಾನದವರಿಗೆ ಸಮಸ್ಯೆ ಬಂದ್ರೆ ದುಬೈ ಇದೆ, ದುಬೈ ಅವರಿಗೆ ಸಮಸ್ಯೆ ಬಂದ್ರೆ
ಅರೇಬಿಯಾದ ಇನ್ಯಾವುದೋ ಒಂದು ದೇಶ ಇದೆ, ಅವರಿಗೆ ಸಮಸ್ಯೆ ಬಂದ್ರೆ ಟರ್ಕಿ ಇದೆ. ಇಂಗ್ಲೆಂಡಿನವರಿಗೆ ಸಮಸ್ಯೆ ಬಂದ್ರೆ ಜಪಾನ್ ಇದೆ, ಜಪಾನ್ನವರಿಗೆ ಸಮಸ್ಯೆ ಬಂದ್ರೆ ಇನ್ಯಾವುದೋ ಒಂದು ದೇಶ ಇದೆ. ಆದರೆ ಹಿಂದೂಗಳಿಗೆ ಏನಾದರೂ ಸಮಸ್ಯೆ ಬಂದರೆ ನಮಗೆ ಪ್ರೇರಣೆಯನ್ನ ಕೊಡಬಲ್ಲ, ಆಶ್ರಯವನ್ನ ಕೊಡಬಲ್ಲ ಇನ್ನೊಂದು ದೇಶ ಜಗತ್ತಿನಲ್ಲಿಲ್ಲ. ಹಾಗಾಗಿ ಹಿಂದೂ ರಾಷ್ಟ್ರ, ಹಿಂದೂ ಸಮಾಜ ಗಟ್ಟಿಯಾಗಿರುವುದರಿಂದ ಮಾತ್ರವೇ ನಾವು ಚೆನ್ನಾಗಿರುವುದಕ್ಕೆ ಸಾಧ್ಯ. ಒಂದು ವೇಳೆ ನಮ್ಮ ಸಂಘಟನಾ ಶಕ್ತಿ ಏನಾದರೂ ಕುಸಿದು ಹೋಯಿತು ಅಂತಂದ್ರೆ ಪ್ರಾಯಶಃ ಭಾರತವೇ ಸತ್ತು ಹೋದ ಹಾಗೆ, ಭಾರತವೇ ಸತ್ತು ಹೋದರೆ ಹಿಂದೂ ಸಮಾಜವೇ ಸತ್ತು ಹೋದ ಹಾಗೆ ಅನ್ನೋ ಒಂದು ಸಣ್ಣ ಯೋಚನೆಯನ್ನ ಮನಸ್ಸಿನ ಮೂಲೆಯಲ್ಲಿ ಹಾಕಿ ಸಂಘಟಿತ ಸಮಾಜದಿಂದ ಮಾತ್ರವೇ ಭಾರತ ಉಳಿಯೋದಕ್ಕೆ ಸಾಧ್ಯ ಅನ್ನುವ ಯಾವ ಮಾತನ್ನ ವೇದವ್ಯಾಸರಿಂದ ನಾರಾಯಣ ಗುರುಗಳವರೆಗೆ, ನಾರಾಯಣ ಗುರುಗಳಿಂದ ಪೇಜಾವರ ಶ್ರೀಗಳವರೆಗೆ ಒಂದು ಯೋಚನೆ ಬಂದಿದೆಯೋ ಆ ಎಲ್ಲ ಯೋಚನೆಯೂ ಕೂಡ ನಮ್ಮ ಮನಸ್ಸಿನಲ್ಲಿ, ನಮ್ಮ ತರುಣರಲ್ಲಿ ತುಂಬುವಂತಹ ಒಂದು ಕೆಲಸ ಆಗಲಿ ಅನ್ನುವ ಆಶಯ ಮತ್ತು ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದೀಗ ವ್ಯಾಸ ಮಹರ್ಷಿಗಳಿಂದ ನಾರಾಯಣ ಗುರುಗಳವರೆಗೆ ಹರಿದು ಬಂದಂತಹ ಸಂತ ಪರಂಪರೆಯ ಚಿತ್ರಣ ನಿಮ್ಮ ಮುಂದೆ. रत्नाकरा धौतपदा हिमालय किरीटिनी ब्रह्म राजर्षि रत्नाढ्या वंदे भारत मातरम। वाग्देविया वास वाग्देवी मृदुहास वाग्देविया दास वेदव्यास वाग्देविया वास वाग्देवी मृदुहास वाग्देविया दास वेदव्यास भारत बरिದೆ ಜ್ಞಾನದ ಧಾರೆಯ ನೆರೆದೆ ಭಾಗವತವನ್ನು ರಚಿಸಿದೆ ಮಾಧವ ಸಕರೆ ಪರಾಶರ ಸುತನೇ ವರಮುನಿ ಅರಿವ ನಿತ್ಯ ಜಗಕ್ಕೆ ಗುರುವೆ ವಾಗ್ದೇವಿಯ ವಾಸ ವಾಗ್ದೇವಿ ಮೃದುಹಾಸ ವಾಗ್ದೇವಿಯ ದಾಸ ವೇದವ್ಯಾಸ ವಾಗ್ದೇವಿಯ ವಾಸ ವಾಗ್ದೇವಿ ಮೃದುಹಾಸ ವಾಗ್ದೇವಿಯ ದಾಸ ವೇದವ್ಯಾಸ
ಶಿವಗುರುತನಯ ಭುವಿಗೆ ಬಂದ ಜಗದ ಸಿರಿಯೇ ಅರಿವಿನ ಶರದಿಯೇ ಗುರುವೆ ಸಾರಿದೆಯತಿವರನೇ ಅದ್ವೈತದ ಹಿರಿಮೆ ಶಾಸ್ತ್ರದ ಹಾದಿಯಲಿ ಪ್ರಾಜ್ಞರ ಗೆರಿದವನೇ ಅರಿವಿನ ಕಂಗಳ ತೆರೆಸಿದ ಶ್ರೀ ಶಂಕರಾಚಾರ್ಯನೇ ಸ್ವಾಮಿ ಕಾಶ್ಮೀರದ ದಿವ್ಯ ಸರ್ವಜ್ಞ ಪೀಠದೆರಾರಾಜಿತ ಯೋಗಿ ಶ್ರೀ ಶಂಕರ ಕಾಶ್ಮೀರದ ದಿವ್ಯ ಸರ್ವಜ್ಞ ಪೀಠದೆರಾರಾಜಿತ ಯೋಗಿ ಶ್ರೀ ಶಂಕರ ಶ್ರೀಹರಿಚರಣ ಸೇವಾನಿರತ ವೇದ ಸೂತ್ರ ಸಕಲ ಶಾಸ್ತ್ರ ಅರಿತವನುರಿತವನಾದೆ ಭಕ್ತಿಯ ಮಾರ್ಗವ ಬೋಧಿಸಿ ಸತ್ಯವ ತೋರುವನಾದಿ ವಿಶಿಷ್ಟಾದ್ವೈತದ ಹಿರಿಮೆಯ ಬಿತ್ತಿದೆ ಈ ಜಗದೊಳಗೆ ಶ್ರೀಹರಿಚರಣ ಸೇವಾನಿರತ ವೇದ ಸೂತ್ರ ಸಕಲ ಶಾಸ್ತ್ರ ಅರಿತವನುರಿತವನಾದೆ ಜಗದಗಲವು ನಡೆದು ಮಠ ಮಂದಿರ ತೆರೆದು ಶ್ರೀ ವೈಷ್ಣವ ಮತವ ನಾಡೆಲ್ಲೆಡೆ ಬೆಳೆದು ಹರಿಮಹಿಮೆಯ ಜನಮನದಲ್ಲಿ ನಿಲ್ಲಿಸಿದೆ ಬೆಳೆಸಿದೆ ಗುರುವರ ಸುಜ್ಞಾನದ ಸಿಂಧು ಹರಿಭಕ್ತರ ಬಂಧು ರಾಮಾನುಜಾಚಾರ್ಯನೇ ವಂದನೆ ಸುಜ್ಞಾನದ ಸಿಂಧು ಹರಿಭಕ್ತರ ಬಂಧು ರಾಮಾನುಜಾಚಾರ್ಯನೇ ವಂದನೆ ಪಾಜಕವೆಂಬ ಪಾವನ ನೆಲದೆ ಜನಿಸಿ ಶ್ರೇಷ್ಠ ನೆನೆಸಿ ವೇದ ಶಾಸ್ತ್ರ ಗ್ರಹೀತನಾದೆ ದ್ವಾರಕ ಕ್ಷೇತ್ರದ ಗುರು ಶ್ರೀ ಅಚ್ಯುತ ಪ್ರೇಕ್ಷರ ಬರದೆ ಅನುಪಮ ಜ್ಞಾನವ ಪಡೆದೆ ಧರ್ಮದ ದಾರಿಗೆ ನಡೆದೆ ಪಾಜಕವೆಂಬ ಪಾವನ ನೆಲದೆ ಜನಿಸಿ ಶ್ರೇಷ್ಠ ನೆನೆಸಿ ವೇದ ಶಾಸ್ತ್ರ ಗ್ರಹೀತನಾದೆ ದ್ವೈತದ ತತ್ವವನು ಸಾರಿದೆ ಮುನಿವರನೇ ಉಡುಪಿಯ ಕ್ಷೇತ್ರದಲ್ಲಿ ನಿಲ್ಲಿಸಿದೆ ಮಠಗಳನ್ನೇ ಶ್ರುತಿ ಸ್ಮೃತಿಗಳ ಸಾರದ ಸುದೆ ಓದಿಸಿ ಬೋಧಿಸಿದ ಗುರು ಆನಂದ ತೀರ್ಥ ಗುರು ಪೂರ್ಣ ಪ್ರಜ್ಞಾ ಶ್ರೀಮಧ್ವ ಆಚಾರ್ಯನೇ ವಂದನೆ ಆನಂದ ತೀರ್ಥ ಗುರು ಪೂರ್ಣ ಪ್ರಜ್ಞಾ ಶ್ರೀಮಧ್ವ ಆಚಾರ್ಯನೇ ವಂದನೆ ಕನ್ನಡ ನೆಲದ ಪುಣ್ಯದ ಫಲವೋ ಶರಣ ಧರ್ಮ ಕಿರಣವಾಗಿ ಬೆಳೆದೆಯೋ ಬೆಳಗುತ್ತ ಜಗವ ಜಾತಿಯ ನೀತಿಯ ಬೇರನ್ನು ಘಾಟಿಸಿ ಸಮತೆಯ ಕಲಿಸಿ ಮೌಢ್ಯದ ಜಾಡ್ಯವನ್ನೂಡಿಸಿ ಮಾನವ ಧರ್ಮವ ಬೆಳೆಸಿ ಕನ್ನಡ ನೆಲದ ಪುಣ್ಯದ
ಹದ ಮಾಡಿ ದೇವರ ನೆಲದ ಕೇರಳ ಕುಲದ ಸರ್ವಧರ್ಮ ಸಮಾನತೆಯ ಕಲಿಸಿದ ಗುರುವರ ನೀನೆ ಎಲ್ಲರೂ ಸಮರೆಂದು ಭಾವೈಕ್ಯವ ತಂದ ಜನನಾಯಕ ನೀನು ಜನರಾಶ್ರಯ ನೀನು ಜನಮನದಲ್ಲಿ ಭರವಸೆಗಳ ಮುಂಚಾದ ಚೈತನ್ಯ ತಾನಾದ ಸಾಮಾನ್ಯರ ಸ್ವರವೇ ಶರಣಾರ್ಥರ ವರವೇ ನಾರಾಯಣ ಗುರುವೆ ದಯೆ ತೋರಿಬ ಸಾಮಾನ್ಯರ ಸ್ವರವೇ ಶರಣಾರ್ಥರ ವರವೇ ನಾರಾಯಣ ಗುರುವೆ ದಯೆ ತೋರಿಬ ಇಷ್ಟು ಹೊತ್ತಿನವರೆಗೆ ತಾವೆಲ್ಲರೂ ಕೂಡ ನಮ್ಮ ಕಾರ್ಯಕ್ರಮವನ್ನ ಕುಳಿತು ವೀಕ್ಷಣೆ ಮಾಡಿದ್ದೀರಿ. 1-1/4 ಗಂಟೆ ತಡವಾಗಿ ಕಾರ್ಯಕ್ರಮ ಆರಂಭ ಆಗಿದ್ರು ಕೂಡ ಇಷ್ಟು ಹೊತ್ತು ತಾವೆಲ್ಲರೂ ಕೂಡ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಕೊನೆಯ ಒಂದು ಸಂದೇಶದ ನೃತ್ಯಕ್ಕಾಗಿ ನಾವು ತೆರಳುತ್ತಾ ಇದ್ದೇವೆ. ನಾವೆಲ್ಲ ಕೂಡ ಪ್ರತಿ ದಿವಸ ಊಟ ಮಾಡ್ತೇವೆ, ಪ್ರಸಾದ ಭೋಜನವನ್ನು ಸ್ವೀಕರಿಸಿದ್ದೇವೆ. ಒಂದು ಹೊತ್ತು ಊಟ ಮಾಡಬೇಕಾಗಿದ್ರೆ, ಒಂದು ತುತ್ತು ಊಟ ಮಾಡಬೇಕಾಗಿದ್ರೆ, ಒಂದಗಳು ಅನ್ನ ನಮ್ಮ ಬಟ್ಟಲಲ್ಲಿ ಬೀಳಬೇಕಾಗಿದ್ರೆ ಒಬ್ಬ ರೈತ ಸುಮಾರು 6 ತಿಂಗಳು ಕಷ್ಟಪಡ್ತಾನಂತೆ. ನಿರಂತರ 6 ತಿಂಗಳು ಆತ ಕಷ್ಟಪಟ್ಟಿದ್ದರಿಂದ ನಾವು ಒಂದು ತುತ್ತು ಅನ್ನವನ್ನು ಊಟ ಮಾಡ್ತೇವೆ. ನೀವು 1,000 ಜನರ ಸಂಖ್ಯೆಯ ಒಂದು ಮದುವೆಗೆ ಏನಾದರೂ ಹೋದರೆ ನಾವು ಊಟ ಎಷ್ಟು ಮಾಡ್ತೇವೆ? ಪಕ್ಕದ ಡಸ್ಟ್ಬಿನ್ ಅನ್ನ ನೋಡಿ, ಏನಿಲ್ಲ ಅಂದ್ರೂ ಮತ್ತೆ 100 ಜನ ಊಟ ಮಾಡುವಷ್ಟು ಅನ್ನ ಪದಾರ್ಥವನ್ನ ನಾವು ಬಿಸಾಕಿ ಬಿಡ್ತೇವೆ. ಯಾಕೆ ಅಂತ ಗೊತ್ತಿಲ್ಲ. ಎಲ್ಲ ತಿನ್ಬೇಕು ಅಂತ ತಟ್ಟೆಗೆ ಹಾಕೊಳ್ತೇವೆ, ಆಮೇಲೆ ಬಿಸಾಡಿ ಬಿಡ್ತೇವೆ. ಅನ್ನವನ್ನ ಬೆಳೆಯುವಂತಹ ರೈತನಿಗೆ ಮಾತ್ರ ಬೆಳೆಯುವುದಕ್ಕಿರುವ ಕಷ್ಟ ಗೊತ್ತು. ನಮಗೆ ದುಡ್ಡು ಚೆಲ್ಲಿದ್ರೆ 45 ರೂಪಾಯಿ ಅಕ್ಕಿ ಕೊಟ್ರೆ ಸೋನಾ ಮಸೂರಿ ದುಡ್ಡು ಕೊಟ್ರೆ 1 kg ಸೋನಾ ಮಸೂರಿ ಸಿಗಬಹುದು. ಆದ್ರೆ 1 kg ಸೋನಾ ಮಸೂರಿಯನ್ನ ಬೆಳಿಬೇಕು ಅಂದ್ರೆ ರೈತ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಬೇರೆ ಬೇರೆ ಪಶು ಪಕ್ಷಿಗಳಿಂದೆಲ್ಲ ರಕ್ಷಣೆ ಮಾಡಿ, ಮಳೆಯಿಂದ ರಕ್ಷಣೆ ಮಾಡಿ 5-6 ತಿಂಗಳುಗಳ ಕಾಲ ಕಷ್ಟಪಡ್ತಾನಲ್ಲ, ಅವನ ಬೆವರಿನ ಶ್ರಮಕ್ಕೆ ನಾವು 45 ರೂಪಾಯಿ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತೇನು ಅಯ್ಯಪ್ಪ ಸ್ವಾಮಿಯ 3ನೇ ವಾರ್ಷಿಕ ವರ್ಧಂತಿಯ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ, ಒಂದು ಸಣ್ಣ ಪ್ರತಿಜ್ಞೆಯನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗತ್ತಾ ಅಂತ ಯೋಚನೆ ಮಾಡಿ. ನಾವೆಲ್ಲೂ ಕೂಡ ಇನ್ನು ಮುಂದೆ ಅನ್ನ ಮತ್ತು ನೀರನ್ನ ವ್ಯರ್ಥಗೊಳಿಸುವುದಿಲ್ಲ ಅಂತ ಒಂದು ಸಣ್ಣ ಪ್ರತಿಜ್ಞೆಯನ್ನ ತಗೊಳ್ಳೋಣ. ನಾವು ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲೂ ಇದನ್ನ ಮಾಡಿಸ್ತೇವೆ. ದಯವಿಟ್ಟು ಇಷ್ಟು ಹೊತ್ತು ಕುಳಿತುಕೊಂಡು ಕಾರ್ಯಕ್ರಮವನ್ನ ನೋಡಿದ ಎಲ್ಲ ಭಕ್ತ ಮಹಾಜನರು ಕೂಡ ಒಂದು 15 ಸೆಕೆಂಡ್ಗಳ ಕಾಲ ಎದ್ದು ನಿಂತು ನಿಮ್ಮ ಬಲಗೈಯನ್ನ ಮುಂದಕ್ಕೆ ಚಾಚಿ ನಾನು ಹೇಳುವಂತಹ ಮಾತುಗಳನ್ನ ಪ್ರತಿಜ್ಞೆಯ ರೂಪದಲ್ಲಿ ತಗೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ತಮ್ಮ ಬಲಗೈಯನ್ನ ಮುಂದಕ್ಕೆ ಚಾಚಿ ನಾನು ಹೇಳುವಂತಹ ಮಾತನ್ನ ಪ್ರತಿಜ್ಞೆಯ ರೂಪದಲ್ಲಿ ಮತ್ತೆ ಉಚ್ಚರಿಸಿ. ಅನ್ನ ನನ್ನ ದೇವರು, ಅನ್ನ ನನ್ನ ಪ್ರಾಣ, ಅನ್ನ ನನ್ನ ಜೀವನದ ಆಧಾರ, ಅನ್ನವನ್ನು ತಿನ್ನುವ ಹಕ್ಕು ನನಗಿದೆ, ಬಿಸಾಡುವ ಹಕ್ಕು ನನಗಿಲ್ಲ. ಇಂದಿನಿಂದ ನನ್ನ ಮನೆಯಲ್ಲಾಗಲಿ ಹೊರಗಡೆಯಾಗಲಿ ಒಂದಗಳು ಅನ್ನವನ್ನು ಜೀವಜಲವನ್ನು ಚೆಲ್ಲುವುದಿಲ್ಲವೆಂದು, ವ್ಯರ್ಥಗೊಳಿಸುವುದಿಲ್ಲವೆಂದು ಪ್ರತಿಜ್ಞೆಗೈಯುತ್ತಿದ್ದೇನೆ. ಅನ್ನದಾತ ಸುಖೀ ಭವ. ಧನ್ಯವಾದ. ಅನ್ನದಾತ ಸುಖೀ ಭವ, ಅನ್ನದಾತ ಸುಖೀ ಭವ, ಅನ್ನದಾತ ಸುಖೀ ಭವ. ಅನ್ನದಾತಂ ಶರಣಂ ನಿನಗೆ, ಜೀವದಾತಂ ಶರಣಂ ನಿನಗೆ,
ಶರಣಂ 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 ಭೂತಾಯಿಯ ಮಗನೇ ಭೂಲೋಕದ ಭಗವಂತನೇ 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 ಅನ್ನ ನೀಡುವ ಸಿರಿವಂತನೇ ಶರಣಂ 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 ಜಗವ ಸಾಕುವ ದೊರೆಯೇ ಶರಣಂ ನಿನಗೆ ಶರಣಂ ನಿನಗೆ ಜಗವೇ ನಿನಗೆ ಮೊರೆಯೇ ಶರಣಂ ನಿನಗೆ ಶರಣಂ ನಿನಗೆ ಜಗದ ಜ್ಯೋತಿ ನಿನಗೆ ಶರಣಂ ನಿನಗೆ ಶರಣಂ ನಿನಗೆ ಜಗವೇ ಶಿರಡಿ ನಿನಗೆ ಶರಣಂ ನಿನಗೆ ಶರಣಂ ನಿನಗೆ ಶರಣಂ 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 ಅನ್ನದಾತೋ ಸುಖೀ ಭವ. ಬಂಧುಗಳೇ, ಇವತ್ತಿನ ಈ ವಿಶೇಷ ಕಾರ್ಯಕ್ರಮದ ವೇದಿಕೆಯಲ್ಲಿ ಮಂಗಳೂರಿನ ಸನಾತನ ನಾಟ್ಯಾಲಯ ಪುಣ್ಯಭೂಮಿ ಭಾರತ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕಲಾವಿದರೆಲ್ಲರ ಪರಿಚಯವನ್ನು ಮಾಡಿಕೊಡುವುದಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ನಮ್ಮ ಇಡೀ ಪುಣ್ಯಭೂಮಿ ಭಾರತ ಕಾರ್ಯಕ್ರಮದ ಸಾಹಿತ್ಯವನ್ನು ರಚಿಸಿದಂಥವರು ಬೆಂಗಳೂರಿನ ಕವಿ ಶ್ರೀ ವಿ ಗೋಪಾಲ್ ಅವರು. ಸ್ವರ ಸಂಯೋಜನೆ, ರಾಗ ಸಂಯೋಜನೆಯನ್ನು ಮಾಡಿ ಅನೇಕ ಹಾಡುಗಳಿಗೆ ತಮ್ಮ ಧ್ವನಿಯನ್ನು ಕೂಡ ಒದಗಿಸಿಕೊಟ್ಟಂಥವರು ಶ್ರೀ ಶಂಕರ್ ಶಾನುಭೋಗ್ ಅವರು. ಇಡೀ ಕಾರ್ಯಕ್ರಮದ ಪರಿಕಲ್ಪನೆ, ನಿರ್ಮಾಣ ಮತ್ತು ನಿರ್ದೇಶನವನ್ನು ಮಾಡಿದಂಥವರು ಸನಾತನ ನಾಟ್ಯಾಲಯದ ನಿರ್ದೇಶಕರಾದ ಶ್ರೀ ಚಂದ್ರಶೇಖರ ಶೆಟ್ಟಿಯವರು. ಇವತ್ತು ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇಲ್ಲ, ಈಶಾನ್ಯ ಭಾರತದ ಅಧ್ಯಯನ ಪ್ರವಾಸದಲ್ಲೂ ಕೂಡ ಇದ್ದಾರೆ. ಕಾರ್ಯಕ್ರಮದ ನೃತ್ಯ ನಿರ್ದೇಶನವನ್ನ ಮಾಡಿದಂಥವರು ಸನಾತನ ನಾಟ್ಯಾಲಯದ ನೃತ್ಯ ಗುರುಗಳಾಗಿರುವಂತಹ ವಿದುಷಿ ಶ್ರೀಮತಿ ಶಾರದಾಮಣಿ ಶೇಖರ್ ಅವರು. ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದರಾಗಿ ತಮ್ಮ ಎದುರುಗಡೆ ಕಾಣಿಸಿಕೊಂಡು ಗೋಪರಂಪರೆಯ ಚಿಂತನೆಯನ್ನು ಪ್ರಸ್ತುತಪಡಿಸಿದಂಥವರು ಮೂಡಬಿದಿರೆಯ ಆಳ್ವಾಸ್ ವಿದ್ಯಾಸಂಸ್ಥೆಯಲ್ಲಿ ಉಪನ್ಯಾಸಕರಾಗಿರುವಂತಹ ಶ್ರೀ ಸುಧೀಂದ್ರ ಜೆ ಶಾಂತಿಯವರು. ಈ ಕಾರ್ಯಕ್ರಮದಲ್ಲಿ ಮುಖವರ್ಣಿಕೆ ಮತ್ತು ಪ್ರಸಾದನದಲ್ಲಿ ನಮ್ಮ ಜೊತೆ ಸಹಕರಿಸಿದಂಥವರು ಶ್ರೀ ಸುನಿಲ್ ಉಚ್ಚಿಲ್. ಗೋವಿನ ಹಾಡಿಗೆ ಹೆಜ್ಜೆಯನ್ನ ಹಾಕಿದಂತಹ ಇನ್ನೊಬ್ಬ ಸನ್ಮಿತ್ರ, ನಿಟ್ಟೆಯಲ್ಲಿ ಇಂಜಿನಿಯರಿಂಗ್ ವ್ಯಾಸಂಗವನ್ನ ಮಾಡ್ತಾ ಇರುವಂತಹ ಶ್ರೀ ಸುಮಂತ್ ಶೆಟ್ಟಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸಹಕರಿಸಿದಂತಹ ಇನ್ನೊಬ್ಬ ವಿದ್ಯಾರ್ಥಿನಿ ಪ್ರತಿಭೆ, ಸನಾತನ ನಾಟ್ಯಾಲಯದಲ್ಲಿ ಈಶಾನ್ಯ ಭಾರತದ ಒಂದಷ್ಟು ವಿದ್ಯಾರ್ಥಿಗಳನ್ನ ಕರೆತಂದು ಅವರಿಗೆ ಉಚಿತವಾಗಿರುವ ಶಿಕ್ಷಣವನ್ನ ನೀಡಿ ನೃತ್ಯದಲ್ಲಿಯೂ ಕೂಡ ಅವರನ್ನು ತೊಡಗಿಸಿಕೊಳ್ಳುವಂತಹ ಒಂದು ಪ್ರಯತ್ನಗಳು ನಡೀತಾ ಇದೆ. ತಮ್ಗೆಲ್ಲರಿಗೂ ಈಶಾನ್ಯ ಭಾರತದ ಕಥೆ ಗೊತ್ತಿದೆ. ಮೇಘಾಲಯ, ಅಸ್ಸಾಂ, ಮಣಿಪುರ, ಮಿಜೋರಾಂನಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ. ಸ್ವಯಂ ಅದನ್ನು ಅಧ್ಯಯನ ಮಾಡಿ ಮೇಘಾಲಯದ ವಿದ್ಯಾರ್ಥಿಗಳು ಇವತ್ತು ಸನಾತನ ನಾಟ್ಯಾಲಯದಲ್ಲಿ ಬಂದು ಕನ್ನಡವನ್ನ ಕಲಿತಾ ಇದ್ದಾರೆ, ಇಲ್ಲಿಯ ಸಂಸ್ಕೃತಿಯನ್ನ ಕಲಿತಾ ಇದ್ದಾರೆ, ನೃತ್ಯವನ್ನು ಕಲಿತಾ ಇದ್ದಾರೆ. ಅಂತಹ ಒಬ್ಬ ವಿದ್ಯಾರ್ಥಿನಿ ಇಬಾನಿಲ್ಲ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಸಹಕಾರವನ್ನ ನೀಡಿದ್ದಾಳೆ. 10ನೇ ತರಗತಿಯ ವಿದ್ಯಾರ್ಥಿನಿ, ಬೆಸೆಂಟ್ ಶಿಕ್ಷಣ ಸಂಸ್ಥೆಯಲ್ಲಿ ಅಧ್ಯಯನವನ್ನ ಮಾಡ್ತಾ ಇದ್ದಾಳೆ. ಭರತನಾಟ್ಯದ ಜೂನಿಯರ್ ಗ್ರೇಡ್ ಮುಗಿಸಿ ಇದೀಗ ಸೀನಿಯರ್ ಪರೀಕ್ಷೆಗೂ ಕೂಡ ತಯಾರಿಯನ್ನ ನಡೆಸ್ತಾ ಇದ್ದಾಳೆ. ನಮ್ಮ ಇಡೀ ಕಾರ್ಯಕ್ರಮದ ನೃತ್ಯ ನಿರ್ದೇಶನವನ್ನ ಮಾಡಿದಂಥವರು ಭರತನಾಟ್ಯದ ಮೂಲಕ ಭಾರತದ ಕಥೆಯನ್ನ ತಮ್ಮ ಎದುರುಗಡೆ ಪ್ರಸ್ತುತಪಡಿಸಿದಂಥವರು ಬೆಂಗಳೂರು ದೂರದರ್ಶನ ಕೇಂದ್ರದ ಗ್ರೇಡೆಡ್ ಕಲಾವಿದೆ, ಸಂಸ್ಕಾರ ಭಾರತೀಯ ನೃತ್ಯವಿಧಾ ಪ್ರಮುಖರು ಹಾಗೂ ಸನಾತನ ನಾಟ್ಯಾಲಯದ ನೃತ್ಯ ಗುರುಗಳು ಆಗಿರುವಂತಹ ವಿದುಷಿ ಶ್ರೀಮತಿ ಶ್ರೀಲತಾ ನಾಗರಾಜ್ ಅವರು. ಉಳಿದ ಕಲಾವಿದರ ಪರಿಚಯವನ್ನ ಅವರು ಮಾಡಿಕೊಡ್ತಾರೆ. ಬಂಧುಗಳೇ, ನಮ್ಮ ನೃತ್ಯದ ಈ ಪರಿಕಲ್ಪನೆ ಏನು ಅಂತ ಅದನ್ನು ತಮ್ಮಲ್ಲಿ ಅತ್ಯದ್ಭುತವಾಗಿ ಮುಟ್ಟಿಸುವ ಪ್ರಯತ್ನವನ್ನು ಮಾಡ್ತಾ ಇರುವಂತಹವರು ಪ್ರಖರ ವಾಗ್ಮಿ ಶ್ರೀಯುತ ಆದರ್ಶ್ ಗೋಖಲೆ ಕಾರ್ಕಳ. ಇವರಿಗೆ ಜೋರಾದ ಚಪ್ಪಾಳೆ ಇರಲಿ.
ತಮ್ಮನ್ನು ರಾಷ್ಟ್ರ ಜಾಗೃತಿ ಹಾಗೂ ಧರ್ಮ ಜಾಗೃತಿಯ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿರುವಂತಹ ಆದರ್ಶ್ ಅವರು MSc ಪದವೀಧರ ಕೂಡ ಹೌದು. ಇಂದಿನ ಈ ಪುಣ್ಯಭೂಮಿ ಭಾರತದಲ್ಲಿ ಭಾಗವಹಿಸಿದ ನಮ್ಮ ಸನಾತನ ನಾಟ್ಯಾಲಯದ ವಿದ್ಯಾರ್ಥಿನಿಯರು ಕುಮಾರಿ ವಿಜಿತಾ ಶೆಟ್ಟಿ, ಪ್ಯಾರಾಮೆಡಿಕಲ್ ವಿದ್ಯಾರ್ಥಿನಿ, ಭರತನಾಟ್ಯದ ವಿದ್ವತ್ ಪರೀಕ್ಷೆಯ ತಯಾರಿಯಲ್ಲಿರುವಂತಹ ಕಲಾವಿದೆ. ಕುಮಾರಿ ಶಿವಲೀಲ, ಈಗಾಗಲೇ ಭರತನಾಟ್ಯದ ಸೀನಿಯರ್ ಗ್ರೇಡ್ ಪರೀಕ್ಷೆಯನ್ನು ಮುಗಿಸಿರುವಂತಹ ಕಲಾವಿದೆ. ಕುಮಾರಿ ಶ್ರಾವ್ಯ ನಾರಾಯಣ್, ದ್ವಿತೀಯ ವರ್ಷದ BCom ವಿದ್ಯಾರ್ಥಿನಿ, ಭರತನಾಟ್ಯದ ಸೀನಿಯರ್ ಗ್ರೇಡ್ ಪರೀಕ್ಷೆಯನ್ನು ಈಗಾಗಲೇ ಮುಗಿಸಿದ್ದಾರೆ. ನಾಟ್ಯ ವಿದೂಷಿ ಕುಮಾರಿ ರಚಿತಾ, ಭರತನಾಟ್ಯದಲ್ಲಿ ವಿದ್ವತ್ ಪದವಿಯನ್ನು ಪಡೆದಿರುವಂತಹ ರಚಿತಾ, BCom ಪದವೀಧರೆ ಕೂಡ ಹೌದು. ಕುಮಾರಿ ಚೈತ್ರ, BCom ಪದವೀಧರೆ, ಭರತನಾಟ್ಯದ ಸೀನಿಯರ್ ಗ್ರೇಡ್ ಪರೀಕ್ಷೆಯನ್ನು ಮುಗಿಸಿರುವಂತಹ ಕಲಾವಿದೆ. ನಾಟ್ಯ ವಿದೂಷಿ ಬಿಂದ್ಯಾ ಶೆಟ್ಟಿಗಾರ್, MBA ವಿದ್ಯಾರ್ಥಿನಿ, ಭರತನಾಟ್ಯದ ವಿದ್ವತ್ ಪದವಿಯನ್ನು ಪೂರೈಸಿರುವಂತಹ ಕಲಾವಿದೆ. ನಾಟ್ಯ ವಿದೂಷಿ ಕುಮಾರಿ ಶ್ರವಣ ವೇಣೂರು, ಭರತನಾಟ್ಯದಲ್ಲಿ ವಿದ್ವತ್ ಪದವಿಯನ್ನು ಪಡೆದಿರುವಂತಹ ಶ್ರವಣ ಕೂಡ MSc ವಿದ್ಯಾರ್ಥಿನಿ. ನಾಟ್ಯ ವಿದೂಷಿ ಕುಮಾರಿ ದಿವ್ಯಶ್ರೀ, MCA ಪದವೀಧರೆ ಆಗಿರುವಂತಹ ದಿವ್ಯಶ್ರೀ ಪ್ರಸ್ತುತ HCL ಸಾಫ್ಟ್ವೇರ್ ಕಂಪನಿಯಲ್ಲಿ ಉದ್ಯೋಗವನ್ನು ಮಾಡ್ತಾ ಇರುವಂತಹ ಕಲಾವಿದೆ. ಕರುವಾಗಿ ನನ್ನ ಜೊತೆ ಹೆಜ್ಜೆ ಹಾಕಿದಂತಹ ನಮ್ಮ ಸನಾತನ ನಾಟ್ಯಾಲಯದ ವಿದ್ಯಾರ್ಥಿನಿ ಕುಮಾರಿ ಶ್ರೀಕರಿ. ನಾಟ್ಯ ವಿದೂಷಿ ನೇಹ, ದ್ವಿತೀಯ ವರ್ಷದ BCom ವಿದ್ಯಾರ್ಥಿನಿ, ಭರತನಾಟ್ಯದಲ್ಲಿ ವಿದ್ವತ್ ಪದವಿಯನ್ನು ಪಡೆದಿರುವಂತಹ ನೇಹ ಸನಾತನ ನಾಟ್ಯಾಲಯದಲ್ಲಿ ವಿದ್ಯಾರ್ಥಿಗಳಿಗೆ ನೃತ್ಯ ಶಿಕ್ಷಣವನ್ನು ಕೂಡ ಹೇಳಿಕೊಡ್ತಾ ಇದ್ದಾರೆ. ಕುಮಾರಿ ವೈಷ್ಣವಿ ಪುತ್ರನ್, 10ನೇ ತರಗತಿಯ ವಿದ್ಯಾರ್ಥಿನಿ, ಭರತನಾಟ್ಯದ ವಿದ್ವತ್ ಪರೀಕ್ಷೆಯ ತಯಾರಿಯಲ್ಲಿರುವಂತಹ ಕಲಾವಿದೆ. ಕುಮಾರಿ ಪ್ರಾರ್ಥನಾ ಶೆಟ್ಟಿ, ಇವರು ಕೂಡ 10ನೇ ತರಗತಿಯ ವಿದ್ಯಾರ್ಥಿನಿ, ಭರತನಾಟ್ಯದ ಸೀನಿಯರ್ ಗ್ರೇಡ್ ಪರೀಕ್ಷೆಯ ತಯಾರಿಯಲ್ಲಿರುವಂತಹ ಕಲಾವಿದೆ. ನಾಟ್ಯ ವಿದೂಷಿ ಕುಮಾರಿ ಕೃಪಾ, ದ್ವಿತೀಯ ವರ್ಷದ BCom ವಿದ್ಯಾರ್ಥಿನಿ, ಹಾಗೆಯೇ ಸನಾತನ ನಾಟ್ಯಾಲಯದಲ್ಲಿ ವಿದ್ಯಾರ್ಥಿಗಳಿಗೆ ನೃತ್ಯ ಶಿಕ್ಷಣವನ್ನು ಕೂಡ ಹೇಳಿಕೊಡ್ತಾ ಇದ್ದಾರೆ. ನಾಟ್ಯ ವಿದೂಷಿ ವರ್ಷಿತಾ ಆಚಾರ್, ಇವರು ಪ್ರಸ್ತುತ ಇನ್ಫೋಸಿಸ್ ಕಂಪನಿಯಲ್ಲಿ ಉದ್ಯೋಗವನ್ನು ಮಾಡ್ತಾ ಇರುವಂತಹ ನಮ್ಮ ಸನಾತನ ನಾಟ್ಯಾಲಯದ ವಿದ್ಯಾರ್ಥಿನಿ. ಕುಮಾರಿ ಮೋಕ್ಷಾ ಉಳ್ಳಾಲ್, 10ನೇ ತರಗತಿಯ ವಿದ್ಯಾರ್ಥಿನಿ, ಭರತನಾಟ್ಯದ ಸೀನಿಯರ್ ಗ್ರೇಡ್ ಪರೀಕ್ಷೆಯ ತಯಾರಿಯಲ್ಲಿರುವಂತಹ ಕಲಾವಿದೆ. ಕುಮಾರಿ ಅಮೃತ, ದ್ವಿತೀಯ ವರ್ಷದ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿನಿ, ಭರತನಾಟ್ಯದಲ್ಲಿ ಸೀನಿಯರ್ ಗ್ರೇಡ್ ಪರೀಕ್ಷೆಯನ್ನು ಈಗಾಗಲೇ ಮುಗಿಸಿರ್ತಾರೆ. ನಾಟ್ಯ ವಿದೂಷಿ ಕುಮಾರಿ ಖುಷಿ, BCom ವಿದ್ಯಾರ್ಥಿನಿ ಹಾಗೂ ಭರತನಾಟ್ಯದಲ್ಲಿ ವಿದ್ವತ್ ಪದವಿಯನ್ನು ಪಡೆದಿರುವಂತಹ ಕಲಾವಿದೆ. ಧನ್ಯವಾದಗಳು. ಹಾಗೂ ಇಡೀ ಕಾರ್ಯಕ್ರಮದ ಚಂದಗಾಣಿಸುವಿಕೆಗೆ ಹೆಸರೇ ಇಲ್ಲದೆ ದುಡಿದು ನಮ್ಮ ಕಾರ್ಯಕ್ರಮದಕ್ಕೆ ಮೆರುಗನ್ನು ಹೆಚ್ಚಿಸಿದಂತಹ ಧ್ವನಿ ಮತ್ತು ಬೆಳಕಿನ ಸಹೋದರರಿಗೂ ಕೂಡ ಸನಾತನ ನಾಟ್ಯಾಲಯದ ಪರವಾಗಿ ಪ್ರೀತಿಪೂರ್ವಕವಾಗಿರುವ ಕೃತಜ್ಞತೆಯನ್ನು ಸಲ್ಲಿಸಿ ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ನಮಸ್ಕಾರ. ಬಂಧುಗಳೇ, ಇಷ್ಟೊತ್ತು ಸುಮಾರು 2 ಗಂಟೆಗಳ ಕಾಲ ತಮಗೆಲ್ಲ ಗೊತ್ತಿರುವ ಹಾಗೆ ಈಗಾಗಲೇ ಸ್ವಲ್ಪ ಮಂದಿ ಮಳೆ ಬಂದ ಕಾರಣ ಹೋದರು, ಇಲ್ಲಾಂದರೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಇದನ್ನು ಚಂದಗೊಳಿಸ್ಕೊಡ್ಲಿಕ್ಕಿದ್ರು. ವಿಶೇಷವಾಗಿ ನಾವೆಲ್ಲರೂ ಧನ್ಯವಾದ ಸಲ್ಲಿಸೋಣ. ಮಂಗಳೂರಿನ ಸನಾತನ ನಾಟ್ಯಾಲಯದ ಕರ್ನಾಟಕ ಕಲಾಶ್ರೀ ವಿದುಷಿ ಶಾರದಾ ಮಣಿ ಶೇಖರ್ ಮತ್ತು ವಿದುಷಿ ಶೀಲತಾ ನಾಗರಾಜ್ ಅವರ ಈಗಾಗಲೇ ನಮ್ಮೊಂದಿಗಿದ್ದಾರೆ. ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂಥ ಕಾರ್ಯಕ್ರಮ ನಮ್ಮ ರಾಷ್ಟ್ರ ಜಾಗೃತಿಯನ್ನು ಮೂಡಿಸುವಂಥ ಅದ್ಭುತ ಕಾರ್ಯಕ್ರಮ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಜೋರದ ಚಪ್ಪಾಳೆಯೊಂದಿಗೆ ಆ ತಂಡಕ್ಕೆ ಅಭಿನಂದನೆಯನ್ನು ಸಲ್ಲಿಸೋಣ. ವಿಶೇಷವಾಗಿ ವಿದುಷಿ ಶೀಲತಾ ನಾಗರಾಜ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂಥ ಎಲ್ಲ ಒಂದೊಂದು ನೃತ್ಯಗಳು ಒಂದಕ್ಕೊಂದು ಭಾಳ ಅದ್ಭುತವಾಗಿದ್ದವು. ಮತ್ತೊಬ್ಬರು ಆದರ್ಶ ಗೋಖಲೆ ಬಗ್ಗೆ ಹೇಳಬೇಕು ಅಂತೇನಿಲ್ಲ, ಹಲವಾರು ಕಾರ್ಯಕ್ರಮಗಳಲ್ಲಿ ನಿರೂಪಣೆ ಮಾಡಿದವರು. ಯಾವುದೇ ವಿಚಾರನ ಕೊಟ್ಟರೆ ಅದ್ಭುತವಾಗಿ ಮಾತಾಡುವಂಥ ಒಬ್ಬ ಕಲಾವಿದರು. ಬಹಳ ಒಳ್ಳೆ ರೀತಿಯಲ್ಲಿ ನಿರೂಪಕರು ಕೂಡ ಆದರ್ಶ ಗೋಖಲೆ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಜೋರದ ಚಪ್ಪಾಳೆಯೊಂದಿಗೆ ಅಭಿನಂದನೆ ಸಲ್ಲಿಸಬೇಕು. ಈಗ ನಮ್ಮ ವಿಜಯಕ್ಕ ಬಂದು ನಮ್ಮ ವಿದುಷಿ ನಮ್ಮ ಶೀಲತಾ ನಾಗರಾಜ್ ಅವರನ್ನು ಶಾಲು ಹೊದಿಸಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಹಾಗೂ ನಮ್ಮ ವಿಶ್ವನಾಥ್ ನಾಯಕರವರು ಸ್ಮರಣಿಕೆ ನೀಡಿ ಅವರನ್ನು ಗೌರವಿಸಬೇಕು ಅಂತೇಳಿ ವಿನಂತಿ. ಹಾಗೆ ನಿರೂಪಣೆಯಲ್ಲಿ ಬಹಳ ಚಾಕಚಕ್ಯತೆಯನ್ನು ಹೊಂದಿರುವಂಥ ಆದರ್ಶ ಗೋಖಲೆಯವರಿಗೆ ಇನ್ನಷ್ಟು ಭವಿಷ್ಯ ಇರಲಿ ಅಂತ ನಾವೆಲ್ಲರೂ ಅವರಿಗೆ ಆಶೀರ್ವಾದ ಮಾಡಬೇಕು. ಅದ್ಭುತವಾದ ಒಬ್ಬ ಕ್ರಿಯಾಶೀಲ ಮಾತುಗಾರರು ಅಲ್ವಾ. ನಮ್ಮ ರಾಷ್ಟ್ರ ಜಾಗೃತಿ ಬಗ್ಗೆ ಬಹಳ ಅದ್ಭುತವಾಗಿ ವಿಚಾರಗಳನ್ನು ಹಲವಾರು ಮನನ ಮಾಡಿಕೊಂಡು ಬಹಳ ಕನ್ನಡದ ಸ್ಪಷ್ಟ ನುಡಿಗಳಲ್ಲಿ ಇಲ್ಲಿ ಮಾತನಾಡಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅವರ ಅಭಿನಂದನೆ ಸಲ್ಲಿಸೋಣ. ಅವರಿಗೆ ನಮ್ಮ ನಾರಾಯಣ ರೈಗಳು ಶಾಲು ಹೊದಿಸಿ ಅವರನ್ನು ಗೌರವಿಸಬೇಕು ನಮ್ಮ ಕ್ಷೇತ್ರದ ವತಿಯಿಂದ ಅಂತೇಳಿ ವಿನಂತಿ ಮಾಡ್ತೇನೆ. ನಮ್ಮ ಆನಂದಕ್ಕೆ ಸಿಗುವವರು ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ.